ಎಲ್ರಿಗೂ ನಮಸ್ಕಾರ. ಟುಡೇ we are going to discuss the topic methods of teaching. ಆತ್ಮೀಯ ಸ್ಪರ್ಧಾರ್ಥಿಗಳೇ, ಈಗಾಗಲೇ ಟೀಚಿಂಗ್ ಅಪ್ಟಿಟ್ಯೂಡ್ ಚಾಪ್ಟರ್ ಪ್ರಾರಂಭ ಆಗಿದೆ. ನಂದು ಇವತ್ತು 3ನೇ ಸೆಷನ್ನು ಅಥವಾ 3ನೇ ಲೆಕ್ಚರರು. ಈಗಾಗಲೇ ಪ್ರೊಫೆಸರ್ ವಿ ಕೆ ಕುಲಕರ್ಣಿಯವರು ಈ ಯೂನಿಟ್ಟಿನ ಮೊದಲನೇ ಸಬ್ ಯೂನಿಟ್ಟು ಮತ್ತು 2ನೇ ಸಬ್ ಯೂನಿಟನ್ನು ಅವರು ಕವರ್ ಮಾಡಿದ್ದಾರೆ. ಈಗ ನಾನು 3ನೇ ಸಬ್ ಯೂನಿಟ್ ಕಡೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಲೆಟ್ ಅಸ್ ಬಿಗಿನ್. ಇನ್ ದಿಸ್ ಸೆಷನ್ we are going to make an overview and later blueprint of the sub unit, teaching methodology, then we will move to methods of teaching or MOT, then teaching support system. ಸೊ TSS ಅಂತ ನಾವು ಶಾರ್ಟ್ ಫಾರ್ಮಲ್ಲಿ ಕರಿತೇವೆ. ಅದಾದಮೇಲೆ PIQs ಅನಾಲಿಸಿಸನ್ನು ಮಾಡೋಣ. ಇವತ್ತಿನ ಈ ಸೆಷನಲ್ಲಿ ಮೊದಲು ಏನೇನು ಸಿಲೆಬಸ್ ಇದೆ ಅದನ್ನು ನೋಡಿಕೊಂಡು ಅದಾದಮೇಲೆ ಬ್ಲೂಪ್ರಿಂಟನ್ನು ನೋಡೋಣ. ಬ್ಲೂಪ್ರಿಂಟ್ ಆದಮೇಲೆ ಟೀಚಿಂಗ್ ಮೆಥಡಾಲಜಿ, ಬೋಧನಾ ವಿಧಿವಿಧಾನ ಶಾಸ್ತ್ರ ಅಂದ್ರೇನು, ಬೋಧನಾ ವಿಧಾನ ಅಂದ್ರೇನು, ಬೋಧನಾ ಪೂರಕ ವ್ಯವಸ್ಥೆ ಅಂದ್ರೇನು ಅನ್ನೋದನ್ನು ನೋಡಿಕೊಂಡು ಎಲ್ಲ ಪ್ರಶ್ನೆ ಪತ್ರಿಕೆಗಳ ವಿಶ್ಲೇಷಣೆಯನ್ನು ನಾವು ಮಾಡೋಣ. ಈಗಾಗಲೇ ನಾನು ಮಾಡಿರುವಂಥ ಹೌ ಟು ಕ್ರ್ಯಾಕ್ ಏನು ಸೆಷನ್ ಇತ್ತು, ಆ ಸೆಷನ್ನಲ್ಲಿ ನಾನು ನಿಮಗೆ ಯಾವ ಥರ ಒಂದು ಯೂನಿಟನ್ನು ಅನಲೈಸ್ ಮಾಡಬೇಕು, ಯಾವ ಥರ ಒಂದು ಯೂನಿಟಿಗೆ ಪ್ರಿಪೇರ್ ಆಗಬೇಕು ಅನ್ನೋದನ್ನು ನಾನು ತಮ್ಮೆಲ್ಲರ ಗಮನಕ್ಕೆ ತಂದಿದ್ದೆ. ಸೊ ಆ ಒಂದು ದೃಷ್ಟಿಕೋನದಿಂದ ಇದ್ರ ಮುಂದುವರಿಸ್ತಾ ಮೊದಲಿಗೆ ಓವರ್ವ್ಯೂ ಮಾಡೋಣ. ಅಂದರೆ ಓವರ್ವ್ಯೂ ಅಂದರೆ ಏನೇನು ಸಿಲೆಬಸ್ ಇದೆ, ಏನೇನು ಈ ಕಂಟೆಂಟ್ ಇದೆ. ಇಡೀ ನನ್ನ ಈ ಲೆಕ್ಚರ್ನಲ್ಲಿ 2 ಸಬ್ ಯೂನಿಟ್ಗಳನ್ನು ನಾನು ಕವರ್ ಮಾಡ್ತಾ ಇದ್ದೇನೆ. ಮೆಥಡ್ಸ್ ಆಫ್ ಟೀಚಿಂಗ್ in HEIs or in institutes of higher education or higher learning, that's teacher centered versus learner centered. as usual ಇದು ಮೊದಲಿನ ಹಳೆಯ ಪಠ್ಯಕ್ರಮದಲ್ಲೂ ಕೂಡ ಇತ್ತು. ನಂತರದ ಪಠ್ಯಕ್ರಮದಲ್ಲಿ ಆ್ಯಡ್ ಆಗಿರೋ ತುಂಬ ಇಂಪಾರ್ಟೆಂಟು. ನಾವು ನೀವೆಲ್ಲ ಒಂದು ಇಡೀ ಮಾನವಕುಲನ ಅಂತ ಹೇಳ್ಬೋದು. ಮಾನವಕುಲ ತುಂಬ ಒಂದು ದೊಡ್ಡ ಸಂಕಷ್ಟದಿಂದ ನಾವೆಲ್ಲ ಪಾರಾದ್ವಿ. ಆ ಸಂಕಷ್ಟ ಏನು ಅಂತ ತಮಗೆಲ್ಲ ಗೊತ್ತು. ದಟ್ ಈಸ್ ಕೋವಿಡ್. ಥ್ಯಾಂಕ್ಸ್ ಟು ಕೋವಿಡ್, ಬಿಕಾಸ್ ಕೋವಿಡ್ಡು ತುಂಬ ಜನರಿಗೆ ಪಾಠ ಕಲಿಸ್ಕೊಡ್ತು. ಹಾಗೆ ನಮಗೂ ಕೂಡ ಪಾಠ ಕಲಿಸ್ತಾ ಇದೆ. ನೆಟ್ ಸೆಟ್ ಆಸ್ಪಿರೆಂಟ್ಸ್ಗೂ ಕೂಡ ತುಂಬ ಇದು ಮಹತ್ವ. ಯಾಕೆ ಹೀಗೆ ಹೇಳ್ತಾ ಇದ್ದೀನಿ ಅಂತಂದರೆ, ಅಫ್ಕೋರ್ಸ್ ಮಾನವ ಸಂಕುಲಕ್ಕೆ ತುಂಬ ಕಷ್ಟ ಕೊಟ್ಟು ಹೋಗಿದೆ ಕೊರೋನಾ. ಆದರೆ ಜೊತೆಗೆ ನಮ್ಮ ಶಿಕ್ಷಣ ವ್ಯವಸ್ಥೆಗೆ ಬಹಳಷ್ಟು ಅನುಕೂಲ ಮಾಡಿದೆ ಅಂತ ನಾನು ಹೇಳ್ತೇನೆ. ಯಾಕೆ ಅಂದರೆ ಈ ಆನ್ಲೈನ್ ಮೆಥಡ್ ಅಂತಕ್ಕಂಥದ್ದನ್ನು ನಾವು ಕೂಡ ನಮ್ಮ ವಿಶ್ವವಿದ್ಯಾಲಯದಿಂದ ನಿಮ್ಮೆಲ್ಲನೆಲ್ಲ ಕರೋನಾ ಬಂತು ಅಂತೆ ಆನ್ಲೈನ್ ಕ್ಲಾಸಸ್ಸನ್ನು ಮಾಡಿ ರೀಚ್ ಆದ್ವಿ. ಹಾಗೆ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಅವರಿರುವಲ್ಲೇ ರೀಚ್ ಆಗಲಿಕ್ಕೆ ಆನ್ಲೈನ್ ವಿಧಾನಗಳು ಕಾರಣ ಅಂತ ಹೇಳ್ಬೋದು. ಹಾಗೆ ಆನ್ಲೈನ್ ವಿಧಾನವನ್ನು 2019ರಿಂದ ಸೇರಿಸಲಾಗಿತ್ತು. ಅದು ಪ್ರಾಯಶಃ ಏನು ಕಾಕತಾಳೀಯೋ ಅನ್ನೋ ಹಾಗೆ ಅದು ಆನ್ಲೈನ್ ವಿಧಾನ ಸಾಕಷ್ಟು ವರದಾನ ಆಗಿ ಶಿಕ್ಷಣ ಕ್ಷೇತ್ರಕ್ಕೆ ಬದಲಾಯಿತು ಅಂತ ನಾವು ಹೇಳ್ಬೋದು. ಆಫ್ಲೈನ್ ವರ್ಸಸ್ ಆನ್ಲೈನ್ ಮೆಥಡ್ಸನ್ನು ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಅಲ್ಲಿ 3 ಪರಿಕಲ್ಪನೆಗಳು ಅಥವಾ ಅದಕ್ಕಿಂತ ಹೆಚ್ಚಿನ ಪರಿಕಲ್ಪನೆಗಳು ಕೂಡ ಇದೆ. ಭಾಳ ಮುಖ್ಯವಾಗಿ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿದಾಗ ಅನಾಲಿಸಿಸ್ ಆಗ್ತಾ ಇರೋದು ಏನು ಅಂತಂದರೆ, ಸ್ವಯಂ ಮೇಲೆ ಪ್ರಶ್ನೆಗಳು ಬರ್ತಾ ಇದೆ, ಸ್ವಯಂ ಪ್ರಭಾದ ಮೇಲೆ ಬರ್ತಾ ಇದೆ, ಮೂಕ್ಸ್ ಮೇಲೆ ಬರ್ತಾ ಇದೆ. ಮೂಕ್ಸ್ನಲ್ಲೇ LMS ಈಗ ಲರ್ನಿಂಗ್ ಸಿಸ್ಟಮ್ ಮೇಲೆ ಇದ್ರ ಮೇಲೆ ಆ ಥರದ ಪ್ರಶ್ನೆಗಳು, ಇವ್ಯಾಲ್ಯುಯೇಷನ್ ಟೂಲ್ಸ್ಗಳ ಮೇಲೆ, ಗೇಮಿಂಗ್ ಟೂಲ್ಸ್ಗಳ ಮೇಲೆ, ಆನ್ಲೈನ್ ಪ್ರೊಸೆಸ್ ಮಾಡುವಂಥ ಆ್ಯಪ್ಸ್ಗಳ ಮೇಲೆ ತುಂಬ ಪ್ರಶ್ನೆಗಳು ಬರ್ತಾ ಇದೆ UGC ನೆಟ್ಟಲ್ಲಿ. ನಂತರದಲ್ಲಿ ನಾನು ಅದನ್ನು ಎಲ್ಲದನ್ನೂ ಕೂಡ ನೀವು ಚರ್ಚೆ ಮಾಡೋಣ. ಅದಾದ ಮೇಲೆ ಇಲ್ಲಿ ಬಹಳ ಮುಖ್ಯವಾಗಿ ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು ಇಷ್ಟೇ. ಇಲ್ಲಿ ಬಹಳ ಕಡಿಮೆ ಪಠ್ಯಕ್ರಮ ಇದೆ. ಅಂದರೆ ಹಿಡನ್ ಪಠ್ಯಕ್ರಮ ತುಂಬ ಇದೆ ಇದರಲ್ಲಿ. ಮೆಥಡ್ಸ್ ಆಫ್ ಟೀಚಿಂಗ್ ಅನ್ನೋದು ಒಂದು ದೊಡ್ಡ ಸಾಗರ. ಟೀಚಿಂಗ್ ಮೆಥಡಾಲಜಿ ಈಸ್ ಅ ಬಿಗ್ ಓಷನ್ ಅಂತ ಕರಿಬಹುದು. ಟೀಚಿಂಗ್ ಮೆಥಡಾಲಜಿಯಲ್ಲಿ ತುಂಬ ಬರುತ್ತೆ. ಅದನ್ನು ನಾನು ನಂತರ ಸ್ವಲ್ಪ ಓವರ್ವ್ಯೂ ಮಾಡ್ತೇನೆ. ನಾನು ತುಂಬ ಥೆರಾಟಿಕಲ್ ಪಾರ್ಟನ್ನು ಈಗಾಗಲೇ ನಾವು ಹೇಳಿದ ಹಾಗೆ ಥೆರಾಟಿಕಲ್ ಪಾರ್ಟ್ ಮೇಲೆ ನಾವು ಡಿಸ್ಕಸ್ ಮಾಡಲ್ಲ. ಇದೇ ಥೆರಾಟಿಕಲ್ ಪಾರ್ಟ್ ರಿಲೇಟೆಡ್ ಆಗಿ ಈಗಾಗಲೇ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತೇವೆ. ಅನೇಕ ಎಕ್ಸ್ಪರ್ಟ್ಸು ಮತ್ತು ಜೊತೆಗೆ ನಾನೇ ಇದೇ ಕಂಟೆಂಟ್ ಮೇಲೆ ಮಾಡಿರುವಂಥ ಪಾಠ, ಎಲ್ಲ ಸಂಪನ್ಮೂಲ ವ್ಯಕ್ತಿಗಳು ಮಾಡಿರುವಂಥ ಪಾಠಗಳು ಈಗಾಗಲೇ 2020 ಮತ್ತು 2021 ನಮ್ಮ ಅಕ್ಕ TV ಯೂಟ್ಯೂಬ್ ಚಾನಲಲ್ಲಿ ಲಭ್ಯ ಇದೆ. ಅಲ್ಲಿ ಕಂಪ್ಲೀಟಾಗಿ ನಾವು ಥೆರಾಟಿಕಲ್ ಪಾರ್ಟ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಥೆರಾಟಿಕಲ್ ಪಾರ್ಟನ್ನು ಮಾಡಿಕೊಟ್ಟಿದ್ದೇವೆ ನಮಗೆಲ್ಲ. ಅದನ್ನು ಮತ್ತೊಂದು ಸಾರಿ ವೀಕ್ಷಣೆ ಮಾಡಿ ಅದನ್ನು ನಿಮ್ಮ ವಾಟ್ಸಪ್ ಗ್ರೂಪಿಗೂ ಮತ್ತು ಕಮೆಂಟ್ ಬಾಕ್ಸಲ್ಲಿ ಕೂಡ ನಾವು ಅದನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾವು ಆ ಲಿಂಕನ್ನು ಕೂಡ ಶೇರ್ ಮಾಡಲಿದ್ದೇವೆ. ಇದಾದ ಮೇಲೆ ಟೀಚಿಂಗ್ ಸಪೋರ್ಟ್ ಸಿಸ್ಟಮ್ ಬಗ್ಗೆ TSS ಅಂತ ಸಿಂಪಲ್ಲಾಗಿ ನಾವು TSS ಅಂತ ಕರಿಬೋದು. ಮೊದಲು ಇದಕ್ಕೆ ಬೇರೆ ಒಂದು ಹೆಸರಿನಿಂದ ಕರೀಲಾಗ್ತಾ ಇತ್ತು.
ಟೀಚಿಂಗ್ ಏಡ್ಸ್ ಅಂತ ಇದಕ್ಕೆ ಕರಿತಾ ಇದ್ರು, ಬೋಧನೋಪಕರಣಗಳು ಅಂತ ಕರಿತಾ ಇದ್ರು. ಈಗ ಇದು ಬದಲಾಗಿ ಟೀಚಿಂಗ್ ಸಪೋರ್ಟ್ ಸಿಸ್ಟಮ್ ಆಗಿ, ಅಂದರೆ ಒಬ್ಬ ಟೀಚರ್ಗೆ ಪಾಠ ಮಾಡಲಿಕ್ಕೆ ಏನೆಲ್ಲ ಬೇಕಲ್ಲ ಆ ಟೀಚರ್ ಸಪೋರ್ಟ್ ಸಿಸ್ಟಮ್ ಆಗಿ ಇದು ಬರ್ತಾ ಇದೆ. ಸೊ ಅಲ್ಲಿ 3 ವಿಧಾನಗಳನ್ನು ಅವರು ಇಂಟ್ರಡ್ಯೂಸ್ ಮಾಡಿದ್ದಾರೆ. ಮೊದಲಲ್ಲಿ ಕೇವಲ ಒಂದೇ ಥರನಾಗಿರ್ತಕ್ಕಂಥ ಟೀಚಿಂಗ್ ಏಡ್ಸ್ಗಳು ಬರ್ತಾ ಇತ್ತು, ಬಟ್ ಈಗ 3 ವಿಧಾನಗಳು ಅಲ್ಲಿ ಬರ್ತಾ ಇದೆ. ಒಂದು ಟ್ರೆಡಿಷ್ನಲ್, ಎರಡನೇದ್ದು ಮಾಡರ್ನ್ ಮತ್ತು ICT ಬೇಸ್ಡ್ ಸಪೋರ್ಟ್ ಸಿಸ್ಟಮ್ ಟೀಚರ್ಗೆ ಬರ್ತಾ ಇದೆ. ಅಂದರೆ ಒಬ್ಬ ಶಿಕ್ಷಕ ಈಗಾಗಲೇ ಪ್ರೊಫೆಸರ್ ವಿ ಕೆ ಕುಲಕರ್ಣಿ ಅವರು ಹೇಳುವಾಗ, ಟೀಚಿಂಗ್ನಲ್ಲಿ ಹೇಳುವಾಗ ಹೇಳಿದ್ದಾರೆ ಏನೆಲ್ಲ ಅವಶ್ಯಕ ಅಂಶಗಳಿದೆ, ಒಂದು ಟೀಚಿಂಗ್ ಅಂತಕ್ಕಂಥದ್ದು ಏನೆಲ್ಲ ಹಂತಗಳನ್ನು ಒಳಗೊಂಡಿದೆ, ಆ ಹಂತಗಳಲ್ಲಿ ಟೀಚರ್ಗೆ ಸಪೋರ್ಟ್ ಆಗುವಂಥ ಒಂದು ವ್ಯವಸ್ಥೆಯನ್ನು, ಬೋಧನಾಪೂರ್ವಕ ವ್ಯವಸ್ಥೆಯನ್ನು ನಾವು ಕಲ್ಪಿಸ್ಕೊಡ್ಬೇಕಾಗಿದೆ. ಆ ಬೋಧನಾಪೂರ್ವಕ ವ್ಯವಸ್ಥೆಗೆ ಅನೇಕ ರೀತಿಯಾಗಿರುವಂಥ ಸಹಾಯ ಸಹಕಾರವನ್ನು ನಾವು ಶಿಕ್ಷಕರಾಗಿ ಪಡ್ಕೊಳ್ತೇವೆ. ಯಾಕೆ ಅಂದರೆ ನಮ್ಮ ಬೋಧನಾ ಮತ್ತು ಕಲಿಕಾ ಪ್ರಕ್ರಿಯೆಗಳು ಯಶಸ್ವಿ ಆಗಬೇಕು ಅನ್ನೋ ಕಾರಣಕ್ಕಾಗಿ, ಪರಿಣಾಮಕಾರಿ ಆಗಬೇಕು ಅನ್ನೋ ಕಾರಣಕ್ಕಾಗಿ ನಾವು ಅವುಗಳನ್ನೆಲ್ಲ ಬಳಸ್ತೇವೆ. ಆ ನಿಟ್ಟಿನಲ್ಲಿ ಟ್ರೆಡಿಷನಲ್, ಮಾಡರ್ನ್ ಮತ್ತು ICT ಬೇಸ್ಡ್ ಸಪೋರ್ಟ್ ಸಿಸ್ಟಮ್ಗಳು, ಟೂಲ್ಸು, ರಿಸೋರ್ಸಸ್ಗಳು ನಮಗೆ ಸಾಕಷ್ಟು ಸಹಾಯ ಮಾಡುತ್ತೆ. ಇದು ಇಲ್ಲಿರುವ ಪಠ್ಯಕ್ರಮ. ಮುಂದಿನ ಒಂದು ಸೆಷನಲ್ಲಿ ಮತ್ತೆ ಇನ್ನೊಂದಿಷ್ಟು ಸಿಲೆಬಸ್ ಇರುತ್ತೆ, ಅದನ್ನು ಮತ್ತೆ ನೋಡೋಣ. ಈಗ ಇವತ್ತಿನ ಸೆಷನಲ್ಲಿ ನಾನು ಮೆಥಡ್ಸ್ ಆಫ್ ಟೀಚಿಂಗ್ ಮೇಲೆ ಮತ್ತು TSS ಮೇಲೆ, ಟೀಚರ್ ಸಪೋರ್ಟ್ ಸಿಸ್ಟಮ್ ಮೇಲೆ ನಾನು ಕಾನ್ಸಂಟ್ರೇಟ್ ಮಾಡ್ತೇನೆ. ಲೆಟ್ ಅಸ್ ಗೋ ವಿತ್ ದ ನೆಕ್ಸ್ಟ್ ಥಿಂಗ್ಸ್, ದಟ್ ಈಸ್ ನೆಕ್ಸ್ಟ್ ಪಾರ್ಟ್ ಈಸ್ ಬ್ಲೂ ಪ್ರಿಂಟ್. ನಾವೀಗ ಬ್ಲೂ ಪ್ರಿಂಟನ್ನು ನೋಡೋದಾಯಿತು ಅಂತಂದರೆ, ಲೆಟ್ ಅಸ್ ಶೋ ದ ಬ್ಲೂ ಪ್ರಿಂಟ್. ನಿಮಗೆ ಬ್ಲೂ ಪ್ರಿಂಟ್ ಕಾಣ್ತಾ ಇದೆ ಅಂತ ನಾನು ಭಾವಿಸ್ತೇನೆ. ಸ್ಕ್ರೀನ್ ಕಡೆ ಎಲ್ಲರೂ ನೋಡಿ, ಬ್ಲೂ ಪ್ರಿಂಟ್ ಕಡೆ ಗಮನ ಕೊಡಿ. ಇಲ್ಲಿ ನೋಡ್ತಾ ಹೋಗಿ, ಉನ್ನತ ಕಲಿಕಾ ಸಂಸ್ಥೆಗಳಲ್ಲಿ ಬೋಧನಾ ವಿಧಾನಗಳು, ಮೆಥಡ್ಸ್ ಆಫ್ ಟೀಚಿಂಗ್ ಇನ್ ಹೈಯರ್ ಲರ್ನಿಂಗ್ ಇನ್ಸ್ಟಿಟ್ಯೂಟ್ಸ್ ಆ್ಯಂಡ್ TSS ಬೋಧನಾ ಪೂರಕ ವ್ಯವಸ್ಥೆಯಲ್ಲಿ ಪ್ರಶ್ನೆಗಳನ್ನು ನೋಡ್ತಾ ಹೋಗಿ. ಇಲ್ಲಿ ಪ್ರಶ್ನೆಗಳು ಒಂದು ಕಡೆ ಬಂದಿದೆ, ಒಂದು ಕಡೆ ಬಂದಿಲ್ಲ, ಒಂದು ಕಡೆ ಬಂದಿದೆ, ಒಂದು ಕಡೆ ಬಂದಿಲ್ಲ. ಆದಾಗ್ಯೂ ಕೂಡ ಇದೆಲ್ಲವನ್ನು ಹಂಗೆ ಸ್ಲೋ ಆಗಿ ನಾನು ನಿಮಗೆ ತೋರಿಸ್ತಾ ಹೋಗ್ತೇನೆ. ಅಲ್ಲಿ ಗಮನ ಕೊಡಿ. ನೀವು ಅಲ್ಲಿ ಗಮನ ಕೊಟ್ಟಾಗ TSS ಮೇಲೆ ಕಡಿಮೆ ಪ್ರಶ್ನೆಗಳು ಬಂದಿದೆ, ಬಟ್ ಇದನ್ನು ಗಮನಿಸಿದಾಗ ನಮಗೆ ಇಲ್ಲಿ ಗೊತ್ತಾಗ್ತಿರೋದೇನು ಅಂತಂದರೆ, ಬೋಧನಾ ವಿಧಾನದ ಮೇಲೆ UGC ನೆಟ್ ಪರೀಕ್ಷೆಯಲ್ಲಿ 1 ಪ್ರಶ್ನೆ ಅಂಕರು ಕಡ್ಡಾಯವಾಗಿ ಬಂದಿದೆ ಆನ್ ಆನ್ ಎವರೇಜ್. ನಾವು ಒಂದು ಸರಾಸರಿಯನ್ನು ತೆಗೆದುಕೊಂಡಾಗ ನೋಡಿ, ನೀವು ಸರಾಸರಿಯನ್ನು ತೆಗೆದುಕೊಂಡಾಗ ಈ ಘಟಕದ ಮೇಲೆ ಪ್ರಶ್ನೆಗಳು ಬಂದಿದೆ, ಒಂದೊಂದು ಕಡೆ ಇಲ್ಲ ಅಷ್ಟೇ. ಆದರೆ TSS ಮೇಲೆ ಕಡಿಮೆ ಪ್ರಶ್ನೆಗಳು ಬಂದಿದೆ. ಇಲ್ಲಿ ನೋಡಿ, ನಾನು ತೋರಿಸ್ತಾ ಇದ್ದೀನಿ, ಮತ್ತೊಂದು ಸಾರಿ ನಿಮ್ಮ ಗಮನಕ್ಕಾಗಿ ತೋರಿಸ್ತಾ ಇದ್ದೀನಿ. ಇದು UGC ನೆಟ್ನ ಬ್ಲೂ ಪ್ರಿಂಟು. ಓಕೆ, ಎಸ್. ಈಗ KSETನ ಬ್ಲೂ ಪ್ರಿಂಟ್ ಒಂದು ನೋಡೋಣ. KSET ಪರೀಕ್ಷೆಯಲ್ಲಿ ಉನ್ನತ ಕಲಿಕಾ ಶಿಕ್ಷಣ ಸಂಸ್ಥೆಗಳಲ್ಲಿ ಬೋಧನಾ ವಿಧಾನ ಏನಿದೆಯಲ್ಲ, ಬೋಧನಾ ವಿಧಾನದ ಮೇಲೆ ಮತ್ತು TSS ಮೇಲೆ ಏನೇನು ಪ್ರಶ್ನೆಗಳು ಬಂದಿದೆ ಅಂತ ನಾವು ನೋಡ್ತಾ ಹೋದರೆ, 2018ರಲ್ಲಿ 4 ಪ್ರಶ್ನೆ, 11ರಲ್ಲಿ, 13ರಲ್ಲಿ, 14ರಲ್ಲಿ ಪ್ರಶ್ನೆಗಳಿಲ್ಲ, 16ರಲ್ಲಿ 1 ಪ್ರಶ್ನೆ ಇದೆ, 18ರಲ್ಲಿ 4 ಪ್ರಶ್ನೆ ಇದೆ, 20ರಲ್ಲಿ 1 ಪ್ರಶ್ನೆ ಇದೆ, 21ರಲ್ಲಿ 1 ಪ್ರಶ್ನೆ ಬಂದಿಲ್ಲ. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಷನ್, 1 ಪ್ರಶ್ನೆಯೂ ಕೂಡ ಬೋಧನಾ ವಿಧಾನದ ಮೇಲಾಗಲಿ, ಬೋಧನಾ ಪೂರಕ ವ್ಯವಸ್ಥೆಯ ಮೇಲಾಗಲಿ 2021ರ KSETಲ್ಲಿ ಬಂದಿಲ್ಲ. ಸೊ ಇಲ್ಲೊಂದು ಪ್ರಶ್ನೆ ಬಂದಿದೆ. ಅಂದರೆ ಒಟ್ಟಾರೆಯಾಗಿ ಫಂಡಮೆಂಟಲ್ಸ್ ಆಫ್ ಟೀಚಿಂಗ್ ಎಷ್ಟು ಮಹತ್ವನೋ ಅಷ್ಟೇ ಮೆಥಡ್ಸ್ ಆಫ್ ಟೀಚಿಂಗು ಕೂಡ ಇಂಪಾರ್ಟೆನ್ಸ್ ಇದೆ. ನೀವು ಫೋಕಸ್ ಮಾಡುವಾಗ ಯಾವ ಥರ ಫೋಕಸ್ ಮಾಡಬೇಕು ಅನ್ನೋದನ್ನೇ ನಾವು ಹೆಚ್ಚು ಚರ್ಚೆ ಮಾಡೋಣ. ಈಗಾಗಲೇ ಥೆರಾಟಿಕಲ್ ಆಸ್ಪೆಕ್ಟ್ಸ್ಗಳನ್ನು ಟಚ್ ಮಾಡಲ್ಲ ನಾನು. ಸೊ ಆ್ಯಸ್ ಯೂಶ್ವಲ್ ವಿ ಆಲ್ ನೋ ದ್ಯಾಟ್ ಆ್ಯಂಡ್ ಐ ಬಿಲೀವ್ ದ್ಯಾಟ್ ಟೀಚಿಂಗ್ ಈಸ್ ಅ ಹಾರ್ಡ್ ವರ್ಕ್ ಬಿಕಾಸ್ ಇಟ್ಸ್ ಅ ಹಾರ್ಟ್ ವರ್ಕ್. ಬೋಧನೆ ಅಂತಕ್ಕಂಥದ್ದು ಒಂದು ಬಹಳ ಕಠಿಣವಾಗಿರ್ತಕ್ಕಂಥ ಕೆಲಸ, ಯಾಕಂದರೆ ಅದನ್ನು ನಾವು ಮನಸ್ಸಿಂದ ಮಾಡಬೇಕಾಗಿರೋದ್ರಿಂದ ಅದು ಬಹಳ ಕಠಿಣವಾಗಿರ್ತಕ್ಕಂಥ ಕೆಲಸ. ಹಾಗಾಗಿ ನಾವು ಸ್ವಲ್ಪ ಇನ್ವಾಲ್ವ್ಮೆಂಟ್ ಆಗಿ ಮಾಡಬೇಕಾಗತ್ತೆ. ಬೋಧನೆ ಅನ್ನೋದೇ ಅಷ್ಟೊಂದು ಬಹಳ ಮಹತ್ವಕರ ಆಗಿರ್ತಕ್ಕಂಥ ಅಂಶ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಲೆಟ್ ಅಸ್ ಕಮ್ ಟು ದ ಪಾಯಿಂಟ್, ಅ ವೆರಿ ಇಂಪಾರ್ಟೆಂಟ್ ಪಾರ್ಟ್, ದಟ್ ಈಸ್ ಟೀಚಿಂಗ್ ಮೆಥಡಾಲಜಿ. ತುಂಬ ಜನಕ್ಕೆ ಯಾರ್ಯಾರು BED ಕೋರ್ಸನ್ನು ಮಾಡ್ಕೊಂಡಿದ್ದೀರಿ, MEDಯನ್ನು ಓದ್ಕೊಂಡಿದ್ದೀರಿ, ಎಜುಕೇಷನ್ ಯಾರ್ಯಾರು ಓದ್ಕೊಂಡಿದ್ದೀರಿ, ಅವ್ರಿಗೆ ಈ ಪತ್ರಿಕೆಯಲ್ಲಿ ಈ ಪಾರ್ಟ್ ಸ್ವಲ್ಪ ಬೇರೆಯವ್ರಿಗಿಂತ ಸ್ವಲ್ಪ ಉಪಯೋಗಕಾರಿ ಆಗಬಹುದು ಅಷ್ಟೇ. ಆದರೆ ಸಂಪೂರ್ಣವಾಗಿ ಅವ್ರಿಗೆ ಉಪಯೋಗ ಆಗುತ್ತೆ ಅಂತಲ್ಲ. ಅವರಿಗೆ ಹೆಚ್ಚು ಪೂರಕವಾಗಿರತಕ್ಕಂಥ ಪಠ್ಯಕ್ರಮ BEdನಲ್ಲಿ ಅವ್ರು ಕಲ್ತಿರ್ತಾರೆ. ಬಟ್ ನಾನ್ BEd ಪೀಪಲ್ ಏನಿದ್ದೀರಿ, ಯಾರು BEd ಓದಿಲ್ಲ, ಯಾರು ಎಜುಕೇಷನ್ ಓದಿಲ್ಲ, MEd ಓದಿಲ್ಲ, ಈ ಥರದವ್ರು ಇದ್ದವ್ರಿಗೆ ಈ ಟೀಚಿಂಗ್ ಮೆಥಡಾಲಜಿ ಅಂದರೆ ಏನಪ್ಪ ಅಂತಕ್ಕಂಥ ಒಂದು ಗೊಂದಲ ಸಾಕಷ್ಟು ಜನರಲ್ಲಿ ಇದೆ. ನೀವೆಲ್ಲ ಗೊತ್ತಿರೋ ಹಾಗೆ ಒಂದು ಮನೇಲಿ ಒಂದು ಚಿಕ್ಕ ಪ್ರೋಗ್ರಾಮ್ ಇದೆ. ಒಂದು ಎಕ್ಸಾಂಪಲನ್ನು ಕೊಡ್ತೇನೆ ನಾನು. ಒಂದೇನೋ ಪ್ರೋಗ್ರಾಮ್ ಇರುತ್ತೆ,
ಪ್ರೋಗ್ರಾಮನ್ನು ನಾವು ಆರ್ಗನೈಸ್ ಮಾಡಬೇಕು ಅಂತ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಈಗ ಉದಾಹರಣೆಗೆ ತುಂಬ ಇಂಪಾರ್ಟೆಂಟ್, ಎಲ್ಲರ ಜೀವನದಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು ಮದುವೆ ಕಾರ್ಯಕ್ರಮ ಅಂತ ಹೇಳ್ಬೋದು, ಮದುವೆ ಸಮಾರಂಭ ಅಂತ ಹೇಳ್ಬೋದು. ಮದುವೆ ಸಮಾರಂಭ ಅಂತಕ್ಕಂಥದ್ದು ಕೇವಲ ನೇರವಾಗಿ ಗಂಡು ಹೆಣ್ಣು ಜೊತೆಯಾಗಿ ಅವ್ರಿಗೆ ತಾಳಿ ಕಟ್ತಕ್ಕಂಥ ಕೆಲಸ ಆಗಲ್ಲ. ಅದರ ಜೊತೆಗೆ ಅಲ್ಲಿ ಅನೇಕ ಕಾರ್ಯಕ್ರಮಗಳ ಒಂದು ಸರಣಿ ಇರುತ್ತೆ. ಐ ಮೀನ್ ಟು ಸೇ ದ್ಯಾಟ್ ಹಲ್ದಿ ಪ್ರೋಗ್ರಾಮ್ ಇರುತ್ತೆ, ಅದಾದಮೇಲೆ ಸುರುಗಿ ನೀರು ಹಾಕೋ ಪ್ರೋಗ್ರಾಮ್ ಇರುತ್ತೆ, ಅದು ಆದಮೇಲೆ ಮತ್ತು ಬೇರೆ ಬೇರೆ ಇನ್ನಿತರೆ ಕಾರ್ಯಕ್ರಮಗಳಿರುತ್ತೆ. ಮದುವೆ ಆಗುತ್ತೆ, ಮದುವೆ ಆದಮೇಲೆ ಮತ್ತೆ ಅದು ಈ ಥರ ಬೇರೆ 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 ಕಾರ್ಯಕ್ರಮಗಳ ಒಂದು ಸರಣಿ ಅಂತ ಹೇಳ್ಬೋದು. ಐ ಮೀನ್ ಟು ಸೇ ದ್ಯಾಟ್ ವಿಧಿವಿಧಾನ ಅನ್ನೋ ಪದ ಏನಿದೆಯಲ್ಲ, ಮೆಥಡಾಲಜಿ ಈಸ್ ಇಟ್ಸ್ ಅ ಸೆಟ್ ಆಫ್ ಮೆಥಡ್ಸ್ ಅಂತ ಕರಿಬೋದು. ಅಂದರೆ ಅನೇಕ ವಿಧಾನಗಳನ್ನು ಅದು ಒಳಗೊಂಡು ಒಂದು ಮೆಥಡಾಲಜಿಯಾಗಿ ಪರಿಣಮಿಸುತ್ತೆ. ಇಫ್ ಇಟ್ ಈಸ್ ಬಿಲಾಂಗ್ಸ್ ಟು ಅ ಟೀಚಿಂಗ್ ಮೆಥಡಾಲಜಿ ದೆನ್ ಇಟ್ ಈಸ್ ಕಾಲ್ಡ್ ಟೀಚಿಂಗ್ ಮೆಥಡಾಲಜಿ. ಇಫ್ ಇಟ್ ಈಸ್ ಅ ರಿಸರ್ಚ್ ದೆನ್ ಇಟ್ ಈಸ್ ಕಾಲ್ಡ್ ರಿಸರ್ಚ್ ಮೆಥಡಾಲಜಿ. ಅಂದರೆ ಮೆಥಡಾಲಜಿ ಅಂದರೆ ವಿಧಿವಿಧಾನಶಾಸ್ತ್ರ, ಅನೇಕ ವಿಧಿವಿಧಾನಗಳಂದರೆ ಅನೇಕ ವಿಧಾನಗಳನ್ನು ಒಳಗೊಂಡು ಒಂದು ಇಡಿಯಾಗಿರುವಂಥ ವ್ಯವಸ್ಥೆ ಏನಾಗುತ್ತಲ್ಲ, ಅಂದರೆ ಇಟ್ಸ್ ಅ ಸೆಟ್ ಆಫ್ ಮೆನಿ ಮೆಥಡ್ಸ್ ಅಂತ ಕರಿಬೋದು ನೀವು. ಅಂದರೆ ಅನೇಕ ವಿಧಾನಗಳನ್ನು ಒಳಗೊಂಡಾಗ ಒಂದು ಮೆಥಡಾಲಜಿ ಆಗುತ್ತೆ. ಹಾಗೆ ಈ ಮೆಥಡಾಲಜಿಯನ್ನು ಅರ್ಥ ಮಾಡ್ಕೋಬೇಕು. ಬೋಧನಾ ವಿಧಿವಿಧಾನಶಾಸ್ತ್ರ ಅಂತಕ್ಕಂಥದ್ದು ಬಹಳ ಸುಲಭಕ್ಕೆ ಸಿಗುವಂಥದ್ದಲ್ಲ, ಅಂದರೆ ತುಂಬ ಪ್ರಕ್ರಿಯೆಗಳನ್ನು ಒಳಗೊಂಡಿದೆ, ಅನೇಕ ವ್ಯವಸ್ಥೆಯನ್ನು ಒಳಗೊಂಡಿದೆ ಅಂತ ನಾವಿಲ್ಲಿ ಹೇಳಬಹುದು. ಈಗ ಟೀಚಿಂಗ್ ಮೆಥಡಾಲಜಿಲಿ ಪ್ರಮುಖವಾಗಿ ದೇರ್ ಆರ್ 3 ಗಾಗೀಸ್. ಈಗಾಗಲೇ ಹಳೆಯ ವಿಡಿಯೋದಲ್ಲಿ ತುಂಬ ನಾನು ಡಿಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಇಲ್ಲಿ ಸ್ವಲ್ಪ ನಾನು ಬ್ರೀಫ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಟೀಚಿಂಗ್ ಮೆಥಡಾಲಜಿ ಅಂದ ತಕ್ಷಣ 3 ಗಾಗಿಗಳನ್ನು ನೋಡ್ತೇವೆ. ಒಂದು ಪೆಡಗಾಗಿ, ಆರ್ ಇಟ್ ಈಸ್ ಆಲ್ಸೋ ಸ್ಪೆಲ್ಡ್ ಆ್ಯಸ್ ಪೆಡಗಾಜಿ, ಆ್ಯಂಡ್ ಸೆಕೆಂಡ್ ಒನ್ ಆಂಡ್ರಗಾಜಿ, ಆ್ಯಂಡ್ ಥರ್ಡ್ ಒನ್ ಈಸ್ ಹಿಟಗಾಜಿ. ಸೊ ಮೊದಲನೇದು ಪೆಡಗಾಜಿ, ಇಟ್ಸ್ ಅ ಚೈಲ್ಡ್ ಲರ್ನಿಂಗ್, ಆರ್ ಇಟ್ ಈಸ್ ಆಲ್ಸೋ ಕಾಲ್ಡ್ ಆ್ಯಸ್ ಆರ್ಟ್ ಆ್ಯಂಡ್ ಸೈನ್ಸ್ ಆಫ್ ಟೀಚಿಂಗ್ ಅಂತ ಕರಿತೀವಿ ನಾವು. ಬೋಧನೆಯ ಕಲೆ ಹಾಗೂ ವಿಜ್ಞಾನ. ಬೋಧನೆ ಅಂತಕ್ಕಂಥದ್ದು ಒಂದು ಕಲೆ, ಎಲ್ಲರಿಗೂ ಈ ಕಲೆ ಒಲಿಯೋದಿಲ್ಲ. ಸೊ ಬೋಧನೆ ಮಾಡ್ತಕ್ಕಂಥದ್ದು ಒಂದು ಕಲೆ ಮತ್ತು ಹಾಗೂ ಅದೊಂದು ವಿಜ್ಞಾನ. ವಿಜ್ಞಾನ ಅಂದರೆ ಡಿಸಿಪ್ಲಿನ್, ಸಿಸ್ಟಮ್ಯಾಟಿಕ್, ಲಾಜಿಕ್ ಇರುತ್ತೆ, ಹಂತ ಹಂತವಾಗಿ ನಡೀತಕ್ಕಂಥದ್ದು ಅಂತ ನಾವು ಹೇಳ್ಬೋದು. ಬೋಧನೆಗೆ ಯಾವ ಹಂತದಲ್ಲಿ ನಾವು ಇದನ್ನು ಬಳಸ್ಕೊಳ್ತೇವಲ್ಲ, ಇಲ್ಲಿ ಪೆಡಗಾಜಿಯನ್ನು ಬಳಸಲಾಗ್ತದೆ. ಬಟ್ ಒಂದು ಮಿಸ್ಕನ್ಸೆಪ್ಷನ್ ಇದೆ, ಏನು ಅಂತಂದರೆ ಪೆಡಗಾಜಿಯನ್ನು ಎಲ್ಲ ಹಂತಗಳಲ್ಲೂ ಬಳಸ್ತೇವೆ ಅಂಥೇಳಿ. ಪೆಡಗಾಜಿ ಈಸ್ ಸೂಟೇಬಲ್ ಫಾರ್ ಚೈಲ್ಡ್ ಲರ್ನಿಂಗ್. ಪ್ರೊಬೆಬಲಿ ತುಂಬ ಜನರು ಇದನ್ನು ಮಿಸ್ಕನ್ಸೆಪ್ಟ್ ಮಾಡ್ಕೋತಾರೆ. ಪೆಡಗಾಜಿ ಅಂದ ತಕ್ಷಣ ಅದು ಎಲ್ಲರಿಗೂ ಬರುತ್ತೆ, ಎಲ್ಲರಿಗೂ ಬರಲ್ಲ. ಇತ್ತೀಚಿನ ದಿನಗಳಲ್ಲಿ ಇನ್ನೂ ತುಂಬ R&Dಗಳಾಗಬೇಕಾಗಿದೆ, ಅನೇಕ ಸಂಶೋಧನೆಗಳಾಗಬೇಕಾಗಿದೆ. ಇದರ ಹೊರತಾಗಿಯೂ ಇನ್ನೂ ಅನೇಕವಾಗಿರುವಂತಹ ಆಂಡ್ರಗಾಜಿ ಅಂತ ಬರುತ್ತೆ. ಸೆಕೆಂಡ್ ಪಾಯಿಂಟ್ ಈಸ್ ಆಂಡ್ರಗಾಜಿ. ಸೆಕೆಂಡ್ ಗಾಜಿ ಈಸ್ ಆಂಡ್ರಗಾಜಿ. ಇಟ್ ಈಸ್ ಕಾಲ್ಡ್ ಅಡಲ್ಟ್ ಲರ್ನಿಂಗ್. ಇಟ್ ಈಸ್ ದ ಆರ್ಟ್ ಆ್ಯಂಡ್ ಸೈನ್ಸ್ ಆಫ್ ಬೋತ್ ಟೀಚಿಂಗ್ ಆ್ಯಂಡ್ ಲರ್ನಿಂಗ್ ಅಂತ ನಾನು ಇದನ್ನು ಡಿಫೈನ್ ಮಾಡ್ತೇನೆ. ಆಂಡ್ರಗಾಜಿನ ಅಂದರೆ ಹೈಯರ್ ಎಜುಕೇಷನ್ ಸಿಸ್ಟಮಲ್ಲಿ ನಾವು ಆಂಡ್ರಗಾಜಿ ಬಳಸಬೇಕು. ಈಗ ನೋಡಿ, ನಾವು ಚಿಕ್ಕವರಿದ್ದಾಗ, ನೀವೆಲ್ಲ ಚಿಕ್ಕವರಿದ್ದಾಗ ಒಂದು ಹಂತದವರೆಗೆ ಬರೋವರೆಗೂ ಅಪ್ಪ ಅಮ್ಮ ನಮಗೆ ತಿಳಿಸಿ ಹೇಳ್ತಾರೆ, ಬೈತಾರೆ, ಹೊಡಿತಾರೆ, ಎಲ್ಲ ರೀತಿ ಹೇಳ್ತಿರ್ತಾರೆ. ಒಂದು ಹಂತಕ್ಕೆ ಬಂದ ಮೇಲೆ ಅವರು ನಿಮ್ಮನ್ನು ಈಕ್ವಲ್ ಟ್ರೀಟ್ ಮಾಡ್ತಾರೆ, ಫ್ರೆಂಡ್ಸ್ ಥರ ಟ್ರೀಟ್ ಮಾಡ್ತಾರೆ. ಟ್ರೀಟ್ ಮಾಡಿ ಅವ್ರು ಹೇಳ್ತಾರೆ, ಇಲ್ಲ ಹಾಗೆ ಮಾಡಬೇಡಪ್ಪ, ಹೀಗೆ ಮಾಡಬೇಡಪ್ಪ, ಹಾಗೆ ಮಾಡಬೇಡಮ್ಮ, ಹೀಗೆ ಮಾಡಬೇಡಮ್ಮ. ಈ ಥರ ಯಾಕೆ ಹೇಳ್ತಾರೆ ಅಂದರೆ ನಿಮ್ಗೆ ತಿಳುವಳಿಕೆ ಬಂದಿರುತ್ತೆ, ನೀವು ಅರ್ಥ ಮಾಡ್ಕೊಳ್ತೀರಿ ಅನ್ನೋ ನಿಮಗೆ ಒಂದು ಪಕ್ವತೆ ಬಂದಿರುತ್ತೆ, ಮ್ಯಾಚುರಿಟಿ ಬಂದಿರುತ್ತೆ. ಹಿ ಆರ್ ಶಿ ಕ್ಯಾನ್ ಲರ್ನ್ ಹರ್ಸೆಲ್ಫ್ ಆರ್ ಹಿಮ್ಸೆಲ್ಫ್ ಅನ್ನುವಂಥ ಒಂದು ಪ್ರವೃತ್ತಿ ಬಂದಿರುತ್ತೆ ಅನ್ನೋ ಕಾರಣಕ್ಕಾಗಿ ನಿಮಗೆ ತಿಳಿಸಿ ಹೇಳ್ತಾರೆ. ಅಂದರೆ ನಮ್ಮಲ್ಲೂ ಕೂಡ ಸಾಕಷ್ಟು ಬದಲಾವಣೆಗಳಾಗಬೇಕಾಗಿದೆ. ಆಂಡ್ರಗಾಜಿ ಮೇಲೆ ಇನ್ನೂ ಸಾಕಷ್ಟು ಸಂಶೋಧನೆಗಳಾಗಬೇಕಾಗಿದೆ. ಆಂಡ್ರಗಾಜಿ ಮೇಲೆ ಒತ್ತು ಕೊಡಬೇಕಾಗಿದೆ. ಆಂಡ್ರಗಾಜಿ ಬೆಳೀತಾ ಇಲ್ಲ. ಆಂಡ್ರಗಾಜಿ ಅಂದರೆ ಉನ್ನತ ಹಂತಗಳಲ್ಲಿ, ಉನ್ನತ ಸಂಸ್ಥೆಗಳಲ್ಲಿ, ಅಂದರೆ ಆಫ್ಟರ್ PUC ನೀವು ಹೀಗೆ ನೆನ್ಪಿಡ್ಬೋದು, ಅಪ್ ಟು PUC ವರೆಗೂ ಪೆಡಗಾಜಿಯನ್ನು ಬಳಸ್ಕೊಂಡ್ರೆ PUC ಆದಮೇಲೆ ಏನಿದೆಯಲ್ಲ, ಉನ್ನತ ಶಿಕ್ಷಣಕ್ಕೆ ಏನು ಕಾಲಿಡ್ತಾರಲ್ಲ, ಅಲ್ಲಿ ಆಂಡ್ರಗಾಜಿ ಆಗಬೇಕು. ನಿಮ್ಮನ್ನೇ ನೀವು ಅನಲೈಸ್ ಮಾಡ್ಕೊಳ್ರಿ. ಸ್ಕೂಲ್ಗೆ ಹೋಗುವಾಗ, ಹೈಸ್ಕೂಲ್ಗೆ ಹೋಗುವಾಗ ನೀವು ಬ್ಯಾಗ್ಗಳನ್ನು ಹಾಕ್ಕೊಂಡು, ಶೂಸ್ ಹಾಕ್ಕೊಂಡು, ಟೈ ಹಾಕ್ಕೊಂಡು ಹಿಂಗೆಲ್ಲ ಹೋಗ್ತಿದ್ರಿ. ಯಾವಾಗ ಕಾಲೇಜ್ ಕಟ್ಟಿ ಹತ್ತಿದ್ರಿ, ಕಾಲೇಜ್ಗೆ ಹೋಗ್ತಾ ಬಂದ್ರಿ, ಅಲ್ಲಿ ನಿಮ್ಮ ನಡವಳಿಕೆ, ನಿಮ್ಮ ವರ್ತನೆ ಬದಲಾಗ್ತಾ ಹೋಯಿತು. ಅಂದರೆ ನಿಮ್ಮ ಕಲಿಯುವ ವಿಧಾನವೂ ಕೂಡ ಬದಲಾಗುತ್ತಲ್ಲ, ಅದನ್ನು ನಾವು ಆಂಡ್ರಗಾಜಿ ಅಂತ ಕರಿಬೋದು. ನೀವು ಹೀಗೆ ನೆನ್ಪಿಟ್ಕೋಬೋದು. ಓಕೆ, ನೆಕ್ಸ್ಟ್ ಕಮ್ಸ್ ಹಿಟಗಾಜಿ. ಹಿಟಗಾಜಿ ಈಸ್ ಅ ಸೆಲ್ಫ್ ಡೈರೆಕ್ಟೆಡ್ ಲರ್ನಿಂಗ್. ಅಟ್ ರಿಸರ್ಚ್ ಲೆವೆಲ್ ಇಟ್ ವಿಲ್ ಅಕರ್ಸ್. ನೋಡಿ, ರಿಸರ್ಚ್ ಲೆವೆಲ್ ಅಂದರೆ ಈಗ ಪೋಸ್ಟ್ ಗ್ರ್ಯಾಜುಯೇಷನ್ PhD ಮಾಡೋರು, ಅದಾದಮೇಲೆ PDF ಪೋಸ್ಟ್ ಡಾಕ್ಟರಲ್ ಫೆಲೋ ಮಾಡೋರು. ಸೊ ಈ ಡಾಕ್ಟರಲ್ ಡಿಗ್ರೀಸ್ಗಳನ್ನು, ಪೋಸ್ಟ್ ಡಾಕ್ಟರಲ್ ಡಿಗ್ರಿಗಳನ್ನು ಮಾಡುವಾಗ ಅಲ್ಲಿರುವಂತಹ ಏನು ಆಸ್ಪಿರೆಂಟ್ಸ್ ಇರ್ತಾರೆ, ಅಥವಾ ಅಲ್ಲಿರುವಂತಹ ಏನು ವಿದ್ಯಾರ್ಥಿಗಳಂತ ಅವ್ರನ್ನ ಕರೆಯೋಕ್ಕಾಗಲ್ಲ. ಸೊ ಅವ್ರು ಏನಿರ್ತಾರೆ, ಅವ್ರಿಗೆ ನಾವು ಚಿಕ್ಕ ಮಕ್ಕಳಿಗೆ ಹೇಳಿದ ಹಾಗೆ ಹೇಳಲಿಕ್ಕೆ ಆಗಲ್ಲ. ಅವರನ್ನು ನಾವು ಬೇರೆ ರೀತಿಯೇ ಹ್ಯಾಂಡಲ್ ಮಾಡಬೇಕಾಗತ್ತೆ. ಅದಕ್ಕೆ ನಾವು ಹಿಟಗಾಜಿ ಅಂತ ಕರಿತೇವೆ. ಅಂದರೆ ಬೋಧನಾ ವಿಧಾನದಲ್ಲಿ 3 ಗಾಗಿಗಳನ್ನು ನಾವು ನೋಡಬಹುದು.
ಅವು ಎಲ್ಲ ಮೂರು ಗಾಗಿಗಳು. ಇದು ಸರಿಯಾಗಿ ಅರ್ಥ ಆದರೆ ಗಾಗಿಗಳಾಗುತ್ತೆ, ಇಲ್ಲ ಗುಹಿಗಳಾಗುತ್ತೆ. ಹಾಗಾಗಿ ಪೆಡಗಾಜಿ, ಆ್ಯಂಡ್ರಗಾಜಿ, ಹಿಟೋಗಾಜಿಗಳಿದೆ. ಬಟ್ ಮಿಸ್ಕನ್ಸೆಪ್ಟ್ ಇಂಟರ್ಚೇಂಜಬಲಿ ವಿ ಆರ್ ಯೂಸಿಂಗ್ ದೆಮ್ ಆ್ಯಂಡ್ ಟರ್ಮಿನಾಲಜಿ ಕೂಡ ನಾವು ಮಾಡ್ತಾ ಇರ್ತೇವೆ. ಇದಿಷ್ಟು ಕಲ್ಪನೆ ನಿಮ್ಗೆ ಸಾಕು. ಯಾಕಂದರೆ ಇದ್ರ ಮೇಲೆ ಅಪ್ಲೈಡ್ ಕ್ವಶನ್ಸ್ಗಳು ಬರ್ತಾ ಇದೆ, ಅದಕ್ಕೋಸ್ಕರ ನಾನು ಇದನ್ನು ಸ್ವಲ್ಪ ಹೈಲೈಟ್ ಮಾಡಿ ಹೇಳಿದೆ. ಮುಂದೆ ಹೋಗೋಣ. ಆ್ಯಸ್ ಐ ಸೆಡ್, ದೇರ್ ಆರ್ ಮೆನಿ ಮೆಥಡ್ಸ್. ಇನ್ ಟೀಚಿಂಗ್ ಮೆಥಡಾಲಜಿ ವಿ ಕಮ್ ಅಕ್ರಾಸ್ ಸಮ್ ಆಫ್ ದ ಟರ್ಮ್ಸ್. ನಾವು ಟೀಚಿಂಗ್ ಮೆಥಡಾಲಜಿ ಅಲ್ಲಿ ಅನೇಕ ಪದಗಳನ್ನು ನೋಡ್ತೇವೆ, ಟರ್ಮ್ಗಳನ್ನು ನೋಡ್ತೇವೆ. ಅವು ಯಾವ್ಯಾವ ಟರ್ಮ್ಗಳು? ಒಂದು ಅಪ್ರೋಚ್ ಅಂತ ಕರಿಬೋದು ನಾವು, ಅದಕ್ಕೆ ಕನ್ನಡದಲ್ಲಿ ಉಪಕ್ರಮ ಅಂತ ಕರಿತೇವೆ ನಾವು. ಮೆಥಡ್ ಅಂತ ಕರಿತೇವೆ, ಅದಕ್ಕೆ ಪದ್ಧತಿ ಅಥವಾ ವಿಧಾನ ಅಂತ ಕರಿತೇವೆ. ನೆಕ್ಸ್ಟ್ ಕಮ್ಸ್ ಟೆಕ್ನಿಕ್. ಟೆಕ್ನಿಕ್ ಅಂದರೆ ತಂತ್ರ ಅಂತ ನಾವು ಬಳಸ್ತೇವೆ. ಸೊ ಟರ್ಮ್ಸ್ ಇನ್ ಟಿ ಎಮ್, ಅದೇ ಯಾವ್ಯಾವ ಟರ್ಮ್ ಇದೆ ಅಂತ ಹೇಳ್ತೇನೆ. ಇಲ್ಲಿ ಚಿತ್ರ ನೋಡಿ, ಇನ್ನೊಂದು ಸಾರಿ ನಾನು ಚಿತ್ರ ತೋರಿಸ್ತೇನೆ ತಮಗೆ. ಚಿತ್ರದ ಕಡೆ ಸ್ವಲ್ಪ ಗಮನ ಇರಲಿ ತಮ್ಮದು. ಎಲ್ಲದಕ್ಕಿಂತ ದೊಡ್ಡದು ಅಪ್ರೋಚು, ಅಪ್ರೋಚಿನ ಭಾಗವಾಗಿ ಮೆಥಡ್ಡು, ಮೆಥಡ್ಡಿನ ಭಾಗವಾಗಿ ಟೆಕ್ನಿಕ್ಕು. ನೀವು ಹೀಗೂ ಅರ್ಥ ಮಾಡ್ಕೋಬೋದು. ಇದನ್ನು ಇಂಟರ್ಚೇಂಜಬಲಿ ವಿ ಆರ್ ಯೂಸಿಂಗ್ ದೆಮ್. ನಾವು ಅಪ್ರೋಚಿಗೆ ಮೆಥಡ್ ಅಂತೀವಿ, ಮೆಥಡ್ಗೆ ಅಪ್ರೋಚ್ ಅಂತೀವಿ, ಅಪ್ರೋಚಿಗೆ ಟೆಕ್ನಿಕ್ ಅಂತೀವಿ. ನಾವು ಮೂರು ಪದಗಳನ್ನು ಸ್ವಲ್ಪ ಒಂದು 2 ನಿಮಿಷದಲ್ಲಿ ಹೇಳ್ತೇನೆ. ಯಾಕೆಂದರೆ ನಾನ್ ಎಜುಕೇಷನ್ ಪೀಪಲ್ ಇರೋದ್ರಿಂದ ಸ್ವಲ್ಪ ನಾನು ಇದನ್ನು ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದೀನಿ. ಅನೇಕ ಟೆಕ್ನಿಕ್ಗಳು ಸೇರಿ ಮೆಥಡ್ ಆಗುತ್ತೆ, ಅನೇಕ ಮೆಥಡ್ಗಳು ಸೇರಿ ಅಪ್ರೋಚ್ ಆಗುತ್ತೆ. ಹಿಂಗೆ ನೆನ್ಪಿಡಿ, ಈಸಿಲಿ ನೆನ್ಪಿಡ್ಬೋದು. ಎಸ್, what is approach? It's a one's viewpoint towards teaching. If it is a teaching approach, then it is teaching. It is a research approach, it is a research. Any kind of activity followed by its viewpoint. ಈಗ ಒಬ್ಬರ ದೃಷ್ಟಿಕೋನ ಅಂತ ಹೇಳ್ತೀವಿ ನಾವು. ಒಬ್ಬರ ದೃಷ್ಟಿಕೋನ ಅಂದಾಗ ಅದಕ್ಕೆ ಅಪ್ರೋಚ್ ಅಂತ ಕರಿಬೋದು ನಾವು. ಉದಾಹರಣೆಗೆ ನಾವು ಈ ಬೇರೆ ಬೇರೆ ಪದಾರ್ಥಗಳನ್ನು ಅಡುಗೆ ಮನೆಯಲ್ಲಿ ತಯಾರು ಮಾಡುವಾಗ ಅಮ್ಮ ಮನೆಯಲ್ಲಿ ತಯಾರು ಮಾಡಿಕೊಡ್ತಿರ್ತಾಳೆ. ನನಗೆ ಕೆಲವು ಜನ ಹೇಳ್ತಿರ್ತಾರೆ, ನನಗೆ ಅನ್ನ ರೈಸ್ ಈ ಥರ ಬೇಕು, ರೈಸ್ ಇದೇ ಥರ ಕುಕ್ಡ್ ಆಗಿರಬೇಕು, ತುಂಬ ಮೆತ್ತಗಿರಬೇಕು, ಉದುರಾಗಿರಬೇಕು, ಕ್ರಿಸ್ಟಲ್ ಫಾರ್ಮ್ನಾಗ ಅಂತ ಈ ಥರ ಏನು ಹೇಳ್ತೀವಲ್ಲ, ದ್ಯಾಟ್ ಈಸ್ ಅಪ್ರೋಚ್. ಇಟ್ಸ್ ಅ ಒನ್ಸ್ ವ್ಯೂ ಪಾಯಿಂಟ್. ನನಗೆ ತುಂಬ ಜೋರಾಗಿ ಮಾತಾಡೋದು ಇಷ್ಟ, ತುಂಬ ಕಡಿಮೆ ಧ್ವನಿಯಲ್ಲಿ ಮಾತಾಡೋದು ಇಷ್ಟ, ಇನ್ನು ಕೆಲವು ಜನಕ್ಕೆ ನಿಧಾನಕ್ಕೆ ಮಾತಾಡೋದು ಇಷ್ಟ, ಇನ್ನು ಕೆಲವು ಜನಕ್ಕೆ ಮಾತನಾಡೋದಿರೋದೇ ಇಷ್ಟ. ಸೊ ಹೀಗೆ ಅಪ್ರೋಚ್ಗಳು ಬದಲಾಗ್ತಾ ಇರುತ್ತೆ. ಅಂದರೆ ನನ್ನ ದೃಷ್ಟಿಕೋನ ಅಂತ ಹೇಳ್ಬೋದು ನೀವು. ಓಕೆ, ಇದಕ್ಕೆ ಅಪ್ರೋಚ್ ಅಂತ ಕರಿತೇವೆ. ಇನ್ನು ಮೆಥಡ್ ಅಂತ ಬರುತ್ತೆ, ಪದ್ಧತಿ ಅಥವಾ ವಿಧಾನ ಅಂತ ಹೇಳಿದೆ ನಾನು. ಇಟ್ಸ್ ಅ ಸೀಕ್ವೆನ್ಸ್ ಆಫ್ ಲಾಜಿಕಲ್ ಸ್ಟೆಪ್ಸ್ ಅಂತ ಕರಿತೀವಿ ನಾವು. ಇದು ಒಂದು ಸೀಕ್ವೆನ್ಸ್ ಆಗಿರುತ್ತೆ, ಲಾಜಿಕಲ್ ಸ್ಟೆಪ್ಸ್ ಇರುತ್ತೆ. ಒಂದಾದ ನಂತರ ಒಂದು, ಒಂದಾದ ನಂತರ ಒಂದು, ಒಂದಾದ ನಂತರ ಒಂದು, ಹೀಗೆ ಒಂದು ನಿಧಾನಕ್ಕೆ ತಾರ್ಕಿಕವಾದಂಥ ಹಂತಗಳ ಶ್ರೇಣಿಯನ್ನು ನಾವು ಪದ್ಧತಿ ಅಥವಾ ವಿಧಾನ ಅಂತ ಕರಿಬಹುದು. ಇದು ಅರ್ಥ ಆಯಿತು ಅಂದರೆ, ಈ ಟರ್ಮಿನಾಲಜಿ ಅರ್ಥ ಆಯಿತು ಅಂದರೆ ನೀವು ಬೇರೆ ಬೇರೆ ಅನೇಕ ವಿಧಾನಗಳು ಬರುತ್ತೆ, ಆ ವಿಧಾನಗಳನ್ನು ಚೆನ್ನಾಗಿ ಅರ್ಥ ಮಾಡ್ಕೋಬಹುದು, ತೊಂದರೆ ಇಲ್ಲ. ಇನ್ನು ಟೆಕ್ನಿಕ್ ಬರುತ್ತೆ. ಟೆಕ್ನಿಕ್ ಅಂದ್ರೇನು? ದ ಪರ್ಸನಲ್ ಆರ್ಟ್ ಆ್ಯಂಡ್ ಸ್ಟೈಲ್ ಆಫ್ ಎ ಟೀಚರ್. ಒಬ್ಬ ಟೀಚರ್ನ ಪರ್ಸನಲ್ ಸ್ಟೈಲ್. ಒಂದೇ ವಿಷಯವನ್ನು ಬೇರೆ ಬೇರೆ ಶಿಕ್ಷಕರ ಹತ್ರ ಕೊಟ್ಟಾಗ ಅವರು ಬೇರೆ ಬೇರೆ ತಮ್ಮದೇ ಆಗಿರುವಂಥ ಪದ್ಧತಿಯನ್ನು ಬಳಸ್ತಾರೆ, ತಮ್ಮದೇ ಆಗಿರುವಂಥ ಅಪ್ರೋಚನ್ನು ಬಳಸ್ತಾರೆ, ತಮ್ಮದೇ ಆಗಿರುವಂಥ ತಂತ್ರಗಾರಿಕೆಯನ್ನು ಬಳಸ್ತಾರೆ. ಈಗ ಒಬ್ಬ ಓಟಗಾರ ಇರ್ತಾನೆ, ಒಬ್ಬ ರನ್ನರ್ ಇರ್ತಾನೆ, ಅಥ್ಲೆಟ್ ಇರ್ತಾನೆ. ಅವನು ಓಡುವಾಗ ಅವರ ಕೋಚ್ ಅವರಿಗೆ ತಂತ್ರಗಳನ್ನು ಹೇಳ್ಕೊಟ್ಟಿರ್ತಾರೆ. ನೀನು ಹೀಗೆ ಮಾಡುವಾಗ, ಯಾವಾಗಲೂ ರನ್ನರ್ಸ್ ಇರ್ತಾರೆ, ಓಡುವಾಗ ನೀನು ಹಿಂದಿನಿಂದ ಓಡು ಅಂತ ಹೇಳಲ್ಲ, ಯಾವಾಗಲೂ ನಿನ್ನ ಯಾವಾಗಲೂ ಹಿಂಗೆ ಬಕ್ಕೊಂಡು ಓಡಬೇಕು ಅಂತ ಹೇಳ್ತಾರೆ ಅವರು. ಯು ಶುಡ್ ಬೆಂಡ್ ಲೈಕ್ ದಿಸ್ ಆ್ಯಂಡ್ ಯು ಶುಡ್ ರನ್ ಅಂತ ಹೇಳ್ತಾರೆ. ಯಾಕೆ ಹೇಳ್ತಾರೆ ಅಂದರೆ ದ್ಯಾಟ್ ಒಂದು ಸಾರಿ ನಿಮ್ಮ ಹೆಡ್ಡು ಚೆಸ್ಟು ಕೂಡ ಕಾರಣ ಆಗುತ್ತೆ. ಫಸ್ಟ್ ಬರುವಾಗ ಎರಡು ಎಟ್ ಎ ಟೈಮ್ಗೆ ಇದ್ದಾಗ ಟೆಕ್ನಿಕ್ಗಳನ್ನು ಯೂಸ್ ಮಾಡ್ತಾರೆ. ಓಡುವಾಗ ಸ್ಪೈಕ್ ಹಾಕ್ಕೊಂಡು ಓಡ್ತಾರೆ. ಯಾಕೆ ಓಡ್ತಾರೆ ಅಂದರೆ ಟೆಕ್ನಿಕ್ಗಳನ್ನು ಫಾಲೋ ಮಾಡ್ತಾರೆ. ಹಾಗೆ ಟೀಚಿಂಗ್ನಲ್ಲೂ ಕೂಡ ನಾವು ಅನೇಕ ತಂತ್ರಗಳನ್ನು ನೋಡ್ತೇವೆ. ಅನೇಕ ತಂತ್ರಗಳಿದೆ ಟೀಚಿಂಗ್ನಲ್ಲಿ, ತುಂಬ ಒಳ್ಳೆ ತಂತ್ರಗಳನ್ನು ಬಳಸ್ತೇವೆ. ಹೀಗೆ ಅನೇಕ ಮೆಥಡ್ಗಳನ್ನು ಕೂಡ ಬಳಸ್ತೇವೆ ನಾವು, ಮತ್ತು ಅಪ್ರೋಚ್ಗಳನ್ನು ಕೂಡ ಬಳಸ್ತೇವೆ. ಮೂರೂ ಕೂಡ ಬೇರೆ ಬೇರೆ, ಆದರೆ ಇಂಟರ್ಚೇಂಜಬಲಿ ವಿ ಆರ್ ಮಿಸ್ಯೂಸಿಂಗ್ ದೆಮ್. ನಮ್ಮ ಶಿಕ್ಷಣ ಕ್ಷೇತ್ರದಲ್ಲಿ ಏನಾಗ್ತಾ ಇದೆ ಅಂತಂದರೆ ನಾವು ಅವುಗಳನ್ನು ತಪ್ಪಾಗಿ ಗ್ರಹಿಸಿ, ತಪ್ಪಾಗಿ ಅರ್ಥೈಸಿ, ತಪ್ಪಾಗಿ ಬಳಸ್ತಾ ಇದ್ದೇವೆ ಅಂತ ಹೇಳಬಹುದು. ಸ್ಟ್ರಾಟಜಿ ಅಂತಿದೆ, ಸೆಟ್ ಆಫ್ ಡಿಸಿಷನ್ಸ್ ಟು ಅಚೀವ್ ಆ್ಯನ್ ಅಬ್ಜೆಕ್ಟಿವ್ ದ್ಯಾಟ್ ರಿಸಲ್ಟ್ಸ್ ಇನ್ ಪ್ಲ್ಯಾನ್. ಸೊ ಸ್ಟ್ರಾಟಜಿ ಅಂದರೆ ತಂತ್ರಗಾರಿಕೆ ಅಂತ ಕರಿಬೋದು. ತಂತ್ರಗಳು, ತಂತ್ರಗಾರಿಕೆ. ಆ ತಂತ್ರ ಅಂದರೆ ಆ ತಂತ್ರಗಾರಿಕೆಯನ್ನು ಮಾಡಿಕೊಂಡು ತಂತ್ರಗಳ ಮೂಲಕ ನಾವು ಸಕ್ಸಸ್ ಆಗ್ತೇವೆ ಅಂತ. ಈಗ ಉದಾಹರಣೆಗೆ ಮನೆಯಲ್ಲಿ ನಿಮ್ಮ ಮನೆಯಲ್ಲಿ ಹಾಲು ಕಾಯಿಸ್ಲಿಕ್ಕೆ ಇಟ್ಟಿದ್ದೀರಿ ಅಂತ. ಹಾಲು ಕಾಯಿಸ್ಲಿಕ್ಕೆ ಇಟ್ಟಾಗ ಅಮ್ಮನಿಗೆ ಹಾಲು ಉಕ್ಕು ಬರುತ್ತೆ. ಹಾಲು ಉಕ್ಕು ಬಂದಾಗ ಅಮ್ಮ ಹೋಗ್ತಾಳೆ. ಅಮ್ಮ ಹೋಗಿ ನೇರವಾಗಿ ಅದನ್ನು ಇಳಿಸ್ತಾಳೆ. ಟೆಕ್ನಿಕ್ಗಳು ಏನೇನು ಮಾಡಬಹುದು? ಇಲ್ಲ ಸರ್ ಗ್ಯಾಸನ್ನು ಆಫ್ ಮಾಡ್ಬೋದು ಅಂತ ಒಬ್ರು ಹೇಳ್ಬೋದು. ಇಲ್ಲ ಸರ್ ಗ್ಯಾಸನ್ನು ಕಡಿಮೆ ಮಾಡ್ಬೋದು. ಇಲ್ಲ ಸರ್ ಊದ್ಬೋದು, ಅದನ್ನು ಹಾಲನ್ನು ಊದ್ಬೋದು. ಇಲ್ಲ ಸ್ವಲ್ಪ ನೀರು ಹಾಕ್ಬೋದು. ಹೀಗೆ ಬೇರೆ ಬೇರೆ ತಂತ್ರಗಳನ್ನು ಬಳಸ್ತೇವೆ. ಹಾಗೆ ಟೀಚಿಂಗ್ನಲ್ಲೂ ಕೂಡ ಅಷ್ಟೇ, ಬೋಧನೆಯಲ್ಲಿ
ಅವರವರ ತಕ್ಕಂತೆ, ಅವರವರ ವಿಚಾರಧಾರೆಗೆ ತಕ್ಕಂತೆ ಅಥವಾ ಅವರವರ ಅಪ್ರೋಚ್ಗಳನ್ನು ಬಳಸ್ಕೊಳ್ತಾರೆ, ಅವರ ವಿಧಾನಗಳನ್ನು ಬಳಸ್ಕೊಳ್ತಾರೆ, ಅವರವರ ತಂತ್ರಗಳನ್ನು ಬಳಸ್ಕೊಳ್ತಾರೆ, ತಂತ್ರಗಾರಿಕೆಯನ್ನು ಕೂಡ ಅವ್ರು ಬಳಸ್ಕೊಳ್ತಾರೆ ಅಂತ ಹೇಳ್ಬೋದು. ನೆಕ್ಸ್ಟ್, ದೆರ್ ಇಸ್ ಒನ್ ಪ್ರೊವರ್ಬ್ ಇನ್ ಚಿರೀಸ್ ಪ್ರೊವರ್ಬ್, 1000 ಟೀಚರ್ಸ್ ಆ್ಯಂಡ್ 1000 ಮೆಥಡ್ಸ್ ಅಂತ. ನೋಡಿರಿ, ಸಾವಿರಾರು ವಿಧಾನಗಳಿದೆ, ಸಾವಿರಾರು ಬೋಧನಾ ಪದ್ಧತಿಗಳಿದೆ, ಸಾವಿರಾರು ಜನ ಶಿಕ್ಷಕರಿದ್ದಾರೆ. ಈ ಬೋಧನೆ ಅಂತಕ್ಕಂಥದ್ದು ಟೀಚಿಂಗ್ ಈಸ್ ನಾಟ್ ಎವ್ರಿಬಡೀಸ್ ಕಪ್ ಆಫ್ ಟೀ ಅಂತ. ಬೋಧನೆ ಅಂತಕ್ಕಂಥದ್ದು ಎಲ್ಲರೂ ಕುಡಿಯುವಂಥ ಚಹಾ ಆಗಿತ್ತು ಅಂದರೆ ಅದ್ಭುತವಾದ ಶಿಕ್ಷಕರು ಭಾರತ ದೇಶದಲ್ಲಿ ಹೊರಗೆ ಬರ್ತಾಯಿದ್ರು ಅಥವಾ ವಿಶ್ವದಲ್ಲೇ ಹೊರಗೆ ಬರ್ತಾಯಿದ್ರು. ಬೋಧನೆ ಅಂತಕ್ಕಂಥದ್ದು ಒಂದು ಕಲೆ ಅಂತ ಯಾಕೆ ಹೇಳ್ತಾ ಇದ್ದೀವಿ ಅಂದರೆ ಇದೇ ಕಾರಣಕ್ಕಾಗಿ. ಅಂದರೆ ನಾವು ಬಳಸುವಂತಹ ಬೋಧನಾ ಪದ್ಧತಿ, ಬೋಧನಾ ಉಪಕ್ರಮ ಮತ್ತು ಬೋಧನಾ ತಂತ್ರಗಾರಿಕೆ ಏನಿದೆಯಲ್ಲ, ಈ ಮೂರೂ ಕೂಡಿ ಯಾರು ಚೆನ್ನಾಗಿ ಕೆಲಸ ಮಾಡ್ತೀರಿ, ಸೊ ಯಾರು ಚೆನ್ನಾಗಿ ಅರ್ಥ ಮಾಡ್ಕೊಳ್ತೀರಿ, ಅವರ ಬೋಧನೆ ಉತ್ತಮವಾಗಿರುತ್ತೆ ಅಂತ, ಪರಿಣಾಮಕಾರಿಯಾಗಿರುತ್ತೆ ಅಂತ ಹೇಳಬಹುದು. ಟೀಚಿಂಗ್ ಮೆಥಡ್ಸ್ ಈಗಾಗಲೇ ನಾನು ಹೇಳಿದ್ದೀನಿ, ಮತ್ತೊಂದು ಸಾರಿ ರಿಪೀಟ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ನಾನು ಭಾವಿಸ್ತೀನಿ. ನೇರವಾಗಿ ಟೀಚಿಂಗ್ ಮೆಥಡ್ನಲ್ಲಿ ಎಷ್ಟು ಪ್ರಕಾರಗಳಿದೆ ಅನ್ನೋದನ್ನು ನಾವು ನೋಡೋಣ. ಟೈಪ್ಸ್ ಆಫ್ ಟೀಚಿಂಗ್ ಮೆಥಡ್ಸ್ ಯಾವುದ್ಯಾವುದಿದೆ? ಆ್ಯಸ್ ಯೂಶ್ವಲ್, ಟೀಚರ್ ಸೆಂಟರ್ಡ್ ಆ್ಯಂಡ್ ಲರ್ನರ್ ಸೆಂಟರ್ಡ್ ಮೆಥಡ್ಸ್, ಶಿಕ್ಷಕ ಕೇಂದ್ರಿತ ಪದ್ಧತಿಗಳು ಅಥವಾ ವಿಧಾನಗಳು. ಇನ್ನೊಂದು ಕಲಿಕಾರ್ಥಿ ಕೇಂದ್ರಿತ ವಿಧಾನಗಳು ಅಂತ ನಾವು ಕರಿಬಹುದು. ಕಲಿಕಾರ್ಥಿ ಕೇಂದ್ರಿತ ವಿಧಾನಗಳು ಮತ್ತು ಶಿಕ್ಷಕ ಕೇಂದ್ರಿತ ವಿಧಾನಗಳು. ಶಿಕ್ಷಕ ಕೇಂದ್ರಿತ ವಿಧಾನಗಳಕ್ಕೂ ಮತ್ತು ಕಲಿಕಾರ್ಥಿ ಕೇಂದ್ರ ವಿಧಾನಕ್ಕೂ ಏನು ವ್ಯತ್ಯಾಸ ಇದೆ? ಶಿಕ್ಷಕ ಕೇಂದ್ರಿತ ವಿಧಾನಗಳು ಅಂದರೆ ಶಿಕ್ಷಕನೇ ಅಥಾರಿಟಿ ಆಫ್ ದ ನಾಲೆಜ್ ಈಸ್ ಟೀಚರ್ ಹಿಯರ್. ಇಟ್ ಮೇ ಬಿ ಆಟೋಕ್ರೆಟಿಕ್ ನೇಚರ್. ಫಾರ್ ಎಕ್ಸಾಂಪಲ್, ಲೆಕ್ಚರ್ ಕೊಡೋದಂತೀವಿ ನಾವು. ಈಗ PUC ಬಂದ ತಕ್ಷಣ ನೋಡಿರಿ, ನಿಮ್ಮ ಟೀಚರ್ಸ್ ಬರ್ತಿದ್ರು ಹೈಸ್ಕೂಲಾಗಿದ್ದಂಗೆ ಕೋಲ್ ಹಿಡ್ಕೊಂಡು ಹಂಗೆ ಮಾಡು, ಹಿಂಗೆ ಮಾಡು, ಹಿಂಗೆ ಕಲಿ ಅಂತ ಯಾರೂ ಹೇಳ್ತಿರ್ಲಿಲ್ಲ ನಮಗೆ. PUC ಬಂದ ಮೇಲೆ, ನಾವು ಕಾಲೇಜಿಗೆ ಹೋದ್ಮೇಲೆ ನಾವು ಕುತ್ಕೋತಿದ್ವಿ, ನೂರಾರು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಇರ್ತಿದ್ರು. ಒಂದು ಕ್ಲಾಸ್ ಅಂದರೆ ಯೂಶ್ವಲಿ ಒಂದು ಸ್ಕೂಲಲ್ಲಿ, ಶಾಲೆಗಳಲ್ಲಿ ಮತ್ತು ಹೈಸ್ಕೂಲ್ಗಳಲ್ಲಿ ಏನಿರ್ತಿತ್ತು ಅಂದರೆ ಮ್ಯಾಕ್ಸಿಮಮ್ 30-40 ಸ್ಟ್ರೆಂತ್ ಇರ್ತಿತ್ತು. ಬಟ್ ವೆನ್ ಇಟ್ ಕಮ್ಸ್ ಟು ಅ ಕಾಲೇಜಿಗೆ ಬಂದಾಗ, ಡಿಗ್ರಿ ಕಾಲೇಜಿಗೆ ಬಂದಾಗ ನೂರಾರು ವಿದ್ಯಾರ್ಥಿಗಳು ಕುತ್ಕೊಂಡಿರ್ತಾರೆ. ಒಬ್ಬ ಟೀಚರಲ್ಲಿ ನಿಂತ್ಕೊಂಡು ಏನೋ ಒಂದು ಹೇಳ್ತಿರ್ತಾರೆ. ಆ ರೀತಿ ಹೇಳೋದಕ್ಕೆ ನಾವು ಉಪನ್ಯಾಸ ಅಂತ ಕರಿತೇವೆ. ಸೊ ಉಪನ್ಯಾಸ ಪದ್ಧತಿ ಟೀಚರ್ ಸೆಂಟರ್ಡ್ ಮೆಥಡ್ ಆಗುತ್ತೆ. ಗೊತ್ತಿರಲಿ ತಮಗೆ, ಸುಮ್ಮನೆ ಒಂದು ಉದಾಹರಣಾರ್ಥಕವಾಗಿ ನಾನು ಹೇಳ್ತಾ ಇದ್ದೀನಿ. ನೆಕ್ಸ್ಟ್, ಲರ್ನರ್ ಸೆಂಟರ್ಡ್ ಮೆಥಡ್. ಕಲಿಕಾರ್ಥಿ ಕೇಂದ್ರಿತ ವಿಧಾನ ಅಂದರೆ ಏನು? ಕಲಿಕಾರ್ಥಿಗೆ ಹೆಚ್ಚು ಸ್ವತಂತ್ರ ಇರುತ್ತೆ. ಕಲಿಕಾರ್ಥಿಯ ಬೇಕು ಬೇಡಗಳನ್ನು ಕೇಳಬೇಕಾಗತ್ತೆ. ಅವನಿಗೆ ಅರ್ಥ ಆಯಿತೋ ಇಲ್ಲೋ ಅಂತ ಅವನಿಗೊಂದು ಅವಕಾಶ ಕೊಡಬೇಕಾಗತ್ತೆ. ಸೊ ದೇ ಆರ್ ಕಾಲ್ಡ್ ಆ್ಯಸ್ ಲರ್ನರ್ ಸೆಂಟರ್ಡ್ ಮೆಥಡ್ಸ್. ಅಂದರೆ ಅಥಾರಿಟಿ ಆಫ್ ದ ನಾಲೆಜ್ ಈಸ್ ಲರ್ನರ್ ಹಿಯರ್. ಇಲ್ಲಿ ಕಲಿಕಾರ್ಥಿ ಅಂದರೆ ಕಲಿಕಾರ್ಥಿಯ ಬೇಕು ಬೇಡಗಳನ್ನು ಇಟ್ಕೊಂಡು ಕಲಿಕಾರ್ಥಿಗೊಂದು ಅವಕಾಶ ಕೊಡೋದು. ನೀನು ಹಿಂಗೆ ಕಲಿಯಪ್ಪ, ಇವತ್ತಿನ ತೊಗೊಂಡು ಹೋಗು, ಟೇಕ್ ದಿಸ್ ಆ್ಯಂಡ್ ಟುಮಾರೋ ಯು ಎಕ್ಸ್ಪ್ಲೇನ್ ಟು ಮೀ ಅಂತ ಹೇಳ್ದಂಗೆ ಅವ್ನಿಗೆ ಹೇಳಾಗ ಅವಕಾಶ ಕೊಟ್ಟಂಗೆ ಆಗುತ್ತೆ. ಆ ಮಗು ಅವಕಾಶದಿಂದ ವಂಚಿತ ಆಗಬಾರ್ದು, ಆ ವಿದ್ಯಾರ್ಥಿ ಅವಕಾಶದಿಂದ ವಂಚಿತ ಆಗಬಾರ್ದು, ಅವನಿಗೂ ಕೂಡ ಸ್ವತಂತ್ರ ಕೊಡಬೇಕು. ಶಿಕ್ಷಕರ ಹೇರಿಕೆ ಅವ್ರ ಮೇಲೆ ಇರಬಾರ್ದು. ಟೀಚರ್ ಸೆಂಟರ್ಡ್ ಅಂದರೆ ಶಿಕ್ಷಕ ಹೇರಿಕೆ, ಅಥಾರಿಟಿ ಆಫ್ ದ ನಾಲೆಜು. ಅಲ್ಲಿ ಅವ್ರಿಗೆ ಯಾವುದೇ ಹಿಯರ್ ದ ಸ್ಟೂಡೆಂಟ್ಸ್ ಆರ್ ಪ್ಯಾಸಿವ್ ಲಿಸನರ್ಸ್. ಈಗ ಇದೆಲ್ಲ ನೆಕ್ಸ್ಟ್ ಪ್ರಶ್ನೆಗಳು ಬಂದಾಗ ನಿಮ್ಗೆ ಅರ್ಥ ಆಗುತ್ತೆ ಯಾವ ಥರದ ಪ್ರಶ್ನೆಗಳು ಇದ್ರ ಮೇಲೆಲ್ಲ ಬರುತ್ತೆ ಅಂಥೇಳಿ. ಈಗ ಲೆಕ್ಚರ್ ಮೆಥಡ್ ಕೊಟ್ಟಿರ್ತಾನೆ, ಪ್ಯಾಸಿವ್ ಲಿಸನಿಂಗ್ ಅಂತ, ಅಂದರೆ ಲರ್ನರ್ ಕ್ಯಾರೆಕ್ಟರಿಸ್ಟಿಕ್ಸ್ ಇರುತ್ತೆ. ಪ್ಯಾಸಿವ್ ಲಿಸನಿಂಗ್ ಅಂತ ಕೊಟ್ಬಿಡ್ತಾನೆ. ಅದು ಸುಮ್ಮನೆ ಕೇಳ್ಕೊಂಡು ಹೋಗೋದು, ಸುಮ್ಮನೆ ಅವ್ರು ಏನು ಹೇಳ್ತಾರೆ ಅಂತ ಕೇಳೋದು, ಏನು ಮಾತಾಡೋಂಗಿಲ್ಲ, ಪ್ರಶ್ನೆ ಕೇಳೋಂಗಿಲ್ಲ, ಪಾರ್ಟಿಸಿಪೇಷನ್ನೇ ಇರೋಂಗಿಲ್ಲ, ಆ್ಯಕ್ಟಿವ್ ಪಾರ್ಟಿಸಿಪೇಷನ್ ಇರೋಂಗಿಲ್ಲ, ಸುಮ್ಮನೆ ಕುತ್ಕೊಳ್ಳೋದು, ಕೇಳಿಸ್ಕೊಂಡು ಮನೆಗೆ ಹೋಗೋದು. ಸೊ ಈ ಥರ ಇದ್ದಾಗ ಅದು ಲರ್ನರ್ ಸೆಂಟರ್ಡ್ ಮೆಥಡ್, ಟೀಚರ್ ಸೆಂಟರ್ಡ್ ಮೆಥಡ್ ಆಗುತ್ತೆ. ಯಾವಾಗ ವಿದ್ಯಾರ್ಥಿ ಕೇಂದ್ರಿತ ಆಗುತ್ತೆ, ವಿದ್ಯಾರ್ಥಿಗೆ ಯಾವಾಗ ಅವಕಾಶ ಸಿಗುತ್ತಲ್ಲ, ಅದು ವಿದ್ಯಾರ್ಥಿ ಕೇಂದ್ರಿತ ವಿಧಾನಗಳು ಅಂತ ಕರಿಬೋದು. ಮತ್ತು ಹೊಸ ವಿಧಾನಗಳು, ಆ ಹೊಸ ವಿಧಾನಗಳು ಯಾವುದು ಅಂದರೆ ಆಫ್ಲೈನ್ ವರ್ಸಸ್ ಆನ್ಲೈನ್. ಆಫ್ಲೈನ್ ಅಂದರೆ ನಾವೇನು ಈ ಫಾರ್ಮಲ್ ಎಜುಕೇಷನ್ನಲ್ಲಿ ಪಡ್ಕೊಳ್ತೀವಲ್ಲ, ಅದಕ್ಕೆಲ್ಲವೂ ಕೂಡ ಆಫ್ಲೈನ್ ಮೆಥಡ್ಸ್ ಅಂತ ಕರಿತೇವೆ. ಇದು ನ್ಯೂ ಟರ್ಮಿನಾಲಜಿ, ದಟ್ ಈಸ್ ಆನ್ಲೈನ್ ಮೆಥಡ್ಸ್. ಆನ್ಲೈನ್ ಮೆಥಡ್ಸ್ ಇದೆ. ಆನ್ಲೈನ್ ಮೆಥಡ್ಸಲ್ಲಿ ನಾನೀಗ ಹೇಳಿದ ಹಾಗೆ ಸ್ವಯಂಪ್ರಭ, ಮೂಕ್ಸ್ ಇದೆ. ನಾವು ಕೆಲವೊಂದನ್ನು ಸ್ವಲ್ಪ ಡಿಟೇಲಾಗಿ ಹೇಳ್ಕೊಡ್ತೇನೆ, ಯಾಕಂದರೆ ಅಲ್ಲಿ ಪ್ರಶ್ನೆಗಳು ಕೇಳ್ತಾರೆ. ಜಸ್ಟ್ ಐ ಆಮ್ ಬ್ರೀಫಿಂಗ್ ಔಟ್, ನಾನು ಸ್ವಲ್ಪ ನಿಮಗೆ ಬ್ರೀಫ್ ಮಾಡ್ತಾ ಇದ್ದೀನಿ ಅಷ್ಟೇ, ಭಾಳ ಡಿಟೇಲಾಗಿ ಹೋಗ್ಲಿಕ್ಕೆ ಆಗಲ್ಲ. ಲೆಟ್ ಅಸ್ ಕಮ್ ಟು ದ ಪಾಯಿಂಟ್. ಸ್ಟ್ರಾಟಜೀಸ್ ಟು ಅಂಡರ್ಸ್ಟ್ಯಾಂಡ್ ಟೀಚಿಂಗ್ ಮೆಥಡ್ಸ್. ಓಕೆ, ಈಗ ಅನೇಕ ಟೀಚಿಂಗ್ ಮೆಥಡ್ಗಳಿದೆ ಅಂತ ಹೇಳಿದೆ ನಾನು. ಹಾಗಿದ್ರೆ ಅನೇಕ ಟೀಚಿಂಗ್ ಮೆಥಡಾಲಜಿಗಳಿದೆ ಅಂದಮೇಲೆ ನಾ ಎಲ್ಲ ಮೆಥಡ್ಗಳನ್ನು ಹೇಳ್ತಾ ಹೋಗಲ್ಲ. ಈಗ ಇಂಡಕ್ಟಿವ್ ಮೆಥಡ್ ಅಂತಿದೆ, ಅದು ಲರ್ನರ್ ಸೆಂಟರ್ಡ್ ಮೆಥಡ್. ಕಲಿಕಾರ್ಥಿಗೆ ಉಪಯೋಗ ಆಗುವಂಗೆ ಇಂಡಕ್ಟಿವ್ ಅಂದರೆ ಅನೇಕ ಉದಾಹರಣೆಗಳನ್ನು ಕೊಡ್ತಾ ಕನ್ನಡದಲ್ಲಿ ಇಂಡಕ್ಟಿವ್ಗೆ ಅನುಗಮನ ಪದ್ಧತಿ ಅಂತ ಕರಿತೇವೆ. ಅನುಗಮನ ಪದ್ಧತಿ ಕಲಿಕಾ ವಿಧಾನಕ್ಕೆ ಒಂದು ಉತ್ತಮವಾಗಿರುವಂಥ ಉದಾಹರಣೆ. ಅಲ್ಲಿ ಮಕ್ಕಳು ಹೇಗೆ ಕಲಿತಾರೆ ಅಂದರೆ ಅನೇಕ ಉದಾಹರಣೆಗಳನ್ನು ಕೊಡ್ತಾನೆ ಶಿಕ್ಷಕ. ಇದು ಹಿಂಗೆ ಅಂತ ಸಾಕಷ್ಟು ಉದಾಹರಣೆಗಳನ್ನು ಕೊಟ್ಟ ಮೇಲೆ ಮಗುವಿಗೆ ಒಂದು ಲೈಟ್ ಹತ್ತುತ್ತೆ, ಮಗುವಿಗೆ ಅರ್ಥ ಆಗುತ್ತೋ ಈ ಥರನಲ್ಲ, ಸೊ ಹಿಂಗಿದ್ರೆ ನಾವು ಇದಕ್ಕೆ ಹೀಗೆ ಕರಿಬೇಕು ಅಂದಾಗ ವಿದ್ಯಾರ್ಥಿಗಳಿಗೆ ಅವಕಾಶ ಇರುತ್ತೆ. ಸೊ ಹಾಗಾಗಿ
ವಿದ್ಯಾರ್ಥಿ ಕೇಂದ್ರಿತ ವಿಧಾನಗಳು ಅಂತ ನಾವು ಹೀಗೆ ಅದನ್ನು ಕರಿಬಹುದು. ಯಾವುದೇ ಬೋಧನಾ ವಿಧಾನ ಇರಲಿ, ಅನೇಕ ಬೋಧನಾ ವಿಧಾನಗಳು ಸಿಗುತ್ತೆ ನಿಮಗೆ. ನೀವು ಗೂಗಲ್ ಮಾಡಿ, ಬುಕ್ಸ್ ರೆಫರ್ ಮಾಡಿ, ವಿಡಿಯೋಸ್ ರೆಫರ್ ಮಾಡಿ, ತುಂಬ ಬೋಧನಾ ವಿಧಾನಗಳಿದೆ. ಇಷ್ಟೇ ಲಿಮಿಟ್ ಅಂತ ಇದಕ್ಕೆ ಇಲ್ಲ. ಆದರೆ ಒಂದು ಬೋಧನಾ ವಿಧಾನವನ್ನು ಹೆಂಗೆ ಅರ್ಥ ಮಾಡಬೇಕು ಅನ್ನೋದನ್ನು ನಾವು ಒಂದು ಸ್ಟ್ರಾಟಜಿ ಹೇಳ್ಕೊಡ್ತೀನಿ. ಈ ಥರ ನೀವು ಒಂದು ಟಿಪ್ಪಣಿ ಮಾಡಿಕೊಳ್ಳಿ. ಫಸ್ಟ್ ಮೆಥಡ್, ಅದಕ್ಕೆ ಯಾವ ವಿಧಾನ ಅಂತಾರೆ. ಈಗ ಫಾರ್ ಎಕ್ಸಾಂಪಲ್ ನಾನು ಹೇಳಿದ್ನಲ್ಲ, ಇಂಡಕ್ಟಿವ್ ಅಥವಾ ಲೆಕ್ಚರ್ ಅಂತ ತಗೊಳ್ಳಿ. ಫೌಂಡರ್ ಆಫ್ ದ್ಯಾಟ್ ಮೆಥಡ್, ಆ ವಿಧಾನವನ್ನು ಯಾರಾದರೂ ಕಂಡು ಹಿಡಿದಿದ್ರೆ, ಮಹಾಪುರುಷರು ಇರ್ತಾರಲ್ಲ ಕಂಡು ಹಿಡಿದವರು, ಸೊ ಆ ಮಹಾಪುರುಷರ ಹೆಸರು ನಾನವನಲ್ಲ ಅಂತ ಬರೀಬಾರ್ದು ಮತ್ತೆ. ಸೊ ಆ ಮಹಾಪುರುಷರು ಯಾರು, ಫೌಂಡರ್ ಆಫ್ ದ್ಯಾಟ್ ಮೆಥಡ್ ಹೇಳಬೇಕು. ಇದ್ದರೆ ಇಲ್ಲಾಂದ್ರೆ ಇಲ್ಲ. ಪ್ರಿನ್ಸಿಪಲ್ ಆರ್ ಫೋಕಸ್ ಆಫ್ ದ್ಯಾಟ್ ಮೆಥಡ್, ಆ ವಿಧಾನದ ಒಂದು ಸಾರಾಂಶ ಏನು, ಥೀಮ್ ಏನಪ್ಪ, ಏನು ಹೇಳುತ್ತೆ, ಅದ್ರ ಪ್ರಿನ್ಸಿಪಲ್ ಏನು, ಅನೇಕ ಉದಾಹರಣೆಗಳಿಂದ ಪರಿಕಲ್ಪನೆ ಎಡೆಗೆ ಅಂತ ಹೇಳ್ತೀವಿ ನಾವು. ಅನೇಕ ಎಕ್ಸಾಂಪಲ್, ಭಾಳಷ್ಟು ಎಕ್ಸಾಂಪಲ್ ಕೊಟ್ಟ ಮೇಲೆ ಆ ಪರಿಕಲ್ಪನೆ ಕಡೆ, ಕನ್ಸೆಪ್ಟ್ ಕಡೆಗೆ ಹೋಗೋದಿರುತ್ತಲ್ಲ, ದಟ್ ಈಸ್ ಕಾಲ್ಡ್ ಆಸ್ ಇಂಡಕ್ಟಿವ್ ಫೋಕಸ್ ಪಾಯಿಂಟ್. ಫೋಕಸ್ ಆರ್ ಆಬ್ಜೆಕ್ಟಿವ್ ಆರ್ ಪ್ರಿನ್ಸಿಪಲ್ ಅಂತ ಕರಿತೀವಿ ನಾವು. ಏನು ಒಂದೇ ಲೈನ್ನಾಗ ಅದ್ರ ಹೇಳೋದಿರ್ತೈತಿ, ಯಾಕಂದ್ರೆ ನಿಮಗೆ ಪ್ರಶ್ನೆಗಳು ಅದೇ ರೀತಿ ಬರ್ತವೆ. ನೆಕ್ಸ್ಟ್ ಇಲ್ಲಿ ವೆನ್ ಟು ಯೂಸ್, ಇದು ಭಾಳ ಇಂಪಾರ್ಟೆಂಟ್. ಯಾವಾಗ ಆ ವಿಧಾನ ಬಳಸಬೇಕು. ಈಗ ಲೆಕ್ಚರ್ ಮೆಥಡ್ ಯಾವಾಗ ಸೂಟೇಬಲ್ಲು. ಈಗ ನಾನು ಇಂಡಕ್ಟಿವ್ ಮಾಡ್ಕೋತ ಕೂತ್ಕೊಂಡೆ, ಪ್ರಾಜೆಕ್ಟ್ ಮಾಡ್ಕೊಂಡು ಕೂತ್ಕೊಂಡೆ, 1000 ಮಂದಿ ಅದರ ನಾ ಪ್ರಾಜೆಕ್ಟ್ ಮಾಡ್ತೀನಿ ಅಂದರೆ, ಒಂದು ಪ್ರಾಜೆಕ್ಟ್ ಕೊಟ್ಟಾಗ 1000 ವಿದ್ಯಾರ್ಥಿಗಳ ಪ್ರಾಜೆಕ್ಟನ್ನು ನಾನು ಚೆಕ್ ಮಾಡ್ತಾ ಕೊಡ್ಲಿಕ್ಕಾಗತ್ತಾ, ಅಥವಾ ಅವರಿಗೆ ಇಂಡಿವಿಜುವಲ್ ಅಟೆನ್ಷನ್ ಕೊಡಲಿಕ್ಕಾಗತ್ತಾ. ಸಿ, ದಿಸ್ ಈಸ್ ವಾಟ್ ವಿಷನ್. ನಿಮ್ಮಲ್ಲಿ ನೀವು ಉನ್ನತ ಶಿಕ್ಷಣಕ್ಕೆ ಕಾಲಿಡ್ತಾ ಇದ್ದೀರಿ. ಕೆಸೆಟ್ ಪಾಸ್ ಆಗೋದ್ರ ಮೂಲಕ, NET ಪಾಸ್ ಆಗೋದ್ರ ಮೂಲಕ ಉನ್ನತ ಶಿಕ್ಷಣಕ್ಕೆ ಕಾಲಿಡ್ತೀರಿ. ಉನ್ನತ ಶಿಕ್ಷಣಕ್ಕೆ ನೀವು ಕಾಲಿಡ್ತೀರಿ ಅಂದರೆ ನಿಮ್ಮಲ್ಲಿ ಒಬ್ಬ ಶಿಕ್ಷಕ ಇದ್ದಾನೆ, ಶಿಕ್ಷಕಿ ಇದ್ದಾಳೆ. ಅವಳಲ್ಲಿ ಅಂದರೆ ನಿಮ್ಮಲ್ಲಿರುವ ಶಿಕ್ಷಕನನ್ನು ಹೊರಗೆಳೆಯುವ ಪ್ರಯತ್ನವನ್ನು ಅವ್ರು ಮಾಡ್ತಾರೆ. ಎಕ್ಸಾಮ್ನರ್ಸ್ ಏನು ಮಾಡ್ತಾರೆ, ಪ್ರಶ್ನೆಗಳನ್ನು ಕೇಳ್ತಾರೆ, ಒಂದು ಸಿಚುವೇಶನ್ ಕೊಡ್ತಾರೆ, ಕೊಟ್ಬಿಟ್ಟು ಈ ಸಿಚುವೇಶನ್ಗೆ ಯಾವ ವಿಧಾನವನ್ನು ಬಳಸಬೇಕು, ಯಾವ ಬೋಧನಾ ವಿಧಾನವನ್ನು ನೀವು ಬಳಸ್ತೀರಿ ಅಂತ ಪ್ರಶ್ನಿಸಬಹುದು ನಿಮ್ಮನ್ನು. ಇದೇ ಕೆಲವೊಂದಿಷ್ಟು ಪ್ರಶ್ನೆಗಳಿದೆ, ನಾನು ನಿಮ್ಗೆ ತೋರಿಸ್ತೇನೆ, ನಂತರದಲ್ಲಿ ಅದನ್ನು ಚರ್ಚೆ ಮಾಡೋಣ. ವೆನ್ ಟು ಯೂಸ್ ಇಂಪಾರ್ಟೆಂಟು, ಯಾವಾಗ ಆ ಬೋಧನಾ ವಿಧಾನವನ್ನು ಬಳಸ್ತೇವೆ ಅಂತ ಹೇಳ್ಬೋದು. ಸ್ಟೆಪ್ಸ್ ಏನಾದರೂ ಇದ್ದರೆ, ಕೆಲವು ವಿಧಾನಗಳಿಗೆ ಹಂತಗಳಿರುತ್ತೆ, ಕೆಲವು ವಿಧಾನಗಳಿಗೆ ಹಂತಗಳಿರಂಗಿಲ್ಲ. ಹಾಗಾಗಿ ಹಂತಗಳಿತ್ತು ಅಂದರೆ ಹಂತಗಳನ್ನು ಅಭ್ಯಾಸ ಮಾಡಬೇಕು. ಪ್ರಿನ್ಸಿಪಲ್ಸ್, ಮತ್ತೇನಾದರೂ ತತ್ವಗಳಿದೆಯಾ ಅಂತ ನೋಡಬೇಕು. ಮೆರಿಟ್ಸ್ ಆ್ಯಂಡ್ ಡಿಮೆರಿಟ್ಸ್ ಆಫ್ ದ್ಯಾಟ್ ಮೆಥಡ್, ಇದನ್ನು ಎಷ್ಟೋ ಸಂದರ್ಭದಲ್ಲಿ ಕೇಳಿದ್ದಾರೆ. ಇದು ಯಾವಾಗ ವಿಧಾನ ಉಪಯೋಗಕಾರಿ, ಉಪಯೋಗ ಅಲ್ಲ ಅಂದರೆ ಅದರ ಲಿಮಿಟೇಷನ್ಸ್ ಏನು ಅಂತಲೂ ಹೇಳ್ಬೋದು ನೀವು. ಡಿಸ್ಅಡ್ವಾಂಟೇಜಸ್ ಆರ್ ಲಿಮಿಟೇಷನ್ಸ್ ಆಫ್ ದ್ಯಾಟ್ ಮೆಥಡ್. ಈಗ ಲಾರ್ಜ್ ನಂಬರ್ ಆಫ್ ಪೀಪಲ್ ಇದ್ದಾಗ ಇಂಡಿವಿಜುವಲ್ ಮೆಥಡ್ಸ್ ವಿಲ್ ನಾಟ್ ವರ್ಕ್ಔಟ್. ದಟ್ ಇಸ್ ಅ ಡಿಮೆರಿಟ್ ಆಫ್ ದಟ್ ಪರ್ಟಿಕ್ಯುಲರ್ ಮೆಥಡ್. ಯಾವುದೋ ಒಂದು ವಿಧಾನ ಬಳಸ್ಕೊತಿದ್ದೀವಿ ಅಂದರೆ ಅದರದ್ದು ಡಿಮೆರಿಟ್ ಆಗಿಬಿಡುತ್ತೆ. ಹಿಂಗೆ ಈ ಅರ್ಥದಲ್ಲಿ ನೀವು ನೋಡಬೇಕಾಗತ್ತೆ. ಓಕೆ, ಸೊ ಒಂದು ವಿಧಾನವನ್ನು ಹೀಗೆ ಅರ್ಥ ಮಾಡ್ಕೊಳ್ಳಿ. ಹೀಗೆ ಅರ್ಥ ಮಾಡ್ಕೊಂಡ್ರೆ ಎಲ್ಲೂ ಕೂಡ ಈ ಥರದ ಪ್ರಶ್ನೆ ಬಂದಾಗ ನಿಮಗೆ ಮಿಸ್ ಆಗಲ್ಲ. ಒಂದು ಪ್ರಶ್ನೆಗೆ ನೀವು ಉತ್ತರ ಕೊಟ್ಟರೆ 2 ಅಂಕಗಳು ಸಿಗುತ್ತೆ. ಇವಾಗಲ್ಲ, ನೆಕ್ಸ್ಟ್ ನಿಮ್ಮ ಪರೀಕ್ಷೆಯಲ್ಲಿ. ನೆಕ್ಸ್ಟ್ ಕಮ್ ಟು ದ ಪಾಯಿಂಟ್, ವೆರಿ ಇಂಪಾರ್ಟೆಂಟ್, ದಟ್ ಈಸ್ ಆಫ್ಲೈನ್ ಆ್ಯಂಡ್ ಆನ್ಲೈನ್ ಮೆಥಡ್ಸ್. ಡೀಟೇಲ್ ಆಗಿ ಥಿಯರಿನ ನೀವು ನಂತರದಲ್ಲಿ ನೋಡ್ಕೊಳ್ಳಿ. ನಾನು ಥಿಯರಿ ಕಡೆ ಹೆಚ್ಚು ಗಮನ ಕೊಡ್ತಾ ಇಲ್ಲ. ದ ಮೇನ್ ಡಿಫ್ರೆನ್ಸ್ ಬಿಟ್ವೀನ್ ಆನ್ಲೈನ್ ಆ್ಯಂಡ್ ಆಫ್ಲೈನ್ ಲರ್ನಿಂಗ್ ಈಸ್ ಲೊಕೇಶನ್. ಕ್ಲಾಸ್ ರೂಮ್ ಆರ್ ಎನಿವೇರ್. ಒಂದು ಅರ್ಥ ಮಾಡ್ಕೊಳ್ರಿ, ಆಫ್ಲೈನ್ ಅಂದರೆ ಕ್ಲಾಸ್ ರೂಮು ಅಂಡರ್ 4 ವಾಲ್ಸ್ ಅಥವಾ ನಿಮ್ಮ ಮನೆಯೊಳಗೆ ಅಂದ್ಕೊಳ್ರಿ. ಈ ಆನ್ಲೈನ್ ಲರ್ನಿಂಗ್ ಇದೆಯಲ್ಲ, ಇಟ್ ಈಸ್ ಎನಿವೇರ್ ಅಂತ ಕರಿತೀವಿ ನಾವು ಇದಕ್ಕೆ. ದಿಸ್ ಇಸ್ ಕ್ಲಾಸ್ ರೂಮ್ ಆ್ಯಂಡ್ ದಟ್ ಈಸ್ ಎನಿವೇರ್. ಎಲ್ಲಿ ಬೇಕಾ ಅಲ್ಲಿ ಹೋಗಿ ನಾವು ಆನ್ಲೈನ್ ಕ್ಲಾಸ್ಗಳನ್ನು ಕೇಳ್ಬೋದು. ನೀವೆಲ್ಲ ಕೊರೋನಾ ಸಂದರ್ಭದಲ್ಲಿ ಯಾವ ರೀತಿ ಆನ್ಲೈನ್ ಕ್ಲಾಸ್ಗಳನ್ನು ಕೇಳಿದ್ರಿ ಅಂತ ಸ್ವಲ್ಪ ಮೆಲುಕು ಹಾಕ್ಕೊಳ್ಳಿ. ಆನ್ಲೈನ್ ಈಗೂ ಕೂಡ ಎಷ್ಟೋ ಜನ ಆನ್ ಮಾಡಿಟ್ಟು ಎಲ್ಲ ಹೋಗಿ ನಮ್ಮ ಕೆಲಸಗಳನ್ನು ಮಾಡ್ಕೊಂಡ್ಬಿಡ್ತೀವಿ. ಹಾಗಾಗಬಾರ್ದು. ಆನ್ಲೈನ್ ಕ್ಲಾಸಸ್, ನಾವು ಆನ್ಲೈನ್ ವಿಧಾನಗಳನ್ನು ನಾವು ಬಳಸ್ಕೊಳ್ತೀವಿ. ಯಾವ್ಯಾವ ಮೂಲಕ ಆನ್ಲೈನ್ಗಳನ್ನು ಹೋಗ್ತಾ ಇದ್ವಿ. ಫ್ಲೆಕ್ಸಿಬಿಲಿಟಿ ಆಫರ್ಡ್, ನನಗೆ ಬೇಕಂದಾಗ ಕೇಳ್ಬೋದು, ಬ್ಯಾಡ್ ಅಂದಾಗ ನಾನು ಆಫ್ ಮಾಡಿ ಮತ್ತೆ ಇನ್ನೊಂದು ಸಾರಿ ಕೇಳುವಂಥ ಅವಕಾಶಗಳು ಹೆಚ್ಚು ಆನ್ಲೈನ್ ಮೆಥಡ್ನಲ್ಲಿದೆ. ಅದರದ್ದು ಕ್ಯಾರೆಕ್ಟರಿಸ್ಟಿಕ್ಸ್ ತುಂಬ ಸಾರಿ ಕೇಳಿದ್ದಾರೆ. ನಾನು ನಿಮಗೆ ಪ್ರಶ್ನೆಗಳ ಮೂಲಕ ಅನಲೈಸ್ ಮಾಡುವಾಗ ಹೇಳ್ತೇನೆ, ಬಿಟ್ಬಿಡಿ. ನೆಕ್ಸ್ಟ್ ಸ್ವಯಂ ಕಡೆ ಹೋಗೋಣ. ನೇರವಾಗಿ ಸ್ವಯಂ ಬರ್ತಾ ಇದ್ದೀವಿ ನಾವು. ಸ್ವಯಂದು ಫುಲ್ ಫಾರ್ಮ್ ಕೇಳ್ತಾನೆ, ತುಂಬ ಸತಿ ಫುಲ್ ಫಾರ್ಮ್ ಬಂದಿದೆ. ಸ್ಟಡಿ ವೆಬ್ಸ್ ಆಫ್ ಆ್ಯಕ್ಟಿವ್ ಲರ್ನಿಂಗ್ ಫಾರ್ ಯಂಗ್ ಆಸ್ಪೈರಿಂಗ್ ಮೈಂಡ್ಸ್. ನೋಡಿ, ಇದ್ರ ಫುಲ್ ಫಾರ್ಮು, ಸ್ವಯಂದು ಫುಲ್ ಫಾರ್ಮನ್ನು ಈಗಾಗಲೇ 4-5 ಸಾರಿ ಆಯಿತು. ನೆಟ್ ಎಕ್ಸಾಮ್ನಲ್ಲೂ ಕೇಳ್ತಿದ್ದಾರೆ. ಇಲ್ಲಿ ಬಂದಿಲ್ಲ, ಇನ್ನೂ ನಮ್ಮ ಕೆಸೆಟ್ನಲ್ಲಿ ಬಂದಿಲ್ಲ, ಬಟ್ ನೆಟ್ ಎಕ್ಸಾಮ್ನಲ್ಲಿ ಪ್ರಶ್ನೆ ಕೇಳ್ತಿದ್ದಾರೆ. ಸ್ವಲ್ಪ ಈ ಕಡೆ ಗಮನ ಕೊಡಿ. ಇದ್ರ ಫುಲ್ ಫಾರ್ಮ್ ಎಲ್ಲರೂ ಕೂಡ ನೀವು ನೆನಪಿಟ್ಕೊಳ್ಳಿ. ಇಲ್ಲೇ ಕನ್ಫ್ಯೂಸಿಂಗ್ ವರ್ಡ್ಸ್ ಮಾಡಿಬಿಡ್ತಾರೆ. ಸ್ಟಡಿ ಆಫ್ ವೆಬ್ ಆಫ್ ಆ್ಯಕ್ಟಿವ್ ಲರ್ನಿಂಗ್ ಫಾರ್ ಯಂಗ್ ಆಸ್ಪೈರಿಂಗ್ ಮೈಂಡ್ಸನ್ನು ಚೇಂಜ್ ಮಾಡಿಬಿಡ್ತಾರೆ. ಸೊ ಅಲ್ಲೇ ಪದಗಳ ವ್ಯತ್ಯಾಸಗಳನ್ನು ಅವ್ರು ಮಾಡ್ತಾರೆ. ಪದಗಳ ವ್ಯತ್ಯಾಸಗಳನ್ನು ಮಾಡಿ ಇದು ಮೊದಲು, ಇದು ಆಮೇಲೆ, ಈ ಥರದ ಸೀಕ್ವೆನ್ಸಿಂಗ್ ಚೇಂಜ್ ಮಾಡಿ ಆಪ್ಷನ್ಗಳನ್ನು ಕೊಡಲಾಗ್ತದೆ. ನೀವು ಕರೆಕ್ಟ್ ಆಪ್ಷನ್ಗಳನ್ನು ನೋಡಿ ಇಟ್ಕೊಳ್ಳಿ. ಅಫಿಷಿಯಲ್ ವೆಬ್ಸೈಟ್ ಇಲ್ಲಿದೆ, ನೀವು ಅಫಿಷಿಯಲ್ ವೆಬ್ಸೈಟ್ ನೋಟ್ ಮಾಡ್ಕೊಳ್ಳಿ. ಸ್ವಯಂ ಅಂತ ನೀವು ಗೂಗಲ್ ಮಾಡಿದರೂ ನಿಮಗೆ ಸಿಕ್ಬಿಡುತ್ತೆ. ನಾನು ವೆಬ್ಸೈಟ್ ID ಕೂಡ ಹಾಕಿದ್ದೀನಿ. ಇಟ್ ಈಸ್ ಅ ಪ್ರೋಗ್ರಾಮ್ ಇನಿಷಿಯೇಟೆಡ್ ಬೈ ಗೌರ್ಮೆಂಟ್ ಆಫ್ ಇಂಡಿಯಾ
ಇದ್ರ ಬಗ್ಗೆ ಮತ್ತೆ ಇನ್ನೊಂದು ಯೂನಿಟ್ನಲ್ಲೂ ಕೂಡ ಚರ್ಚೆ ಆಗುತ್ತೆ. ನಾನು ಸ್ವಲ್ಪ ಹೇಳಿರ್ತೀನಿ ಎಲ್ಲಿ ಅಂಥೇಳಿ. ICT ಅಂತ ತಮಗೊಂದು ಯೂನಿಟ್ ಇದೆ. ಸೊ ICT ಯೂನಿಟಲ್ಲಿ ಮತ್ತೆ ಇದ್ರ ಬಗ್ಗೆ ಚರ್ಚೆ ಆಗುತ್ತೆ. ಸಾಕಷ್ಟು ಅಲ್ಲಿ ಆ ಸಂಪನ್ಮೂಲ ವ್ಯಕ್ತಿಗಳು ಅದನ್ನು ಚರ್ಚೆ ಮಾಡ್ತಾರೆ. ನಾನು ಡೀಟೇಲ್ ಹೇಳಲಿಕ್ಕೆ ಹೋಗಲ್ಲ. ಸೊ ಆಬ್ಜೆಕ್ಟಿವ್ ಆಫ್ ದಿಸ್ ಎಫರ್ಟ್ ಈಸ್ ಟು ಟೇಕ್ ಬೆಸ್ಟ್ ಟೀಚಿಂಗ್ ಲರ್ನಿಂಗ್ ರಿಸೋರ್ಸಸ್ ಟು ಆಲ್ ಇನ್ಕ್ಲೂಡ್ ದ ಮೋಸ್ಟ್ ಡಿಸ್ಅಡ್ವಾಂಟೇಜ್ಡ್. ಯಾರು ಡ್ರಾಪ್ಔಟ್ಸ್ ಇರ್ತಾರೆ, ಯಾರಿಗೆ ಅನುಕೂಲ ಇಲ್ಲ, ಮನೆಯಲ್ಲೇ ಕೂತ್ಕೊಂಡು ಓದಿಕ್ಕಿದ್ದಾರೆ, ತುಂಬ ಜನಕ್ಕೆ ಡ್ರಾಪ್ಔಟ್ಸ್ ಆಗಿಬಿಡ್ತಾರೆ, ಅವ್ರ ಮನೆಯಲ್ಲಿ ಅವ್ರನ್ನ ಶಿಕ್ಷಣ ಮುಂದುವರಿಸ್ಲಿಕ್ಕೆ ಬಿಡಲ್ಲ. ಸೊ ಅಂಥ ಸಂದರ್ಭದಲ್ಲಿ ಈ ಸ್ವಯಂ ತುಂಬ ನಮಗೆ ಸಹಕಾರಿಯಾಗುತ್ತೆ ಅಂತ ನಾವು ಹೇಳಬಹುದು. ನೆಕ್ಸ್ಟ್ ಸ್ವಯಮಲ್ಲಿ ಇನ್ನೊಂದಿಷ್ಟು ಪಾಯಿಂಟ್ ಇದೆ. 9ನೇ ಕ್ಲಾಸಿಂದ ಪೋಸ್ಟ್ ಗ್ರ್ಯಾಜುಯೇಷನ್ವರೆಗೂ ಕೂಡ ಅನೇಕ ಕೋರ್ಸ್ಗಳು ಸ್ವಯಂನಲ್ಲಿ ಲಭ್ಯ ಇದೆ. 9ನೇ ಕ್ಲಾಸಿಂದ ಪೋಸ್ಟ್ ಗ್ರ್ಯಾಜುಯೇಷನ್ವರೆಗೂ ಅನೇಕ ಕೋರ್ಸ್ಗಳಿದೆ. ಆ ಕೋರ್ಸ್ಗಳನ್ನು ಮಾಡ್ಕೋಬೋದು. ದೇ ಆರ್ ಆಲ್ ಆಫ್ ಫ್ರೀ ಆಫ್ ಕಾಸ್ಟ್. ಇದೆಲ್ಲವೂ ಕೂಡ ಉಚಿತವಾಗಿರುವಂತಹ ವ್ಯವಸ್ಥೆಯಾಗಿದೆ. ಸೊ ಸ್ವಯಮನ್ನು 4 ಕ್ವಾಡ್ರಂಟ್ಗಳಲ್ಲಿ ಮಾಡ್ತೇವೆ. ಇದನ್ನೊಂದು ಸಾರಿ ಪ್ರಶ್ನೆ ಕೇಳಿದ್ದಾರೆ. ಏನು ಪ್ರಶ್ನೆ ಕೇಳ್ತಾರೆ ಅಂದರೆ, ಸ್ವಯಂ ಹ್ಯಾಸ್ ಅ 4 ಕ್ವಾಡ್ರಂಟ್ಸ್. ವಿಚ್ ಆರ್ ದ 4 ಕ್ವಾಡ್ರಂಟ್ಸ್? ಈಗ ಕೊಟ್ಬಿಟ್ಟು ಕೆಳಗೆ ಆಪ್ಷನ್ A ಮತ್ತು B ಹೇಳಿದ್ನಲ್ಲ. ಕ್ವಶನ್ ಫಾರ್ಮೆಟನ್ನು ಹೌ ಟು ಕ್ರ್ಯಾಕ್ನಲ್ಲಿ ನಾನು ಹೇಳಿದ್ದೀನಿ ನಿಮಗೆ. ಯಾವ ಥರ ಪ್ರಶ್ನೆ ಬರುತ್ತೆ ಅಂದರೆ, ಸ್ಟೇಟ್ಮೆಂಟ್ ಕೊಟ್ಟು ಕೆಳಗಡೆ A ಆ್ಯಂಡ್ B ಆರ್ B ಆ್ಯಂಡ್ C ಆರ್ 1 2 3 A B C 3 ಕರೆಕ್ಟು ಅಂತ ಈ ಥರದ ಪ್ರಶ್ನೆಗಳು ಬರುತ್ತೆ. ಸ್ವಯಂ 4 ಕ್ವಾಡ್ರಂಟಲ್ಲಿ ಆಗುತ್ತೆ, ನೆನ್ಪಿಟ್ಕೋಬೇಕು. ವಿಡಿಯೋ ಲೆಕ್ಚರ್ ಇಸ್ ಅ ಫಸ್ಟ್ ಕ್ವಾಡ್ರಂಟ್, ಸಿ ದ PPT. ಸೆಕೆಂಡ್ ಈಸ್ ಪ್ರಿಪೇರಿಂಗ್ ಅ ಮಟೀರಿಯಲ್, ಅಂದರೆ ನೋಟ್ಸ್ ಅಂತ ನೀವೇನು ಕರಿತೀರಲ್ಲ, ನಿಮ್ಗೆ ಯಾವಾಗಲೂ ನೋಟ್ಸ್ ಅಂದರೆ ಭಾಳ ಇಷ್ಟ. ಸೊ ನೋಟ್ಸು ಪ್ರಿಂಟೆಡ್ ಫಾರ್ಮ್ನಾಗರ, ಡೌನ್ಲೋಡೆಡ್ ಫಾರ್ಮ್ನಾಗರ ನೋಟ್ಸು, PDF, PPTಸು ಈ ಥರದ್ದೆಲ್ಲ. ಅದಾದಮೇಲೆ ಸೆಲ್ಫ್ ಅಸೆಸ್ಮೆಂಟ್ ಟೆಸ್ಟ್ ಥ್ರೂ ಟೆಸ್ಟ್ ಆ್ಯಂಡ್ ಕ್ವಿಜೀಸ್. ಈಗ ಕ್ವಿಜೀಸ್ ಅಂತೆಲ್ಲ ಬರುತ್ತೆ. ಟೆಸ್ಟ್ ಮೋಸ್ ಅಂತ ಒಂದು ಆ್ಯಪ್ ಬರುತ್ತೆ, ಅಲ್ಲಿ ನೀವು ಕ್ವಿಜ್ಗಳನ್ನು ಕ್ರಿಯೇಟ್ ಮಾಡ್ಬೋದು. ಕಹೂತ್ ಅಂತ ಒಂದಿದೆ, ಕಹೂತ್ನಲ್ಲೂ ಕೂಡ ನೀವು ಸಾಕಷ್ಟು ಈ ಥರದ ಕ್ವಿಜ್ಗಳನ್ನು ಕ್ರಿಯೇಟ್ ಮಾಡಬಹುದು. ಈ ಪದಬಂಧ, ಲೂಡೋ ಗಿಡೋ ಅಂತಿಲ್ಲ, ಆ ಥರದ್ದು. ಸೊ ಸೆಲ್ಫ್ ಅಸೆಸ್ಮೆಂಟ್ ಟೆಸ್ಟ್ ಥ್ರೂ ಟೆಸ್ಟ್ ಆ್ಯಂಡ್ ಕ್ವಿಜ್ಗಳನ್ನು ಮಾಡೋದು ಅಂತ ನೆನ್ಪಿಟ್ಕೊಳ್ಳಿ. ಸೊ ಒಂದು ಡಿಸ್ಕಷನ್ ಫೋರಮ್ ಅಂತ ಮಾಡಬೇಕು. ಸೊ ಈ 4 ಹಂತಗಳಲ್ಲಿ ಆಗುತ್ತೆ. ಒಂದು ವಿಡಿಯೋ ಲೆಕ್ಚರು, ಇನ್ನೊಂದು ನೋಟ್ಸು. ನೀವು ಹಿಂಗೆ ನೆನ್ಪಿಟ್ಕೊಳ್ಳಿ. ನೋಟ್ಸು, ಮೂರನೇದು ಸೆಲ್ಫ್ ಅಸೆಸ್ಮೆಂಟ್ ಕ್ವಿಜ್ ಅಂತ ನೆನ್ಪಿಟ್ಕೊಳ್ಳಿ, ಟೆಸ್ಟ್ ಅಂತ ನೆನ್ಪಿಟ್ಕೊಳ್ಳಿ, ಅಥವಾ ಲಾಸ್ಟ್ ಒನ್ ಡಿಸ್ಕಷನ್ ಫೋರಮ್ ಅಂತ ನೆನ್ಪಿಟ್ಕೊಳ್ಳಿ. ಹೀಗೆ 4 ಹಂತಗಳಲ್ಲಿ ಸ್ವಯಂ ತನ್ನ ಒಂದು ಕಾರ್ಯಕೆಲಸ ಮಾಡುತ್ತೆ, ವ್ಯಾಪ್ತಿ ಇದೆ. ಥ್ರೂಔಟ್ ಇಂಡಿಯಾ ದೇರ್ ಆರ್ 9 ಕೋಆರ್ಡಿನೇಟಿಂಗ್ ನ್ಯಾಷನಲ್ ಸೆಂಟರ್ಸ್. 9 ನ್ಯಾಷನಲ್ ಸೆಂಟರ್ಸ್ ಇದೆ. ಒಂದು AICT, ಇನ್ನೊಂದು NPTEL, UGC, CEC. ಏನು ಇವ್ರ ಕೆಲಸ ಏನು ಅಂದರೆ, ಕೋಆರ್ಡಿನೇಟರ್ಸ್ದು ಇವ್ರ ಕೋರ್ಸ್ಗಳನ್ನು ಕನ್ಸ್ಟ್ರಕ್ಟ್ ಮಾಡಿ ಕೋರ್ಸ್ಗಳನ್ನು ವಿದ್ಯಾರ್ಥಿಗಳು ಪರ್ಸೀವ್ ಮಾಡಲಿಕ್ಕೆ ಇವರು ಅವಕಾಶ ಮಾಡಿಕೊಡ್ತಾರೆ. ಅಂದರೆ ಈ ಕಂಡಕ್ಟಿಂಗ್ ಸೆಂಟರ್ಸ್ ಇದ್ದಂಗೆ ಅಷ್ಟೇ. ಈಗ ನಾವು ಹೆಂಗೆ ಫೆಸಿಲಿಟೇಟ್ ಕೋಚಿಂಗ್ ಮಾಡಾಕತ್ತೀವಿ, ಹಂಗೆ ಅವರು ಮೂಕ್ ಕ್ಲಾಸ್ಗಳನ್ನು ನಿಮ್ಮ ಸ್ವಯಂ ಕ್ಲಾಸಸ್ಗಳನ್ನು ಸ್ವಯಂ ಪ್ಲಾಟ್ಫಾರ್ಮ್ನಾಗ ಮೂಕ್ ಕ್ಲಾಸಸ್ಸನ್ನು ಮಾಡಿಕೊಡ್ತಾರೆ. CEC ಇದೆ, NCERT ಇದೆ, NIOS ಇದೆ, IGNO ಇದೆ, IMB ಇದೆ, NITTR ಇದೆ. ಸೊ ಇವೆಲ್ಲವೂ ಕೂಡ ಏನು ಮಾಡ್ತಾವೆ ಅಂತಂದರೆ, ಈ ಸ್ವಯಂ ಕೋರ್ಸ್ಗಳನ್ನು ಆರ್ಗನೈಸ್ ಮಾಡಿ ಅದನ್ನು ಕೋಆರ್ಡಿನೇಟ್ ಮಾಡ್ತಕ್ಕಂಥ ಕೆಲಸಗಳನ್ನು ಮಾಡುತ್ತೆ. ನೆಕ್ಸ್ಟ್ ಕಮ್ಸ್ ಟು ಸ್ವಯಂ ಪ್ರಭಾ ಅಂತಿದೆ. ಸ್ವಯಂ ಪ್ರಭಾ ಅಂದರೆ ಇಟ್ ಈಸ್ ಅ 32 DTH ಚಾನಲ್ಸ್, 32 DTH ಚಾನಲ್ಗಳನ್ನು ಹೊಂದಿರುವಂಥ 24/7 ವರ್ಕ್ ಮಾಡ್ತಕ್ಕಂಥ ಒಂದು ಎಜುಕೇಷನಲ್ ಪ್ರೋಗ್ರಾಮ್ ವಿತರಣೆ ಮಾಡ್ತಕ್ಕಂಥ ಒಂದು TV ಚಾನಲ್ ಅಂತ ಕರಿಬೋದು ನೀವು ಇದಕ್ಕೆ. ಸೊ GSAT 15 ಸ್ಯಾಟಲೈಟ್ನಿಂದ ನಾವು ಇದನ್ನು ಪ್ರಸಾರ ಮಾಡ್ತೀವಿ, ಬೇಸ್ಡ್ ಆನ್ ದ್ಯಾಟ್ ಬೈ ಯೂಸಿಂಗ್ ದ್ಯಾಟ್ ಸ್ಯಾಟಲೈಟ್. ಸೊ 24/7 ಚಾಲೂ ಇರುತ್ತೆ. 32 DTH ಚಾನಲ್ಗಳದವು. ಮೋಸ್ಟ್ಲಿ ಯಾರೂ ನೋಡಿರಲಿಕ್ಕಿಲ್ಲ ಅಂತ ನನ್ನ ಭಾವನೆ. ತುಂಬ ಜನ ನಾವು ಅದನ್ನೆಲ್ಲ ನೋಡಲ್ಲ. ನಾವು ನೋಡೋದು ಧಾರಾವಾಹಿಗಳು ಮತ್ತು ಬೇರೆ ಬೇರೆ ಇವೆಲ್ಲ, ಈಗಂಕರು ರೀಲ್ಸು ಅದು ಇದು ಸ್ಟಾರ್ಟ್ ಆಗೈತೆ, ಅದನ್ನೆಲ್ಲ ನೋಡ್ತೀವಿ. ಬಟ್ ನಾವು ಸ್ವಯಂ ಪ್ರಭಾವನ್ನು ನೋಡಲ್ಲ. ನೆಕ್ಸ್ಟ್ ಕಮ್ಸ್ ಮೂಕ್ದು ಫುಲ್ ಫಾರ್ಮ್ ಮ್ಯಾಸಿವ್ ಆನ್ಲೈನ್ ಓಪನ್ ಕೋರ್ಸಸ್. ಇದನ್ನು KSETಗೂ ಕೇಳಾರ, NETಗೂ ಕೇಳ್ತಾರೆ, ಮುಂದೂ ಕೇಳ್ತಾರೆ. ದಯವಿಟ್ಟು ಈ ಥರದ ಫುಲ್ ಫಾರ್ಮ್ಗಳಿದ್ದಾಗ ಇಂಪಾರ್ಟೆಂಟ್ ಇರುವಂಥ ಫುಲ್ ಫಾರ್ಮ್ಗಳನ್ನು ಒಂದು ಕಡೆ ಬರೆದಿಟ್ಕೊಂಡು ಅವುಗಳನ್ನು ರಿಕಾಲ್ ಮಾಡ್ತಾ ಇರಿ, ಅಂದರೆ ಅದು ನಿಮಗೆ ನೆನಪುಳಿಯುತ್ತೆ. ಸೊ ಇಟ್ಸ್ ಅ ಫ್ರೀ ಆನ್ಲೈನ್ ಕೋರ್ಸಸ್. ಇದು ಕೂಡ ಫ್ರೀ ಆನ್ಲೈನ್ ಕೋರ್ಸಸ್ ಇರುತ್ತೆ. ಮಿಲಿಯನ್ಸ್ ಆಫ್ ಪೀಪಲ್ ಆರ್ ಟೇಕಿಂಗ್ ಯೂಸ್ ಆಫ್ ಇಟ್. ಇದನ್ನು ತುಂಬ ಜನ ಉಪಯೋಗ ತೊಗೊಳ್ತಿದ್ದಾರೆ. ಸ್ವಯಂ ಪ್ಲ್ಯಾಟ್ಫಾರ್ಮಲ್ಲಿ ಮೂಕನ್ನು ಬಳಸ್ಕೊಂಡು ತುಂಬ ಜನ ಉಪಯೋಗ ಮಾಡ್ತಿದ್ದಾರೆ. ಸೊ ಇದನ್ನು ಸ್ವಲ್ಪ ನೋಡ್ಕೊಳ್ಳಿ. ಡಿಜಿಟಲ್ ಇಂಡಿಯಾದ ಒಂದು ಇನಿಷಿಯೇಷನ್ ಇದು ಅಂತ ಹೇಳಬಹುದು. ನೆಕ್ಸ್ಟ್ ಕಮ್ಸ್ ಟೀಚರ್ ಸಪೋರ್ಟ್ ಸಿಸ್ಟಮ್ ಆರ್ ಟೀಚಿಂಗ್ ಸಪೋರ್ಟ್ ಸಿಸ್ಟಮ್, TSS ಅಂತ ಕರಿತೀವಿ. TSSನಲ್ಲಿ 3 ವಿಧ. ಒಂದು ಟ್ರೆಡಿಷನಲ್ ಸಪೋರ್ಟ್. ಟೀಚರ್ಗೆ ಒಂದು ಟ್ರೆಡಿಷನಲ್ ಸಪೋರ್ಟ್ ಅಂದರೆ ಏನಪ್ಪ, ಈಗ ಚಾಕ್ ಪೀಸ್ ತೊಗೋತಿದ್ದೆ ನಾನು, ಡಸ್ಟರ್ ತೊಗೋತಿದ್ದೆ ನಾನು, ಮತ್ತು ಬೇರೆ 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 ಒಂದಿಷ್ಟು ವಸ್ತುಗಳನ್ನು ತೊಗೊಂಡು ಹೋಗಿದ್ದೆ. ದೇ ಆರ್ ಆಲ್ ಟ್ರೆಡಿಷನಲ್ ಸಪೋರ್ಟ್ ಸಿಸ್ಟಮ್ಸ್ ಟು ಅ ಟೀಚರ್ ಫಾರ್ ಹಿಸ್ ಟೀಚಿಂಗ್ ಲರ್ನಿಂಗ್ ಪ್ರಾಸೆಸ್. ತನ್ನ ಬೋಧನಾ ಮತ್ತು ಕಲಿಕಾ ಪ್ರಕ್ರಿಯೆಯನ್ನು ಅವನು ಮುಂದುವರಿಸ್ಕೊಂಡು ಹೋಗಬೇಕಾಗಿತ್ತು ಅಂದರೆ ಕೆಲವು ಅಗತ್ಯತೆಗಳನ್ನು ಪೂರಕವಾದಂಥ ವ್ಯವಸ್ಥೆಯನ್ನು ಅವನು ಮಾಡ್ಕೋಬೇಕಾಗತ್ತೆ. ಆ ವ್ಯವಸ್ಥೆ ಟ್ರೆಡಿಷನಲ್ ವ್ಯವಸ್ಥೆ.
ಮಾಡರ್ನ್ ವ್ಯವಸ್ಥೆಯಲ್ಲಿ ಸ್ವಲ್ಪ ಮಟ್ಟಿಗೆ ಇಂಪ್ರೂವ್ಮೆಂಟ್ ಆಯಿತು. OHPಗಳು ಬಂದವು, OHP ಬಳಸಿ ಪಾಠ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಈಗ ICT ಬೇಸ್ಡ್ ಬಂದೈತಿ. ಫಾರ್ ಎಕ್ಸಾಂಪಲ್, ವಿ ಆರ್ ರೀಚಿಂಗ್ ಯು ಪೀಪಲ್ ಥ್ರೂ ICT. ಅಂದರೆ ನಾವೀಗ ನೋಡಿ ನಮ್ಮ ಸ್ಟುಡಿಯೋ ಮೂಲಕ ನಾವು ನೇರವಾಗಿ ನಿಮ್ಮ ಸಂಪರ್ಕಕ್ಕೆ ಬರ್ತಾ ಇದ್ದೀವಿ. ಯೂಟ್ಯೂಬ್ ಮೂಲಕ ನಿಮ್ಮ ಸಂಪರ್ಕಕ್ಕೆ ಬರ್ತಾ ಇದ್ದೀವಿ. ನಮ್ಮ ಅಕ್ಕ ಟಿ ವಿ ಮೂಲಕ ನಿಮ್ಮನ್ನು ನಾವೆಲ್ಲ ನೋಡ್ತಾ ಇದ್ದೀವಿ. ತುಂಬ ಜನ ವ್ಯೂವರ್ಸ್ ನಿಮ್ಮನ್ನು ಅಕ್ಕ ಟಿ ವಿಲಿ ನೋಡಿದ್ದೀವಲ್ಲ ಸರ್ ಅಂತ ಈ ಥರ ನಮ್ಮನ್ನು ರೆಕಗ್ನೈಸ್ ಮಾಡುವಂಥ ಒಂದು ಕಾರ್ಯ ಕೂಡ ಆಗುತ್ತೆ. ಸಾಕಷ್ಟು ಜನರು ನಾವು ರೀಚ್ ಆಗ್ತಾ ಇದ್ದೀವಿ, ನಮ್ಮ ಬೋಧನೆ ರೀಚ್ ಆಗ್ತಾ ಇದೆ. ತುಂಬ ಜನ ಸಂಪನ್ಮೂಲ ವ್ಯಕ್ತಿಗಳು ನಿಮ್ಮನ್ನು ರೀಚ್ ಆಗ್ತಾ ಇದ್ದಾರೆ, ಅವರ ಜ್ಞಾನ ನಿಮಗೆ ರೀಚ್ ಆಗ್ತಾ ಇದೆ. ಅಂದರೆ ಕಾರಣ ICT ಬೇಸ್ಡ್ ಸಪೋರ್ಟ್ ಸಿಸ್ಟಮ್. ಅಂದರೆ ನಮ್ಮ ಕಲಿಕಾ ಪ್ರಕ್ರಿಯೆ, ಬೋಧನಾ ಪ್ರಕ್ರಿಯೆ ಏನಿದೆಯಲ್ಲ, ಬೋಧನಾ ಕಲಿಕಾ ಪ್ರಕ್ರಿಯೆ ಏನಿದೆಯಲ್ಲ, ಅದಕ್ಕೆ ಪೂರಕವಾದಂಥ ವಾತಾವರಣವನ್ನು ನಿರ್ಮಾಣ ಮಾಡಿಕೊಳ್ಳೋದು. ಅನೇಕ ಪ್ಲ್ಯಾಟ್ಫಾರ್ಮ್ಗಳಿದೆ, ಟೀಚಿಂಗ್ ಪ್ಲ್ಯಾಟ್ಫಾರ್ಮ್ಗಳಿದೆ, ಟೀಚಿಂಗ್ ಆ್ಯಪ್ಸ್ಗಳಿದೆ. ಸೊ ಅವುಗಳನ್ನೆಲ್ಲವನ್ನು ನಾವು ಬಳಸ್ಕೊಂಡು ನಾವು ಕಲಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀವಲ್ಲ. ಹೇಗೆ ಕಲಿಸ್ಬೇಕು, ಯಾವ ಥರ ಕಲಿಸ್ಬೇಕು, ಕಲಿಸ್ಲಿಕ್ಕೆ ಏನಾದರೂ ನನಗೆ ಪೂರಕ ವ್ಯವಸ್ಥೆ ಬೇಕಲ್ಲ, ಆ ವ್ಯವಸ್ಥೆಯನ್ನು ಟೀಚಿಂಗ್ ಸಪೋರ್ಟ್ ಸಿಸ್ಟಮ್ ಅಂತ TSS ಅಂತ ಕರಿತೀವಿ. ಯಾವ ಥರದ್ದು ಮಾಡರ್ನಲ್ಲಿ ಯಾವುದಿದೆ, ಟ್ರೆಡಿಷ್ನಲ್ ಯಾವುದಿದೆ, ICT ಬೇಸ್ಡ್ ಯಾವುದಿದೆ, ಇದನ್ನು ಸ್ವಲ್ಪ ನೀವು ನೆನಪಿಟ್ಕೊಂಡ್ರೆ ಸಾಕು. ICTಲಿ ಯಾವ್ದು ಬರುತ್ತೆ, ಮಾಡರ್ನಲ್ಲಿ ಯಾವ್ದು ಬರುತ್ತೆ, ಟ್ರೆಡಿಷ್ನಲಲ್ಲಿ ಯಾವ್ದು ಬರುತ್ತೆ, ಸ್ವಲ್ಪ ಪಟ್ಟಿ ಮಾಡ್ಕೊಳ್ಳಿ. ನಾನು ಈಗಾಗಲೇ ಹೇಳಿದ್ದೀನಿ, ಇನ್ನೂ ಹೆಚ್ಚಿನ ಒಂದು ಪ್ರಯತ್ನಿಸ್ಕೊಂಡು ಅವನ್ನ ಪಟ್ಟಿ ಮಾಡಿಕೊಂಡ್ರೆ ಸಾಕು ಅಂತ ನನಗನ್ಸುತ್ತೆ. ಮಾಡರ್ನ್ ಆ್ಯಂಡ್ ICT ಬೇಸ್ಡ್ ಟೀಚಿಂಗ್ ಈಸ್ ನೌ ಡೇಸ್ ಇಟ್ಸ್ ವೆರಿ ಫೇಮಸ್. ಯೂಟ್ಯೂಬು, ಆನ್ಲೈನ್ ಲೆಕ್ಚರ್ಸು, ಆಡಿಯೋ ಲೆಕ್ಚರ್ಸು ಇದೆಲ್ಲ ಇದೆ. ಇಲ್ಲಿ ಹಾಕಿದ್ದೀನಿ ನಾನು. ಮಾಡರ್ನ್ ಮೆಥಡ್ಸ್ ಆರ್ ಮೋರ್ ಲರ್ನರ್ ಸೆಂಟರ್ಡ್ ಮೆಥಡ್ಸ್ ಯೂಸ್ಡ್ ಇನ್ ದ ಕ್ಲಾಸ್ ರೂಮ್. ಮಾಡರ್ನ್ ಏನು ಬಂತಲ್ಲ, ಅಲ್ಲಿ ಕಲಿಕಾರ್ಥಿಗೆ ಮೊದಲೆಲ್ಲ ಹೆಂಗಿತ್ತು, ಟ್ರೆಡಿಷನಲ್ ಸಿಸ್ಟಮ್ನಲ್ಲಿ ಟೀಚರ್ ಸೆಂಟರ್ ಜಾಸ್ತಿ ಇರ್ತಿತ್ತು. ಟೀಚರ್ ಇಸ್ ಅ ಸುಪ್ರೀಮ್, ಟೀಚರ್ ಇಸ್ ಅ ಅಥಾರಿಟಿವ್ ಅಂತ ಇರ್ತಾ ಇತ್ತು. ಬಟ್ ವೆನ್ ಇಟ್ ಕಮ್ಸ್ ಟು ಮಾಡರ್ನಿಗೆ ಬಂದಾಗ, ICT ಬಂದಾಗ, ದೇ ಆರ್ ಆಲ್ ಲರ್ನರ್ ಸೆಂಟರ್ಡ್ ಆರ್ ಲರ್ನರ್ ವಾಟ್ ಯು ಕಾಲ್ ಇಟ್ ಆಸ್ ಲರ್ನರ್ ಫ್ಲೆಕ್ಸಿಬಿಲಿಟಿ. ಲರ್ನರ್ಗೆ ಫ್ಲೆಕ್ಸಿಬಿಲಿಟಿ ಕೊಟ್ಕೊಂಡು ಕಲಿಯುವಂಥ ಒಂದು ಅವಕಾಶ, ಸೆಲ್ಫ್ ಲರ್ನಿಂಗಿಗೆ ಹೆಚ್ಚು ಫೋಕಸ್ ಆಗುವಂಥ ಅವಕಾಶಗಳನ್ನು ಈ ಮಾಡರ್ನ್ ಮತ್ತು ICT ಬೇಸ್ಡ್ ಟೀಚಿಂಗ್ನಲ್ಲಿ ನಾವು ನೋಡ್ಬೋದು ಅಂತ ಹೇಳ್ಬೋದು. ಎಜುಕೇಷನಲ್ ಗೇಮ್ಸ್ ಏನಿದೆಯಲ್ಲ, ಎಜುಕೇಷನಲ್ ಗೇಮ್ಸು, ಎಜುಕೇಷನಲ್ ಮೊಬೈಲು ಅಪ್ಲಿಕೇಶನ್ಸು, ಇವೆಲ್ಲವೂ ಕೂಡ ICT ಟೀಚಿಂಗ್ ಮೆಥಡ್ಸಲ್ಲಿ ಬರುತ್ತೆ. ಸ್ವಲ್ಪ ನೋಟ್ ಮಾಡ್ಕೊಳ್ಳಿ. ಇದ್ರ ಮೇಲೆ ತುಂಬ ಪ್ರಶ್ನೆ ಬರ್ತಾ ಇದೆ. ನಾನು ಈಗ ಅನಾಲಿಸಿಸ್ ಮಾಡ್ತೇನೆ, ತೋರಿಸ್ತೇನೆ ನಿಮ್ಗೆ ಯಾವ ಥರದ ಪ್ರಶ್ನೆ ಬರುತ್ತೋ ಅಂತ. ನೆಕ್ಸ್ಟ್ PIQ ಅನಾಲಿಸಿಸ್. ನಾವು ಇದ್ರ ಕಡೆ ಹೆಚ್ಚು ಗಮನ ಕೊಡೋಣ. ಥೆರಾಟಿಕಲಿ ಯು ಕ್ಯಾನ್ ಗೋ ಆ್ಯಂಡ್ ಯು ಕ್ಯಾನ್ ಗೂಗಲ್ ಆ್ಯಂಡ್ ಯು ಕ್ಯಾನ್ ಗೆಟ್ ಎನಿ ಮೋರ್ ಇನ್ಫಾರ್ಮೇಷನ್, ಬಟ್ ದಿಸ್ ಕೈಂಡ್ ಆಫ್ ಇನ್ಫಾರ್ಮೇಷನ್ ಈಸ್ ನಾಟ್ ಅವೈಲೇಬಲ್ ಇನ್ ಎನಿ ಪ್ಲ್ಯಾಟ್ಫಾರ್ಮ್ಸ್. ತುಂಬ ಕಡೆ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಇದು ಅವೈಲೇಬಲ್ ಇಲ್ಲ. ಹಾಗಾಗಿ ನಾನು ನಿಮಗೆ ಹೆಚ್ಚು ಫೋಕಸ್ ಮಾಡಲಿಕ್ಕೆ ಹೇಳ್ತೇನೆ. ದಯವಿಟ್ಟು ಸ್ವಲ್ಪ PPTಯನ್ನು ನೋಡಿ. ಸ್ಕ್ರೀನ್ ಮೇಲೆ ಬರ್ತಾ ಇದೆ. UGC ನೆಟ್ ಎಕ್ಸಾಮಿನೇಷನ್ ಇನ್ಫಾರ್ಮೇಷನ್ 2023. ಈಗಾಗಲೇ ನಾನು ಹೌ ಟು ಕ್ರ್ಯಾಕ್ನಲ್ಲಿ ಇದನ್ನು ಹೇಳ್ಕೊಟ್ಟಿದ್ದೇನೆ. ಆದಾಗ್ಯೂ ಕೂಡ ಇಲ್ಲಿ ನೋಡೋಣ. ನಮ್ಮ ಹತ್ರ UGCಯ 158 ಪ್ರಶ್ನೆ ಪತ್ರಿಕೆಗಳಿದೆ. UGC ನೆಟ್ಟಿನ 158 ಪ್ರಶ್ನೆ ಪತ್ರಿಕೆಗಳು ನಮ್ಮ ಹತ್ರ ಇದೆ. ಅದರ ಜೊತೆಗೆ KSETನ 2 ಪ್ರಶ್ನೆ ಪತ್ರಿಕೆಗಳಿದೆ. ಯಾಕಂದರೆ ಅಪ್ಡೇಟ್ ಸಿಲೆಬಸ್ ಆದಮೇಲೆ 2 ಪರೀಕ್ಷೆಗಳಾಗಿರೋದು KSET. ಸೊ ಇವೆಲ್ಲ ಯಾಕೆ ನಮಗೆ ಉಪಯೋಗಕ್ಕೆ ಬರುತ್ತೆ ಅಂತಂದರೆ ಕಾರಣ ಇಷ್ಟೇ. ಇವುಗಳನ್ನು ಬಳಸ್ಕೊಂಡಾಗ ನಮಗೆ ಪ್ರಶ್ನೆಗಳ ಸ್ವರೂಪ ಹೇಗಿದೆ ಅಂತ ಅರ್ಥ ಆಗುತ್ತೆ. ಯಾವ ಥರದ ಪ್ರಶ್ನೆಗಳು ಬರುತ್ತೆ, ಹೇಗೆ ಇದನ್ನು ಪ್ರಶ್ನೆ ಮಾಡ್ತಾರೆ, ಯಾವ ಥರ ಪ್ರಶ್ನೆಗಳನ್ನು ಕೇಳ್ತಾರೆ ಅನ್ನೋದನ್ನು ನಾವು ನೋಡ್ಬೋದು. ಈಗ 1 by 1 ಹೋಗ್ತಾ ಹೋಗೋಣ. ಸ್ವಲ್ಪ ನಾವು ಪ್ರಶ್ನೆಗಳನ್ನು ಅನಾಲಿಸಿಸ್ ಮಾಡ್ಕೊಂಡು ಹೋಗೋಣ. ಮೊದಲಿಗೆ UGC ನೆಟ್ ಜೂನ್ 2023 ಪ್ರಶ್ನೆ ಪತ್ರಿಕೆಯನ್ನು ನಾವು ನೋಡೋಣ. ಜೂನ್ 2023ರಲ್ಲಿ ಪರ್ಟಿಕ್ಯುಲರ್ಲಿ ಮೆಥಡ್ಸ್ ಆಫ್ ಟೀಚಿಂಗ್ ಆ್ಯಂಡ್ TSS ಮೇಲೆ ಏನೇನು ಪ್ರಶ್ನೆಗಳು ಬಂದಿದೆ ಅನ್ನೋದನ್ನು ಸ್ವಲ್ಪ ನೋಡ್ತಾ ಹೋಗ್ಬೋದು. ಇಲ್ಲಿ ನಾವೀಗ ಅನಾಲಿಸಿಸ್ ಪಾರ್ಟ್ ಕಡೆ ಹೋಗೋಣ. ಇನ್ನೂ ಸ್ವಲ್ಪ ದೊಡ್ಡದು ಮಾಡ್ತೇನೆ, ನೋಡ್ಕೊಳ್ಳಿ. ಒಂದೊಂದೇ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ವಿಚ್ ಆಫ್ ದ ಫಾಲೋಯಿಂಗ್ ಆರ್ ನಾಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಟೀಚರ್ ಸೆಂಟರ್ಡ್ ಮೆಥಡ್ಸ್ ಆಫ್ ಟೀಚಿಂಗ್. ನೋಡಿ ಪ್ರಶ್ನೆ, ಎಂಥ ಪ್ರಶ್ನೆ? ಇಟ್ಸ್ ಅ indirect question. It's not direct question, it's an indirect question because not is here. Not ಇದೆ. ಈ ನಾಟನ್ನು ಗಮನಿಸಬೇಕು ನಾವು. which of the following are not the characteristic of teacher centered methods of teaching. ಟೀಚರ್ ಸೆಂಟರ್ಡ್ ಮೆಥಡ್ಸ್ ಆಫ್ ಟೀಚಿಂಗಿನ ಲಕ್ಷಣಗಳೇನು ಅಂತ ನೇರವಾಗಿ ಕೇಳ್ದಂಗೆ. ನಾಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಟೀಚರ್ ಸೆಂಟರ್ಡ್ ಮೆಥಡ್ಸ್ ಅಂದರೆ ಏನು ಕೇಳ್ದಂಗೆ ನೋಡಿ. ಪ್ರಶ್ನೆಯನ್ನು ಅರ್ಥ ಮಾಡ್ಕೋಬೇಕು. ಸ್ಟೂಡೆಂಟ್ಸ್ ಆರ್ ಪ್ಯಾಸಿವ್ ಲಿಸನರ್ಸ್. ಪ್ಯಾಸಿವ್ ಲಿಸ್ನರ್ಸ್ ಅಂದ್ರೇನು? ಸುಮ್ಮನೆ ಯಥಾವತ್ತಾಗಿ ಕೇಳೋದು. ಆಗಲ್ಲ ಹೇಳ್ತಾ ಇದ್ದೆ ನಾನು. ಇಲ್ಲಿ ಆ್ಯಕ್ಟಿವ್ ಲರ್ನರ್ಸ್ ಆ್ಯಕ್ಟಿವ್ ಇರೋಂಗಿಲ್ಲ, ಪ್ಯಾಸಿವ್ ಆಗಿರ್ತಾರೆ. ಟೀಚರ್ಸ್ ಆ್ಯಕ್ಟ್ ಆ್ಯಸ್ ಅ ಫೆಸಿಲಿಟೇಟರ್ ಫಾರ್ ಲರ್ನಿಂಗ್. ಟೀಚರ್ ಇಲ್ಲಿ ಫೆಸಿಲಿಟೇಟರ್ ಆಗಿ ಆ್ಯಕ್ಟ್ ಮಾಡ್ತಾರೆ. ಟೀಚರ್ ಡೈರೆಕ್ಟ್ಸ್ ಲರ್ನಿಂಗ್ ಆ್ಯಕ್ಟಿವಿಟೀಸ್. ಶಿಕ್ಷಕನೇ ಈ ರೀತಿ ಕಲಿಕಾ ಚಟುವಟಿಕೆಗಳನ್ನು ಮಾಡಿರಿ ಅಂತ ಹೇಳ್ತಾನೆ, ಅಂದ್ರೆ ನಿರ್ದೇಶನ ಕೊಡ್ತಾನೆ. ಲರ್ನರ್ ಈಸ್ ಬೇಸ್ಡ್ ಆನ್ ಕೊಲ್ಯಾಬರೇಷನ್ ಬಿಟ್ವೀನ್ ದ ಸ್ಟೂಡೆಂಟ್ಸ್.
ಸಾರಿ, ಲರ್ನಿಂಗ್ ಈಸ್ ಬೇಸ್ಡ್ ಆನ್ ದ ಕೊಲಾಬ್ರೇಷನ್ ಬಿಟ್ವೀನ್ ದ ಸ್ಟೂಡೆಂಟ್ಸ್, ಲರ್ನಿಂಗ್ ಈಸ್ ಬೇಸ್ಡ್ ಆನ್ ದ ಸ್ಟೂಡೆಂಟ್ ಇಂಟ್ರೆಸ್ಟ್. ನೋಡಿ, ಈ ಥರ ಪ್ರಶ್ನೆಗಳು ಬಂದಾಗ ನಾನು ಹೇಳಿದ್ದೆ ಟೈಮ್ ಮ್ಯಾನೇಜ್ಮೆಂಟ್ ಮಾಡಬೇಕು. ಹೇಗೆ ಟೈಮ್ ಮ್ಯಾನೇಜ್ಮೆಂಟ್ ಮಾಡಬೇಕು ಈ ರೀತಿ ಪ್ರಶ್ನೆಗಳು ಬಂದಾಗ? ಇಲ್ಲಿ ಒಂದು ಅರ್ಥ ಮಾಡ್ಕೋಬೇಕು, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಟೀಚರ್ ಸೆಂಟರ್ಡ್ ಮೆಥಡ್ಸ್ ಕೇಳಿಲ್ಲ ಅವರು. ನಾಟ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಟೀಚರ್ ಸೆಂಟರ್ಡ್ ಅಂದ್ರೆ ಏನು? ಲರ್ನರ್ ಸೆಂಟರ್ಡ್ ಮೆಥಡ್ ಅಂತ ನೇರವಾಗಿ ಕೇಳ್ದಂಗೆ ಅವರು. ಲರ್ನರ್ ಸೆಂಟರ್ಡ್ ಮೆಥಡ್ಡಿನ ಲಕ್ಷಣಗಳು ಯಾವ್ಯಾವು? ಸ್ವಲ್ಪ ಮುಂಚಿತವಾಗಿಯೇ ನೀವು ಲರ್ನರ್ ಸೆಂಟರ್ಡ್ ಮೆಥಡ್ ಅಂದ್ರೆ ನಾನು ಆಗಲೇ ಹೇಳಿದೆ ನಿಮಗೆ, ಇಲ್ಲಿ ಟೀಚರು ಫೆಸಿಲಿಟೇಟರ್ ಆಗಿ ಆ್ಯಕ್ಟ್ ಮಾಡ್ತಾನೆ. ಹಿ ಈಸ್ ನಾಟ್ ಅಥಾರಿಟಿ ಹಿಯರ್. ಇಲ್ಲಿ ಕಲಿಕೆಗೆ ಅನುಕೂಲ ಕಲ್ಪಿಸ್ಕೊಡ್ತಾನೆ ಅವನು. ಹಾಗಿದ್ರೆ ನೋಡಿ, ಕೊಟ್ಟಿರುವ ಆಪ್ಷನಲ್ಲಿ ಪ್ಯಾಸಿವ್ ಸ್ಟೂಡೆಂಟ್ಸ್ ಆರ್ ಪ್ಯಾಸಿವ್ ಲಿಸನರ್ಸ್? ನೋ, ದೇ ಆರ್ ನಾಟ್ ಪ್ಯಾಸಿವ್ ಲಿಸನರ್ಸ್ ಹಿಯರ್. ಬಿ ಇರುವಂಥ ಆಪ್ಷನ್ಗಳು ಯಾವುದಿದೆ ನೋಡಿ, ಇಲ್ಲಿ ಕರ್ಸರ್ ಮೂವ್ ಆಗ್ತಾ ಇದೆ ನೋಡಿ. ಬಿ ಇರುವ ಆಪ್ಷನ್, ಒಂದೇ ಆಪ್ಷನ್ ಹೋಯ್ತು. ಹಿಂಗೆ ತಗೋಬೇಕು ನೀವು, ಆಪ್ಷನ್ಗಳನ್ನು ರಿಮೂವ್ ಮಾಡಬೇಕು. ರಿಮೂವ್ ಮೆಥಡ್ ಅಂತ ಕರಿತೀವಿ ನಾವು. ಸೊ ಬಿ ಆಪ್ಷನ್, ಬಿ ಇದೆ ಮತ್ತು ಸಿ ಇದೆ. ಅಂದರೆ 1, 4 ಆನ್ಸರ್ ಆಗಲ್ಲ. ಆನ್ಸರ್ ಆಗಬೇಕಾದದ್ದು ಯಾವುದು? 2 ಅಥವಾ 3. 2 ಅಥವಾ 3ರಲ್ಲಿ ಮತ್ತೆ ಯಾವುದು? ಇ ಏನಿದೆ ನೋಡಿ ಆಪ್ಷನ್ನು, ಲರ್ನಿಂಗ್ ಈಸ್ ಬೇಸ್ಡ್ ಆನ್ ಸ್ಟೂಡೆಂಟ್ ಇಂಟ್ರೆಸ್ಟ್. ಎಸ್, ಅಫ್ಕೋರ್ಸ್. ಹಾಗಿದ್ರೆ ಇಲ್ಲೊಂದು ಡೇಂಜರ್ ಐತಿ. ಈ ಆಪ್ಷನ್ ಇ ಇಲ್ಲೂ ಐತಿ, 3ನೇ ಉತ್ತರದಾಗೂ ಐತಿ. ಹಾಗಾದ್ರೆ ನಾವೇನು ಮಾಡಬೇಕೀಗ? ಡಿ ನೋಡಬೇಕು. ಡಿ ಈಸ್ ವಾಟ್? ಲರ್ನಿಂಗ್ ಈಸ್ ಬೇಸ್ಡ್ ಆನ್ ಕೊಲ್ಯಾಬ್ರೇಷನ್ ಬಿಟ್ವೀನ್ ಸ್ಟೂಡೆಂಟ್ಸ್. ಎಸ್, ಅಫ್ಕೋರ್ಸ್, ಇಟ್ಸ್ ಅ ಕೊಲ್ಯಾಬ್ರೇಷನ್ ಬಿಟ್ವೀನ್ ಸ್ಟೂಡೆಂಟ್ಸ್. ಅದು ಕೊಲ್ಯಾಬ್ರೇಟಿವ್ ಲರ್ನಿಂಗ್ ಆಗುತ್ತಾ? ನೋಡಿ, ಉತ್ತರ ಯಾವುದಿರಬಹುದು? ಪ್ರಯತ್ನಿಸ್ಬೋದಲ್ಲ ಈ ಥರ. ಸೊ ಇಲ್ಲಿ ಸರಿಯಾದ ಉತ್ತರವನ್ನು ನಾವು ಹೇಳೋದಾಯಿತು. ಸರಿಯಾದ ಉತ್ತರ ಅನ್ನೋದಕ್ಕಿಂತ ನಾನು ಹೇಳಿದ್ನಲ್ಲ, ಕೊಟ್ಟಿರುವ 4 ಆಪ್ಷನ್ಗಳಲ್ಲಿ ಮೋಸ್ಟ್ ಸೂಟೇಬಲ್ ಆಪ್ಷನ್ಗಳನ್ನು ನೋಡಬೇಕು. ಇದೊಂದು ನಮೂನಿ ಹೆಂಗಿದ್ದಂಗೆ ಅಂದ್ರೆ, 4 ಉತ್ತಮವಾಗಿರುವಂಥ ಆಪ್ಷನ್ಗಳನ್ನು ಕೊಟ್ಟು ಇದ್ರಾಗ ಆಯ್ಕೆ ಮಾಡಂದ್ರೆ ಭಾಳ ಕಷ್ಟ ಆಗುತ್ತಲ್ಲ, ಹಂಗೆ ಆಯ್ಕೆ ಮಾಡೋಂಥ ಕಷ್ಟಕ್ಕೆ ಕೊಟ್ಟಂಗಿದು. ಸೊ ಇಲ್ಲಿ ಬಿ ಮತ್ತು ಸಿ ಅಂತ ಹೇಳ್ಬೋದು ನಾವು. ಬಿ ಮತ್ತು ಸಿ ಅಂತ ಹೇಳಿದಾಗ, ಬಿ ಮತ್ತು ಸಿ ಆಪ್ಷನ್ ಏನಿದೆ, 2ನೇ ಆಪ್ಷನ್ ಏನಿದೆಯಲ್ಲ, ಸೊ ಟೀಚರ್ಸ್ ಆರ್ ಆ್ಯಕ್ಟ್ ಆಸ್ ಅ ಫೆಸಿಲಿಟೇಟರ್ ಫಾರ್ ಲರ್ನಿಂಗ್ ಈಸ್ ರೈಟ್. ದೆನ್ ಇ, ಲರ್ನಿಂಗ್ ಈಸ್ ಬೇಸ್ಡ್ ಆನ್ ಸ್ಟೂಡೆಂಟ್ ಇಂಟ್ರೆಸ್ಟ್. ಲರ್ನಿಂಗ್ ಈಸ್ ಬೇಸ್ಡ್ ಆನ್ ಕೊಲ್ಯಾಬ್ರೇಷನ್ ಬಿಟ್ವೀನ್ ಸ್ಟೂಡೆಂಟ್ಸ್. ಒಬ್ಬ ವಿದ್ಯಾರ್ಥಿ ಇನ್ನೊಬ್ಬ ವಿದ್ಯಾರ್ಥಿಯ ಜೊತೆಗೂಡಿ ಕಲಿತಕ್ಕಂಥದ್ದು ಅನ್ನೋದು ಅದು ಕೂಡ ಆಗಬಹುದು. ಬಟ್ ಇಲ್ಲಿ ನಾವು ಒಂದು ದೃಷ್ಟಿಕೋನದಿಂದ ನೋಡಿದಾಗ ನಾವು ಇದನ್ನು ಕೊಲ್ಯಾಬ್ರೇಟಿವ್ ಲರ್ನಿಂಗಲ್ಲಿ ತೊಗೊಂಡು ಹೋಗ್ತೇವೆ. ಅಂದರೆ ಸಹಕಾರ ಕಲಿಕೆ ಅಂತ ನಾವು ಹೇಳ್ತೇವೆ. ಸಹಕಾರ ಕಲಿಕೆಯಲ್ಲಿ ಇದು ಬರುತ್ತೆ. ಹಾಗಾಗಿ ನಾವು ಇಲ್ಲಿ ಬಿ ಮತ್ತು ಇ ಅಂತ ಹೇಳ್ಬೋದು. ಇದೊಂದು ಎಕ್ಸಾಂಪ್ಲರ್. ಈ ಥರ ಪ್ರಶ್ನೆಗಳನ್ನು ಬಿಡಿಸುವಾಗ ನಾನೀಗ ಸ್ಲೋ ಆಗಿ ನಾನು ನಿಮಗೆ ಈ ಥರ ಮಾಡಿ ತೋರಿಸಿದೆ, ಲೇಟ್ ಆಯಿತು. ಇದನ್ನೇ ನೀವು ಫಾಸ್ಟ್ ರೀಡಿಂಗ್ ಮಾಡಬೇಕು. ಈಗ ಪ್ರಶ್ನೆ ಬರುತ್ತೆ ನಿಮ್ಮ ಎದುರುಗಡೆ, ಒಂದು ಸ್ವಲ್ಪ ಗಮನಿಸಬೇಕು. UGC ನೆಟ್ ಪರೀಕ್ಷೆಯನ್ನು ಎದುರಿಸುವಾಗ ಕಂಪ್ಯೂಟರ್ ಪರದೆಯ ಮೇಲೆ ಪ್ರಶ್ನೆಗಳು ಬರುತ್ತೆ. ದ ಕ್ವಶನ್ಸ್ ಈಸ್ ಆನ್ ಯುವರ್ ಕಂಪ್ಯೂಟರ್ ಸ್ಕ್ರೀನ್ and here you will get a printed question papers in KSET. There is a lot of difference between reading skill of, reading in computer screen and reading in printed screen. ಪ್ರಿಂಟೆಡ್ ಪೇಪರ್ಸ್ನಲ್ಲಿ ರೀಡ್ ಮಾಡೋದಕ್ಕೂ ಸ್ಕ್ರೀನ್ ಮೇಲೆ ರೀಡ್ ಮಾಡೋದಕ್ಕೂ ವ್ಯತ್ಯಾಸ ಆಗುತ್ತೆ. ಸ್ವಲ್ಪ ಅಲ್ಲಿ ಆ ವ್ಯತ್ಯಾಸಗಳನ್ನು ನೀವು ಗಮನಿಸಬೇಕಾಗುತ್ತೆ. ಗಮನಿಸದೆ ಹೋದಲ್ಲಿ ತುಂಬ ಕಷ್ಟ ಆಗ್ಬೋದು ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ. ಯಾಕಂದರೆ ಕಷ್ಟ ಆಗುತ್ತೆ, ಅಲ್ಲಿ ಪ್ರಶ್ನೆಗಳು ಬಂದಿರುತ್ತೆ, ಕನ್ಫ್ಯೂಷನ್ ಆಗುತ್ತೆ. ರೀಡಿಂಗ್ ಕೆಲವು ಜನಕ್ಕೆ ಎಬಿಲಿಟಿ ವೀಕ್ ಇರುತ್ತೆ, ರೀಡಿಂಗ್ ಎಬಿಲಿಟಿ. ಅದಕ್ಕೆ ಇದನ್ನು ಫಾಸ್ಟಾಗಿ ಓದಿ ಫಾಸ್ಟಾಗಿ ಬಿಡಿಸುವಂಥ, ಅಂದರೆ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋದಂತೆ ಅದು ಬದಲಾಗುತ್ತೆ ಅಂತ ನಾನು ಹೇಳಬಹುದು. ನೆಕ್ಸ್ಟ್ ಕ್ವಶನನ್ನು ತಗೊಳ್ಳೋಣ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಅ ಟೂಲ್ ಯೂಸ್ಡ್ ಫಾರ್ ಕ್ರಿಯೇಟಿಂಗ್ ಆ್ಯಂಡ್ ಶೇರಿಂಗ್ ಆನ್ಲೈನ್ ಲರ್ನಿಂಗ್ ಗೇಮ್ಸ್? ನೋಡಿರಿ, ಆನ್ಲೈನ್ ಲರ್ನಿಂಗ್ ಗೇಮ್ಗಳನ್ನು ನಾವು ಕ್ರಿಯೇಟ್ ಮಾಡಲಿಕ್ಕೆ ಮತ್ತು ಶೇರ್ ಮಾಡಲಿಕ್ಕೆ, ಸರ್ ಇದು ICT ಕ್ವಶನ್ ಅಲ್ಲ ಸರ್ ಅಂತ ಅನ್ನಬಾರ್ದು. TSS ಇದೆ, ಮೆಥಡ್ಸ್ ಆಫ್ ಟೀಚಿಂಗ್ ಇದೆ, ಅಲ್ಲಿ ಈ ಪ್ರಶ್ನೆಯನ್ನು ನಾವು ಗಮನಿಸಬೇಕಾಗತ್ತೆ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಅ ಟೂಲ್ ಯೂಸ್ಡ್ ಫಾರ್ ಕ್ರಿಯೇಟಿಂಗ್ ಆ್ಯಂಡ್ ಶೇರಿಂಗ್ ಆನ್ಲೈನ್ ಲರ್ನಿಂಗ್ ಗೇಮ್ಸ್? ನೋಡಿ, ಆನ್ಲೈನ್ ಲರ್ನಿಂಗ್ ಗೇಮ್ಸ್ಗಳನ್ನು ಕ್ರಿಯೇಟ್ ಮಾಡಿ ಶೇರ್ ಮಾಡಲಿಕ್ಕೆ ಯಾವ ಪ್ಲ್ಯಾಟ್ಫಾರ್ಮ್ ಇದೆ, ಯಾವ ಟೂಲನ್ನು ನಾವು ಬಳಸುತ್ತೇವೆ? ಫಾರ್ ಎಕ್ಸಾಂಪಲ್, ನಮಗೂ ನಿಮಗೂ ಭಾಳ ಪರಿಚಯ ಆಗಿದ್ದು ಕೊರೋನಾ ಟೈಮಲ್ಲಿ ಝೂಮ್ ಪರಿಚಯ ಆಯಿತು. ಕಹೂತ್ ಅಂತ ನಾನು ಆಗಲೇ ಹೇಳಿದೆ, ಕ್ವಿಜ್ಗಳನ್ನು ಕ್ರಿಯೇಟ್ ಮಾಡಿ ಶೇರ್ ಮಾಡಲಿಕ್ಕೆ, ಕ್ವಿಜೀಸ್ಗಳನ್ನು ಕ್ರಿಯೇಟ್ ಮಾಡಲಿಕ್ಕೆ ಟೆಸ್ಟ್ ಮೋಸ್ ಅಂತ ಹೇಳಿದೆ. ಇಲ್ಲಿ ಪ್ಯಾಡ್ಲೆಟ್ ಅಂತಿದೆ, ಮೆಂಟಿಮೀಟರ್ ಅಂತಿದೆ. ಸೊ ಪ್ಯಾಡ್ಲೆಟ್ ಆ್ಯಂಡ್ ಮೆಂಟಿಮೀಟರ್ ಇವು ಎರಡರ ಮಧ್ಯದಲ್ಲಿ ಒಂದು ಉತ್ತರ ಆಗುತ್ತೆ. ಪ್ರಯತ್ನಿಸಿಲ್ಲ ಅಂದರೆ ಇಂಟರ್ಯಾಕ್ಟಿವ್ ಸೆಷನ್ನನ್ನು ನಾವು ಮಾಡ್ತೇವೆ. ಗಮನಿಸ್ಬೇಕು ನೀವು, ನಾವು ಇಂಟ್ರ್ಯಾಕ್ಟಿವ್ ಸೆಷನನ್ನು ಮಾಡ್ತೇವೆ. ಇಂಟ್ರ್ಯಾಕ್ಟಿವ್ ಸೆಷನಲ್ಲಿ ಈ ಥರದ ಪ್ರಶ್ನೆಗಳನ್ನು ನೀವು ಪ್ರಯತ್ನಿಸಿ, ಬಂದಿಲ್ಲ ಅಂದರೆ ವಿ ವಿಲ್ ಟ್ರೈ ಟು ಹೆಲ್ಪ್ ಯು ಪೀಪಲ್, ರೈಟ್? ಐ ವಿಲ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್. ನಾನು ಬಿಡ್ತಾ ಇದ್ದೀನಿ, ಈ ಪ್ರಶ್ನೆಯನ್ನು ನಿಮಗೆ ಬಿಡ್ತಾ ಇದ್ದೀನಿ, ನೋಡ್ಕೊಳ್ಳಿ. ಈಗ ಮ್ಯಾಚ್ ಟು ಫಾಲೋಯಿಂಗ್ ನಾವು ಮಾಡಬೇಕು ಅನ್ನೋದನ್ನು ಸ್ವಲ್ಪ ನೋಡ್ತಾ ಹೋಗೋಣ.
ಟೀಚರ್ ಸೆಂಟರ್ಡ್, ಲರ್ನರ್ ಸೆಂಟರ್ಡ್ ಆ್ಯಂಡ್ ಲರ್ನಿಂಗ್ ಸೆಂಟರ್ಡ್. ಕಲಿಕೆ ಮುಖ್ಯ ಆಗುತ್ತೆ, ಅದನ್ನು ಹೆಂಗಾರ ಬಳಸ್ಕೊಳ್ರಿ. ಇದು ಇನ್ನೊಂದು ಪ್ರಕಾರದ ಹೊಸ ಹೊಸ ಪ್ರಶ್ನೆಗಳನ್ನು ನಾವು ನೋಡ್ತಾ ಇದ್ದೇವೆ. ಕೆಸೆಟ್ನಲ್ಲಿ ಈ ಥರದ ಪ್ರಶ್ನೆಗಳು ಸ್ವಲ್ಪ ಕಡಿಮೆ, ಯಾಕಂದರೆ ಇಷ್ಟು ಭಾಳ ಆಳಕ್ಕೆ ಹೋಗಿ ಕೆಸೆಟ್ನಲ್ಲಿ ಪ್ರಶ್ನಿಸಲ್ಲ, ಸರ್ಫೇಸ್ ಲೆವೆಲ್ ಪ್ರಶ್ನೆಗಳು ಬರುತ್ತೆ. ಬಟ್ ಇಲ್ಲಿ ಭಾಳ ಡೀಪರ್ ಸೆನ್ಸ್ನೊಳಗೆ ಪ್ರಶ್ನೆಗಳನ್ನು ಕೇಳ್ತಿದ್ದಾರೆ. ಟೀಚರ್ ಸೆಂಟರ್ಡ್, ಶಿಕ್ಷಕ ಕೇಂದ್ರಿತ ಅಂದ್ರೆ ಏನು? ಸೆಲ್ಫ್ ಕಂಟ್ರೋಲ್ಡ್, ನಮ್ಮ ಕಂಟ್ರೋಲ್ ಆಗಿರ್ತೈತಿ. A3 ಇರೋದು ಯಾವುದು? ಇದೊಂದೇ ಆಪ್ಷನ್. B2 ಅಂದರೆ ಯಾವುದು? ಇಂಪೋಸ್ಡ್. ಲರ್ನಿಂಗ್ ಸೆಂಟರ್ಡ್ C1 ಶೇರ್ಡ್ ಪಾರ್ಟಿಸಿಪೇಟರಿ. ರೈಟ್? ಸೊ ಈ ಥರ ಉತ್ತರಗಳು ಗೊತ್ತಿರುವಾಗ ನೀವು ಕೊಟ್ಟಿರುವಂಥ ಮ್ಯಾಚ್ ದ ಫಾಲೋಯಿಂಗ್ ಇದ್ದಾಗ ಒಂದು ಲಿಸ್ಟು ಮತ್ತು ಮತ್ತೊಂದು ಲಿಸ್ಟು ಏನಿರುತ್ತಲ್ಲ, ಅಲ್ಲಿ ಬಹುಬೇಗನೆ ನೀವು ಐಡೆಂಟಿಫೈ ಮಾಡ್ಕೊಂಡ್ಬಿಡ್ಬೇಕು. ಬಹುಬೇಗನೆ ಐಡೆಂಟಿಫೈ ಮಾಡಿದರೆ ಯು ವಿಲ್ ಸೇವ್ ಅ ಟೈಮ್ ಆ್ಯಂಡ್ ದ್ಯಾಟ್ ವಿಲ್ ಹೆಲ್ಪ್ ಯು ಟು ಅಟೆಂಡ್ ಡಿಫಿಕಲ್ಟ್ ಕ್ವಶನ್ಸ್ ಇನ್ ನೆಕ್ಸ್ಟ್ ಸೆಕ್ಷನ್. ಬೇರೆ ಬೇರೆ ಸೆಕ್ಷನ್ಗಳಲ್ಲಿ, ಬೇರೆ ಬೇರೆ ಯೂನಿಟ್ಗಳಲ್ಲಿ ಏನೇನು ಡಿಫಿಕಲ್ಟ್ ಪ್ರಶ್ನೆಗಳಿರುತ್ತಲ್ಲ, ಆ ಡಿಫಿಕಲ್ಟ್ ಪ್ರಶ್ನೆಗಳನ್ನು ನೀವು ಹ್ಯಾಂಡಲ್ ಮಾಡಲಿಕ್ಕೆ ಇದು ತುಂಬ ಸಹಾಯ ಆಗುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ನೋಡಿ, ಮತ್ತೆ ಅದೇ ಥರದ ಪ್ರಶ್ನೆ. ವಿಚ್ ಆಫ್ ದ ಫಾಲೋಯಿಂಗ್ ಆರ್ ದ ಆನ್ಲೈನ್ ಟೂಲ್ಸ್ ಯೂಸ್ಡ್ ಫಾರ್ ಕ್ರಿಯೇಟಿಂಗ್ ಆ್ಯಂಡ್ ಶೇರಿಂಗ್ ಮೈಂಡ್ ಮ್ಯಾಪ್ಸ್? ಯಾರಾದರೂ ಕಂಪ್ಯೂಟ್ರಲ್ಲಿ ತುಂಬ ಚೆನ್ನಾಗಿ ಕೆಲಸ ಮಾಡಿದರೆ ಗೊತ್ತಾಗುತ್ತೆ ನಿಮಗೆ ಮೈಂಡ್ ಮ್ಯಾಪ್ಗಳನ್ನು ಹಾಕೋದು ಅಂತ. ಅಂದರೆ ಹಿಂಗೆ ಚಿತ್ರ ಬಿಡಿಸಿ ರೇಖಾ ನಕ್ಷೆಗಳನ್ನು ಹಾಕೋದಿರುತ್ತೆ. ಮೈಂಡ್ ಮ್ಯಾಪ್ ಹಾಕಕ್ಕೆ ಮತ್ತು ಕ್ರಿಯೇಟ್ ಮಾಡೋಕ್ಕೆ ಯಾವ ಟೂಲ್ ಬಳಸ್ತೀವಿ ಸರ್? ಇದು ಎಲ್ಲಿ ಬರುತ್ತೆ ರೀ ಸರ್ ಕ್ವಶನ್ ಅಂದರೆ TSS ಅಲ್ಲಿ ಬರುತ್ತೆ. ಟೀಚರ್ ಸಪೋರ್ಟ್ ಸಿಸ್ಟಮ್, ಟೀಚಿಂಗ್ ಸಪೋರ್ಟ್ ಸಿಸ್ಟಮ್ ಅಂತ ಏನಿದೆಯಲ್ಲ, ಟೀಚಿಂಗ್ ಸಪೋರ್ಟ್ ಸಿಸ್ಟಮಲ್ಲಿ ಬರುತ್ತೆ. ಅಂದರೆ ಶಿಕ್ಷಕನಿಗೆ ICT ಬೇಸ್ಡ್ ರಿಸೋರ್ಸಸ್ಸು, ಟೂಲ್ಸು ಯಾವ ಟೀಚರ್ಗೆ ಹೆಲ್ಪ್ ಆಕ್ಕವು, ಕಲ್ಸಕ್ಕೆ ಯಾವ ಹೆಲ್ಪ್ ಮಾಡ್ತಾವು? ವಿಚ್ ಆರ್ ಗೋಯಿಂಗ್ ಟು ಹೆಲ್ಪ್ ಅ ಟೀಚರ್ ಟು ಕಂಪ್ಲೀಟ್ ಹೀಸ್ ಲರ್ನಿಂಗ್ ಪ್ರಾಸೆಸ್ ಆರ್ ಟು ಕಂಪ್ಲೀಟ್ ಹೀಸ್ ಲೆಸನ್ ಲೈಕ್ ದಟ್. ಇಲ್ಲೊಂದು ತಾವು ಗಮನಿಸ್ಬೇಕಿಲ್ಲಿ, ಬರೀ 4 ಆಪ್ಷನ್ ಕೊಟ್ಟಿದ್ರೆ ಅದರಲ್ಲಿ ಒಂದು ಆಯ್ಕೆ ಮಾಡಿಬಿಡ್ತಿದ್ವಿ ನಾವು, ಇದು ಡೈರೆಕ್ಟ್ ಕ್ವಶನ್ ಆಗಿಬಿಡ್ತಿತ್ತು. ಬಟ್ he has created a confusion. ನೋಡ್ರಿ, ನಿಮ್ಮ ಮತ್ತೆ ಕನ್ಫ್ಯೂಷನ್ ಮಾಡಿದ. 5 ಆಪ್ಷನ್ಸ್ he has given. ಅಗೇನ್ he is killing your time, he tries to kill your time. ನೋಡ್ರಿ, ಮತ್ತೆ ನಿಮ್ಮ ಟೈಮ್ ಕೊಲ್ಲಕ್ಕೆ ಪ್ರಯತ್ನ ಮಾಡಕತ್ತಿದ್ರು. ಗೂಗಲ್ ಫಾರ್ಮ್ನ್ಯಾಗ ನೀವೇನಾದರೂ ಮೈಂಡ್ ಮ್ಯಾಪ್ ಹಾಕೋಕ್ಕಾಗತ್ತಾ? ಹಾಕೋಕ್ಕಾಗಲ್ಲ. ಡಿ ಇರಬಾರ್ದು ಅಂದ್ರೆ ಆಪ್ಷನ್ ಯಾವುದು? 1. ನೋಡ್ರಿ, ಹಿಂಗೆ ಟ್ರಿಕ್ ಕೇಳ್ಕೊಡಕತ್ತೀನಿ ನಾನು ನಿಮಗೆ. ಆನ್ಸರ್ ಸರಿಯಾಗಿ ನೋಡ್ಕೊಳ್ಳಿ, ಇನ್ನೊಂದು ಸರಿ ಬಿಟ್ಟು ಇನ್ನೊಂದು ಸಾರಿ ಮಾಡೋಣ. ಬಟ್ ದ ಥಿಂಗ್ ಈಸ್ ದ್ಯಾಟ್ ಯಾವ ಥರ ಟ್ರಿಕ್ಗಳನ್ನು ಬಳಸ್ಕೊಂಡು ನೀವು ಆಪ್ಷನ್ಗಳನ್ನು ನೋಡ್ಕೋಬೇಕಾಗತ್ತೆ. ಇಲ್ಲಿ ನೋಡಿ, ಈಗ ಡಿ ಗೂಗಲ್ ಫಾರ್ಮ್ ಮೂಲಕವಾಗಿ ನಾವು ಯಾವುದೇ ಕಾರಣಕ್ಕೂ ಮೈಂಡ್ ಮ್ಯಾಪ್ಗಳನ್ನು ಹಾಕೋಕ್ಕಾಗಲ್ಲ. ಗೂಗಲ್ ಫಾರ್ಮ್ ಮೂಲಕ ಡಿ ತೆಗಿಬೇಕು. ಡಿ ಇರಬಾರ್ದು ಅಂದರೆ ಯಾವ್ಯಾವ ಆಪ್ಷನ್ ಇದೆ? ಎ ಇದೆ, ನಂಬರ್ 1 ಇದೆ, ನಂಬರ್ 2 ಆದಮೇಲೆ 1 and 3. ಆನ್ಸರ್ ಮೇ ಬಿ 1 and 3. ಆನ್ಸರ್ 1 ಮತ್ತು 3ರಲ್ಲಿ ಮಾತ್ರ ಆಗುತ್ತೆ. ಆವಾಗ ಅರ್ಧ ಕನ್ಫ್ಯೂಷನ್ ಹೋಯ್ತು ನಿಮ್ಮದು. ಇನ್ನು ಅರ್ಧದಲ್ಲಿ ನೀವು ಕಾನ್ಸಂಟ್ರೇಟ್ ಮಾಡಿ ಯಾವ ಟೂಲನ್ನು ಇರಬಹುದು. ಸಿ, ಎರಡರಲ್ಲೂ ಕಾಮನ್ ಇದೆ. ಸಿ ಈಸ್ ಕಂಪಲ್ಸರಿ. ಮೈಂಡ್ ಮಿಸ್ಟರ್ ಈಸ್ ಅ ಆ್ಯಪ್ ವಿಚ್ ಈಸ್ ಯೂಸ್ ಟು ಕ್ರಿಯೇಟ್ ಮೈಂಡ್ ಮ್ಯಾಪ್ಸ್, ಕ್ರಿಯೇಟಿಂಗ್ ಆ್ಯಂಡ್ ಶೇರಿಂಗ್ ಮೈಂಡ್ ಮ್ಯಾಪ್ಸ್. ಓಕೆ, ಸೊ ಇದು ಮಿಸ್ಪ್ರಿಂಟ್ ಆಗಿರ್ಬೋದು. ಗೂಗಲ್ ಹೋಗಿ ಅದು ಸಿ ಆಗಿದೆ, GOOGLE. ಗೂಗಲ್ ಇದು, ಇಟ್ಸ್ ಎ ಗೂಗಲ್. ಆಪ್ಷನ್ ಎ ಅಂತಿದೆಯಲ್ಲ, ಇದು ಗೂಗಲ್ ಆಗಬೇಕಿತ್ತು. ಟಿಪೋಗ್ರಫಿಕಲ್ ಎರರ್, ಸಾರಿ. ಸೊ ಎ ಇದೆ ಆ್ಯಸ್ ಯೂಶ್ವಲ್, ಸಿ ಇದೆ. ನೆಕ್ಸ್ಟ್ ಪಾಯಿಂಟ್ ಈಸ್ ಇ ಮಿರೋನು ಹೌದಾ? ಇದನ್ನು ನಿಮ್ಮ ವ್ಯಾಪ್ತಿಗೆ ಬಿಡ್ತಾ ಇದ್ದೀನಿ. ನೆಕ್ಸ್ಟ್ ಇಂಟ್ರಾಕ್ಟಿವ್ ಸೆಷನಲ್ಲಿ ಈ ಥರದ ಟ್ರಿಕಿ ಪ್ರಶ್ನೆಗಳು, ಹೊಸ ಪ್ರಶ್ನೆಗಳೇನಿದೆ ಅದನ್ನು ನಾವು ಚರ್ಚೆ ಮಾಡೋಣ. ನೀವು ಕಮೆಂಟ್ ಬಾಕ್ಸಲ್ಲಿ ಆನ್ಸರ್ ಕೂಡ ಮಾಡ್ಬೋದು. ಎಲ್ಲ ಸ್ಪರ್ಧಾರ್ಥಿಗಳಿಗೆ ನಿಮ್ಮ ಗಮನಕ್ಕೆ, ಈಗಾಗಲೇ ನಾವು ರೂಪರೇಷೆಗಳನ್ನು ಹೇಳುವಾಗ ನಾನು ಹೇಳಿದ್ದೀನಿ, ಈ ಒಂದು ಘಟಕ ಮುಗಿದ ಮೇಲೆ, ಒಂದು ಯೂನಿಟ್ ಕಂಪ್ಲೀಟ್ ಆದಮೇಲೆ ಇಂಟರಾಕ್ಟಿವ್ ಸೆಷನ್ ಇರುತ್ತೆ, ಲೈವ್ ಸೆಷನ್ ಇರುತ್ತೆ. ಆ ಲೈವ್ ಸೆಷನ್ನಲ್ಲಿ ನಿಮಗೆ ಏನೇ ಸಂದೇಹಗಳಿದ್ದರೂ ಟೀಚಿಂಗ್ ಅಪ್ಟಿಟ್ಯೂಡ್ಗೆ ಸಂಬಂಧಿಸಿದಂತೆ ನಾವು ಇಬ್ಬರು ಸಂಪನ್ಮೂಲ ವ್ಯಕ್ತಿಗಳಿದ್ದೀವಿ, ಪ್ರೊಫೆಸರ್ UK ಕುಲಕರ್ಣಿ ಅವರು ಮತ್ತು ನಾನು. ಇಬ್ಬರು ಕೂಡ ನಿಮ್ಮ ಯಾವುದೇ ಸಂದೇಹಕ್ಕೂ, ಟೀಚಿಂಗ್ ಅಪ್ಟಿಟ್ಯೂಡ್ ರಿಲೇಟೆಡ್ ಆಗಿರುವಂಥ ಸಂದೇಹಗಳಿಗೆ ಉತ್ತರವನ್ನು ಕೊಡ್ತೇವೆ. ಅದಕ್ಕೋಸ್ಕರನೇ ಒಂದು ಸೆಷನ್ ಮಾಡ್ತಾ ಇದ್ದೀವಿ ಈ ಸಾರಿ. ದಯವಿಟ್ಟು ಇಲ್ಲಿ ಏನೇ ಸಂದೇಹಗಳಿದ್ದರೂ ಅವುಗಳನ್ನು ಮಾರ್ಕ್ ಮಾಡ್ಕೊಳ್ಳಿ. ನಂತರ ನಾವು ಚರ್ಚೆ ಮಾಡೋಣ, ಯಾಕೆ, ಏನು, ಎತ್ತು ಅಂಥೇಳಿ ನಿಮ್ಮ ಸಂದೇಹಗಳಿದ್ದರೆ. ನೆಕ್ಸ್ಟ್ ಪ್ರಶ್ನೆ, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಅ ಮೇಜರ್ ಅಡ್ವಾಂಟೇಜ್ ಆಫ್ ಆನ್ಲೈನ್ ಲರ್ನಿಂಗ್ ಓವರ್ ಆಫ್ಲೈನ್ ಲರ್ನಿಂಗ್? ನೋಡಿ, ಈ ಕೆಳಗಿನವುಗಳಲ್ಲಿ ಯಾವುದು ಬಹಳ ಪ್ರಯೋಜನಕಾರಿ? ಆನ್ಲೈನ್ ಲರ್ನಿಂಗಿನ ಪ್ರಯೋಜನಗಳು ಯಾವ್ಯಾವುದಿದೆ ಆನ್ಲೈನ್ ಲರ್ನಿಂಗ್ ಪ್ರಯೋಜನ? ನೋಡ್ತಾ ಹೋಗಿ. ಲಿಮಿಟೆಡ್ ಆಕ್ಸೆಸ್, ಫ್ಲೆಕ್ಸಿಬಿಲಿಟಿ, ಹೈ ಕಾಸ್ಟ್, ಇಂಟರ್ಆಕ್ಟಿವಿಟಿ ಆಗಲ್ಲ, ಲಿಮಿಟೆಡ್ ಆಕ್ಸೆಸ್ ಇರಲ್ಲ, ಫ್ಲೆಕ್ಸಿಬಿಲಿಟಿ ಇರುತ್ತೆ ಆನ್ಲೈನ್ ಲರ್ನಿಂಗಲ್ಲಿ. ಅದು ಹೆಂಗೆ ಅಂದರೆ, ಆಫ್ಲೈನ್ ಲರ್ನಿಂಗ್ಗಿಂತ ಆನ್ಲೈನ್ ಲರ್ನಿಂಗ್ ಹೆಂಗೆ ಚಲೋ ಅಂತ ಕೇಳ್ದಂಗೆ.
ಹೈ ಕಾಸ್ಟ್ ಇರುತ್ತೆ. ಎಸ್, ಮೇಜರ್ ನೋಡಿರಿ ಅವು ಎಲ್ಲವೂ ಹೌದು. ಅದರಾಗ ಮೇಜರ್ ಯಾವುದಪ್ಪ, ಬಹಳ ಇಂಪಾರ್ಟೆಂಟು ಫ್ಲೆಕ್ಸಿಬಿಲಿಟಿ. ಫ್ಲೆಕ್ಸಿಬಿಲಿಟಿ ಈಸ್ ಅ ಮೋಸ್ಟ್ ಅವ್ರು ಕೇಳ್ಯಾರ ನೋಡಿರಿ, ಮೇಜರ್ ಅಡ್ವಾಂಟೇಜ್ ಆಫ್ ಆನ್ಲೈನ್ ಲರ್ನಿಂಗ್. ಹೈ ಕಾಸ್ಟ್ ಅನ್ನೋದು ಅಡ್ವಾಂಟೇಜ್ ಆಗಂಗಿಲ್ಲ, ಅದು ಡಿಸ್ಅಡ್ವಾಂಟೇಜ್ ಆಗುತ್ತೆ, ಲಿಮಿಟೇಷನ್ ಆಗುತ್ತೆ. ಈ ಥರ ಪ್ರಶ್ನೆಗಳು ಬರ್ತಾ ಇರುತ್ತೆ. ನೆಕ್ಸ್ಟ್ ಪ್ರಶ್ನೆ ಒಂದು ಇಂಟ್ರೆಸ್ಟಿಂಗ್ ಪ್ರಶ್ನೆ ಇದೆ, ಜಸ್ಟ್ ನಾನು ಪ್ರಶ್ನೆ ಮಾತ್ರ ಹೇಳ್ತೇನೆ. ಸ್ಟೇಟ್ಮೆಂಟ್, 2 ಸ್ಟೇಟ್ಮೆಂಟ್ಗಳನ್ನು ಕೊಟ್ಟು ಯಾವ ಸ್ಟೇಟ್ಮೆಂಟ್ ಸರಿ ಇದೆ, ಒಂದು ಟ್ರೂ ಒಂದು ಫಾಲ್ಸು, ಈ ಥರ ಪ್ರಶ್ನೆ ಕೇಳಿದ್ದಾನೆ. ಮೂಡಲ್ ಈಸ್ ಅನ್ ಎಕ್ಸಾಂಪಲ್ ಆಫ್ ಲರ್ನಿಂಗ್ ಮ್ಯಾನೇಜ್ಮೆಂಟ್ ಸಿಸ್ಟಮ್. ಇದೊಂದು ಸ್ವಲ್ಪ ಗಮನಿಸಬೇಕು. ನಾನು ನಿಮಗೆ ಹೇಳಿದ್ದೆ LMS ಅಂತಿದೆ, ಲರ್ನಿಂಗ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತಿದೆ. ಆ ಲರ್ನಿಂಗ್ ಮ್ಯಾನೇಜ್ಮೆಂಟ್ ಸಿಸ್ಟಮಲ್ಲಿ ನಾವು ಈ ಥರ ವ್ಯವಸ್ಥೆಯನ್ನು ಮಾಡ್ಕೋಬೇಕು. ನೆಕ್ಸ್ಟ್ ಇನ್ನೊಂದಿದೆ ನೋಡಿ, ಸ್ಟೇಟ್ಮೆಂಟ್ 2, ಮೆಂಟಿಮೀಟರ್ ಇಸ್ ಅ ಟೂಲ್ ಯೂಸ್ಡ್ ಫಾರ್ ಕ್ರಿಯೇಟಿಂಗ್ ಆನ್ಲೈನ್ ಸರ್ವೇಸ್. ಆನ್ಲೈನ್ ಸರ್ವೆಗಳನ್ನು ಮಾಡಲಿಕ್ಕೆ ಮೆಂಟಿಮೀಟರ್ ಟೂಲನ್ನು ಬಳಸ್ತೇವೆ. ಆವಾಗಲೇ ನೋಡಿದ್ವಿ ಯಾವ ಮ್ಯಾಪ್ಗಳನ್ನು ಮಾಡಲಿಕ್ಕೆ, ಮೈಂಡ್ ಮ್ಯಾಪ್ಗಳನ್ನು ಮಾಡಲಿಕ್ಕೆ ನಾವು ಮೆಂಟಿಮೀಟರ್ ಟೂಲನ್ನು ಯೂಸ್ ಮಾಡ್ತೀವಿ ಅಂತ ಅಲ್ಲಿ ಅಂದ್ಕೊಂಡ್ವಿ. ಸರಿಯೋ ತಪ್ಪು ಆಮೇಲೆ ಚರ್ಚೆ ಮಾಡೋಣ, ನೋಡೋಣ. ಬೋತ್ ಸ್ಟೇಟ್ಮೆಂಟ್ 1 and 2 ಆರ್ ಟ್ರೂ. 1 ಮತ್ತು 2 ಎರಡೂ ಸರಿ ಇದೆ. 1 ಸರಿ ಇದೆ, 2 ತಪ್ಪಾಗಿದೆ. 1 ಸರಿ ಬಟ್ 2 ತಪ್ಪು. ಸ್ಟೇಟ್ಮೆಂಟ್ 1 ತಪ್ಪಾಗಿದೆ, 2ನೇ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ. ಇದನ್ನು ನೋಡಿದರೆ ಸ್ಟೇಟ್ಮೆಂಟ್ 1 ಈಸ್ ಟ್ರೂ ಬಟ್ ಸ್ಟೇಟ್ಮೆಂಟ್ 2 ಈಸ್ ಫಾಲ್ಸ್, ರೈಟ್? ಸೊ ಹೀಗೆ ಈ ಥರ ಪ್ರಶ್ನೆಗಳನ್ನು ನೀವು ಬಹುಬೇಗನೆ ಅರ್ಥ ಮಾಡ್ಕೋಬೇಕಾಗುತ್ತೆ. ಓಕೆ, ಸೊ ಮೇಟಿಮೀಟರ್ ಇಸ್ ಅ ಟೂಲ್. ನೆಕ್ಸ್ಟ್ ಅದೇ ಥರದ ಪ್ರಶ್ನೆ ಕೇಳಿದ್ದಾನೆ ನೋಡಿ. 1 ಸೆಕೆಂಡು, ನಿಮ್ಗೆ ಇನ್ನೊಂದು ಹೇಳೋದಿತ್ತು, ನಾನು ಮರೆತೋಗ್ಬಿಟ್ಟೆ, ಹೇಳ್ತೀನಿ. UGC ನೆಟ್ ಜೂನ್ 2023 ಫಸ್ಟ್ ಶಿಫ್ಟಲ್ಲಿ 13ನೇ ತಾರೀಕು ಒಂದು ಪರೀಕ್ಷೆ ನಡೀತು. 13ನೇ ತಾರೀಕು ಪರೀಕ್ಷೆಯಲ್ಲಿ ಕೇವಲ 3 ಪ್ರಶ್ನೆ ಮೆಥಡ್ ಆಫ್ ಟೀಚಿಂಗ್ ಮತ್ತು TSS ಮೇಲೆ ಬಂದಿದೆ. 13ರಲ್ಲಿ ಅಂದರೆ ಅವತ್ತಿನ ದಿವಸನೇ ಸೆಕೆಂಡ್ ಶಿಫ್ಟಲ್ಲಿ, ಅಂದರೆ ಶಿಫ್ಟ್ ವೈಸ್ ಕ್ವಶನ್ ಪೇಪರ್ಸ್ ಬೇರೆ ಇರುತ್ತೆ. ಬೇರೆ ಸಬ್ಜೆಕ್ಟ್ನವ್ರಿಗೆ ಸಬ್ಜೆಕ್ಟ್ ಬೇರೆ ಇದ್ರೆ ಅಡ್ಡಿಲ್ಲ, ಬಟ್ ಶಿಫ್ಟ್ ಚೇಂಜ್ ಆಯಿತು ಅಂದರೆ ಕ್ವಶನ್ ಪೇಪರ್ ಚೇಂಜ್ ಆಗಿರುತ್ತೆ UGC ನೆಟ್ಟಲ್ಲಿ. ಸೊ ಇಲ್ಲಿ ಬರೀ 1 ಪ್ರಶ್ನೆ ಮಾತ್ರ ಬಂದಿದೆ. 14ರಲ್ಲಿ 2 ಪ್ರಶ್ನೆ ಮತ್ತು 14ನೇ 2ನೇ ಶಿಫ್ಟಲ್ಲಿ ಬರೀ 1 ಪ್ರಶ್ನೆ. 15ನೇ ತಾರೀಕಿಗೆ 3 ಪ್ರಶ್ನೆಗಳು ಬಂದಿದೆ. ಆ ಪ್ರಶ್ನೆಗಳನ್ನು ನೋಡೋಣ. ಇಲ್ಲಿಗೆ ನಿಂತ್ಕೊಂಡಿದ್ದೀವಿ ನಾವು. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಅನ್ ಎಕ್ಸಾಂಪಲ್ ಆಫ್ ಸ್ಕ್ಯಾಫೋಲ್ಡಿಂಗ್. ಸ್ಕ್ಯಾಫೋಲ್ಡಿಂಗ್ ಈಸ್ ರಿವರ್ಸ್ ಟೀಚಿಂಗ್ ಅಂತ ಕರಿತೇವೆ. ಸೊ ರಿವರ್ಸ್ ಆರ್ಡರ್ ಟೀಚಿಂಗ್ನಾಗ ಅದನ್ನು ಅನಾಲಿಸಿಸ್ ಮಾಡಲಿಕ್ಕೆ ಹೋಗಲ್ಲ, ಈಗ ಟೈಮ್ ಇಲ್ಲ. ಸೊ ನೆಕ್ಸ್ಟು ಸ್ವಯಂ ಪ್ರಭದ ಬಗ್ಗೆ ಪ್ರಶ್ನೆ ಬಂದಿದೆ, ನೋಡ್ಕೊಳ್ಳಿ. ನಾನು ಹೇಳಿದೆ ಯಾರೂ ಕೂಡ ಈ ಚಾನಲನ್ನು ನಾವು ವೀಕ್ಷಣೆ ಮಾಡಲ್ಲ. ನಾವು ನೋಡೋದು ಧಾರಾವಾಹಿ, ಯೂಟ್ಯೂಬು, ಕಾಮಿಡಿ ವಿಡಿಯೋಸು ಬರೀ ಇದನ್ನೇ ನೋಡ್ತೀವಿ ಹೊರತಾಗಿ ನಾವು ಯಾರೂ ನೋಡಲ್ಲ. ಚಾನಲ್ ನಂಬರ್ 8 ಹೇಳಿದಿಲ್ಲ, 24, 32 DTH ಚಾನಲ್ಸ್ ಅಂತ ಹೇಳಿದೆ ನಾನು. 32 ಚಾನಲ್ ಇದೆ. 32ನೇ ಚಾನಲಲ್ಲಿ ಅವ್ರು ಕೇಳಿರೋದು 8ನೇ ನಂಬರ್ ಚಾನಲ್ ಇದೆ, ಇದಕ್ಕೆ ಏನಂತ ಹೆಸರಿಟ್ಟಾರ ಅಂತ ಕೇಳ್ಯಾರ ಅವರು. ನೋಡಿ, ಚಾನಲ್ ನಂಬರ್ 8 ಈಸ್ ನೇಮ್ಡ್ ಆ್ಯಸ್ ವಿಘ್ನೇಶ್, ಸರಸ್ವತ್, ಆರ್ಯಭಟ್, ಪ್ರಬಂಧನ್. ನಿಮ್ಮ ಉತ್ತರಗಳನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿ ನಾವು ಚರ್ಚೆ ಮಾಡೋಣ. ಸೊ ಈಗ ಆನ್ಲೈನಲ್ಲಿರೋರು ಇಮಿಡಿಯೇಟ್ಲಿ ನೀವು ಸ್ವಯಂ ಪ್ರಭಾಕ್ಕೆ ಹೋಗಿಬಿಟ್ಟು ಚಾನಲ್ ನಂಬರ್ 8 ಅಂತ ಹೊಡೆದ್ಬಿಟ್ರೆ ಸಿಕ್ಬಿಡುತ್ತೆ. ಪರೀಕ್ಷೆಯಲ್ಲಿ ಆನ್ಲೈನ್ ಇರಲ್ಲ, ಗೂಗಲ್ ಇರಲ್ಲ. ಸೊ ಹಾಗಾಗಿ ಅವಾಗ ಏನು ಮಾಡ್ತೀರಿ ಗೊತ್ತಾಗಂಗಿಲ್ಲ. ಸೊ ಅದಕ್ಕೆ 32 ಚಾನಲ್ ಇದೆ. 32 ಚಾನಲ್ಗಳಿಗೆ ಏನು ಹೆಸರಿಟ್ಟಿದ್ದಾರೆ ಅಂತ ಒಂದು ಕಡೆ ಪಟ್ಟಿ ಮಾಡ್ಕೊಂಡ್ಬಿಡಿ. ಚಾನಲ್ ನಂಬರ್ 1 ಪಟ್ಟಿ ಮಾಡ್ಕೊಳ್ಳಿ. ಅದರ ಉದ್ದೇಶ, ಮುಂದುಗಡೆ ಪರ್ಪಸು ಅಥವಾ ಸಬ್ಜೆಕ್ಟ್ ಇರುತ್ತಾ ಅದನ್ನು ನೋಡ್ಕೊಂಬಿಡಿ. ಈ ಥರದೊಂದು ಪಟ್ಟಿ ಮಾಡಿಕೊಂಡ್ರೆ ವಿಚ್ ವಿಲ್ ಹೆಲ್ಪ್ ಯು ಟು ಪ್ರಿಫೇರ್ ಫಾರ್ ಯುವರ್ ಎಕ್ಸಾಮಿನೇಷನ್ಸ್. ನೋಡಿ ಪ್ರಶ್ನೆಗಳು ಹೇಗಿದೆ. UGC ನೆಟ್ಟಲ್ಲಿ ಈ ಥರದ ಪ್ರಶ್ನೆಗಳು ಬಂದಿದೆ. ಕೆಸೆಟ್ನಲ್ಲಿ ಈ ಥರದ ಪ್ರಶ್ನೆ ಬಂದಿಲ್ಲ. 20ಲಿ 1 ಪ್ರಶ್ನೆ ಮಾತ್ರ ಮೆಥಡ್ಸ್ ಆಫ್ ಟೀಚಿಂಗ್ ಮೇಲೆ ಬಂದಿದೆ. ನಾನು ತೋರಿಸ್ತೇನೆ, ಆ ಪ್ರಶ್ನೆಗೂ ಕೂಡ ತೋರಿಸ್ತೇನೆ ನಿಮಗೆ. ವಿಚ್ ಆಫ್ ದ ಫಾಲೋಯಿಂಗ್ ICT ಟೂಲ್ಸ್ ಆರ್ ಅಸೋಸಿಯೇಟೆಡ್ ವಿತ್ ಮೈಂಡ್ ಮ್ಯಾಪಿಂಗ್. ಮೈಂಡ್ ಮ್ಯಾಪಿಂಗಿನ ಜೊತೆ ಅಸೋಸಿಯೇಟೆಡ್ ಅಂದರೆ ಯಾವ ICT ಟೂಲನ್ನು ಬಳಸ್ಕೊಂಡು ಮೈಂಡ್ ಮ್ಯಾಪ್ ಕ್ರಿಯೇಟ್ ಮಾಡ್ಬೋದು, ಇಷ್ಟಕ್ಕೊಂದ ಕೊಟ್ಟಾರ, ಅದ್ರಾಗ ಯಾವುದು ಅಂತ ನೋಡೋದು. ಮತ್ತೆ ಮೈಂಡ್ ಮ್ಯಾಪ್ ಮೇಲೆ ಪ್ರಶ್ನೆಗಳು ರಿಪೀಟ್ ಆಗ್ತಾ ಇದೆ. ನೋಟ್ ದ ಪಾಯಿಂಟ್. ಆ್ಯನ್ ಆರ್ಟ್ ಟೀಚರ್ ವಾಂಟ್ಸ್ ಟು ಕ್ರಿಯೇಟ್ ಇಂಟರಾಕ್ಟಿವ್ ಗ್ಯಾಲರಿ. ನೋಡಿರಿ, ಒಂದು ವಾಲ್ ಇಂಟರಾಕ್ಟಿವ್ ಗ್ಯಾಲರಿ ಮಾಡಬೇಕು. ಆ ಫೇಮಸ್ ಆರ್ಟಿಸ್ಟ್, ಭಾಳ ಫೇಮಸ್ ಆರ್ಟಿಸ್ಟ್ ಅದರ, ಒಂದು ಇಂಟರಾಕ್ಟಿವ್ ಗ್ಯಾಲರಿ ಮಾಡಬೇಕಾಗೈತಿ. ಏನು ಯೂಸ್ ಮಾಡ್ಕೋತೀವಿ ನಾವು? ನೋಡಿರಿ ಆಪ್ಷನ್. ಭಾಳ ಅದ್ಭುತವಾದ ಪ್ರಶ್ನೆಗಳು UGC ನೆಟ್ಟಲ್ಲಿ ಬರ್ತಾ ಇದೆ. ಆ ಪ್ರಶ್ನೆಗಳ ನಿಮ್ಗೆ ಅನಿಸ್ಬೋದು ಆ ಪ್ರಶ್ನೆಗಳಿಂದ ನಮಗೇನು ಲಾಭ ಅಂತ. ತುಂಬ ಲಾಭ ಇದೆ. ಆ ಪ್ರಶ್ನೆಗಳನ್ನು ಓದೋದ್ರ ಮೂಲಕ ನೀವು ಓದುವಾಗ ನಿಮ್ಗೆ ಅರ್ಥ ಆಗುತ್ತೆ. ಈ ಥರದ ಪ್ರಶ್ನೆಗಳನ್ನು ಇದ್ರ ಮೇಲೆ ಕೇಳ್ಬೋದಲ್ಲ. ಸಿಲೆಬಸ್ಸಿನ ಏನು ನಾವು ವೆಬ್ಸೈಟಲ್ಲಿ ಡೌನ್ಲೋಡ್ ಮಾಡ್ಕೊಳ್ತೀವಿ, ಅದರಲ್ಲಿ ಬರೀ ಒಂದು ಬಿಟ್ ಕೊಟ್ಟಿರ್ತಾರೆ, ಬಟ್ ಒಳಗೆ ಹಿಡನ್ ಸಬ್ ಯೂನಿಟ್ಸ್ಗಳು ಎಷ್ಟಾಗ್ತಾವೆ ಹೇಳೋಕ್ಕಾಗಲ್ಲ. ಯಾವುದ್ಯಾವ್ದ್ರ ಮೇಲೆ ಪ್ರಶ್ನೆ ಕೇಳಿದ್ದಾರೆ ಇವುಗಳನ್ನು ಮೂಲಕ ನೀವು ಓದ್ಕೊತ ಹೋಗ್ಬೇಕು. ಈಗ LMS ನಾನು ಹೇಳಿದ್ದಿಲ್ಲ, ಇಲ್ಲಿದೆ LMS ಓದ್ಕೊಳ್ಳಿ.
ಮೈಂಡ್ ಮ್ಯಾಪಿಂಗ್ ICT ಟೂಲ್ಸ್ ಬಗ್ಗೆ ತುಂಬ ಪ್ರಶ್ನೆಗಳು ಬರ್ತಾ ಇದೆ UGC ನೆಟ್ಟಲ್ಲಿ. UGC ನೆಟ್ಗೆ ICT ಟೂಲ್ಸ್ ತುಂಬ ಇಂಪಾರ್ಟೆಂಟು. ಯಾವ್ಯಾವ ಆ್ಯಪ್ಸ್ ಇದೆ, ಯಾವ್ಯಾವ ಆ್ಯಪ್ಗಳನ್ನು ನಾವು ಪಟ್ಟಿ ಮಾಡ್ಕೋಬೇಕು, ಆ್ಯಪ್ ಲಿಸ್ಟ್ ಮಾಡಿ ಯಾವುದು ಎದಕ್ಕೆ ಉಪಯೋಗ, ಇದನ್ನು ಎದಕ್ಕೆ ಬಳಸ್ತೀವಿ, ಅದನ್ನು ಎದಕ್ಕೆ ಬಳಸ್ತೀವಿ, ಒಂದು ಪಟ್ಟಿ ಮಾಡ್ಕೊಳ್ಳಿ. ಆ ಪಟ್ಟಿ ನಿಮಗೆ ತುಂಬ ಸಹಾಯ ಆಗುತ್ತೆ. ಇಲ್ಲಿ ಕೂಡ ಮತ್ತೆ ಇದೆ, ವಿಚ್ ಆಫ್ ದ ಫಾಲೋಯಿಂಗ್ ಫ್ಯಾಕ್ಟರ್ ಇನ್ಫ್ಲುಯೆನ್ಸಸ್ ದ ಎಫೆಕ್ಟಿವ್ನೆಸ್ ಆಫ್ ಸಪೋರ್ಟ್ ಮಟೀರಿಯಲ್ಸ್. ಒಂದು ಸಪೋರ್ಟ್ ಮಟೀರಿಯಲ್ ಎಫೆಕ್ಟಿವ್ ಐತಿ ಅನ್ನೋದಕ್ಕೆ ಯಾವ್ಯಾವ ಅಂಶಗಳು ಕಾರಣ ಆಗುತ್ತೆ ಅಂತಿದೆ. TSS ಮೇಲೆ ಇದು ಪ್ರಶ್ನೆ. ಅಗೇನ್ 16th ಒಂದು ಎಕ್ಸಾಮ್ ಆಯಿತು, 16th ಜೂನ್ಗೆ ಫಸ್ಟ್ ಶಿಫ್ಟಲ್ಲಿ 2 ಪ್ರಶ್ನೆ ಬಂದಿದೆ. ನೋಡ್ತಾ ಹೋಗಿ. ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಮೈಂಡ್ ಮ್ಯಾಪ್ ಈಸ್ ಇಂಪಾರ್ಟೆಂಟ್, ಬರ್ಕೊಳ್ರಿ ಒಂದು ಕಡೆ. ನೆಕ್ಸ್ಟ್ ಸ್ವಯಂ ಪ್ರಭಾ ಈಸ್ ಇಂಪಾರ್ಟೆಂಟ್. ಇಲ್ಲಿ ನೋಡಿರಿ, ಆಗಲ್ಲಿ ಚಾನಲ್ ನಂಬರ್ 8 ಕೇಳಿದ್ದ, ಇಲ್ಲಿ 4, 5, 6, 7 ಅವುಗಳಿಗೆ ಹೆಸರು ಏನಿಟ್ಟಾರ ಅಂತ ಕೇಳ್ಯಾನ. ಇಲ್ಲಿ ಆ ನೇಮ್ಗಳನ್ನು ನಾವು ಮ್ಯಾಚ್ ಮಾಡಬೇಕು. ಈಗ 4ಗೆ ಏನಂತಾರ, 5ಗೆ ಏನಂತಾರ, 6ಗೆ ಏನಂತಾರ, 7ಗೆ ಏನಂತಾರ. ನಾನು ಪ್ರಶ್ನೆಗಳ ಸ್ವರೂಪ ಹೇಗೆ ಅನಾಲಿಸಿಸ್ ಮಾಡಬೇಕು ಅಂತ ಹೇಳ್ತಿದ್ದೀನಿ. ಇದ್ರ ಮೂಲಕ ಏನು ಕವರ್ ಮಾಡಬೇಕು ನೀವು ಓದೋದ್ರಲ್ಲಿ ಅಂತ ಗೊತ್ತಾಗುತ್ತೆ. ನೀವು ಆನ್ಸರ್ ಮಾಡ್ಬೇಕಾದ್ರೆ ಹೇಳಿದ್ದೀನಿ ನಾನು ಟ್ರಿಕ್. ಇಫ್ ಯು ಆರ್ ರೆಡ್ ವೆಲ್, ನೀವು ತುಂಬ ಚೆನ್ನಾಗಿ ಓದ್ಕೊಂಡಿದ್ರಿ ಅಂತಂದರೆ ನಿಮಗೆ ಒಂದು ಪಾಯಿಂಟ್ ನೋಡೋಷ್ಟೊತ್ತಿಗೆ ಅರ್ಥ ಆಗಿಬಿಡುತ್ತೆ, ಇದೇ ಆಪ್ಷನ್ ಬರುತ್ತೆ ಅಂತ. ಫಾಸ್ಟ್ ಮೂಮೆಂಟ್ ಆಗಬೇಕು. ಇದನ್ನೇ ಪ್ರಾಕ್ಟೀಸ್ ವಿತ್ ಟೈಮ್ ಪ್ರಾಕ್ಟೀಸ್ ಮಾಡಿದರೆ ದ ಟೈಮ್ ವಿಲ್ ಬಿ ರೆಡ್ಯೂಸ್ಡ್. ನೀವು ಹೆಚ್ಚು ಸಮಯ ತೊಗೋತಿದ್ರಿ, ಈಗ 60 ಸೆಕೆಂಡಿಗೆ ಆನ್ಸರ್ ಮಾಡ್ತಿದ್ರೆ ಆ ಟೈಮ್ ಬರ್ತಾ ಅದು 20 ಸೆಕೆಂಡಿಗೆ ಬರಬೇಕು, 10 ಸೆಕೆಂಡಿಗೆ ಬರಬೇಕು. 10 ಸೆಕೆಂಡಿಗೆ ಬಂದರೆ ನೀವು ಸಕ್ಸಸ್ ರೇಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಓಕೆ, ನೆಕ್ಸ್ಟ್ ಮ್ಯಾಚ್ ದ ಫಾಲೋಯಿಂಗ್ ಮತ್ತಿದೆ. ಆನ್ಲೈನ್ ಗೂಗಲ್ ಟೂಲ್ಸ್ ಇದೆ, ಫಂಕ್ಷನ್ಸ್ ಇದೆ. ಮೈಂಡ್ ಮಿಸ್ಟರ್ ಎದಕ್ಕೆ ಹೆಲ್ಪ್ ಮಾಡುತ್ತೆ, ಮೈಂಡ್ ಮ್ಯಾಪಿಂಗ್ ಹೆಲ್ಪ್ ಮಾಡುತ್ತೆ. B3 ಇರೋ ಆಪ್ಷನ್ ಯಾವುದು, 1, 2, 2nd ಆ್ಯಂಡ್ 4th. ಹಿಂಗೆ ಈ ಥರ ಮೈಂಡ್ ಮಿಸ್ಟರ್ ಒಂದು, ಮೆಂಟಿಮೀಟರ್ ಒಂದು. ಮೆಂಟಿಮೀಟರ್ ಅದಕ್ಕೆ ಹೆಲ್ಪ್ ಮಾಡುತ್ತಾ, ಇಂಟ್ರ್ಯಾಕ್ಟಿವ್ ವಿಡಿಯೋಸ್ಗಳಿಗೆ ಏನು ಮಾಡುತ್ತಾ. ನೀವು ಇಲ್ಲೇ ಒಂದು ಕೆಲಸ ಮಾಡಿ. ಈಗ ಎಜು ಪ್ಲಸ್ ಎದಕ್ಕೆ ಹೆಲ್ಪ್ ಆಗುತ್ತಾ ಒಂದು ಕಡೆ ಪಟ್ಟಿ ಮಾಡ್ಕೊಳ್ರಿ. ಮೈಂಡ್ ಮಿಸ್ಟರ್, ಗೂಗಲ್ ಡಾಕ್ಸ್ ಇದು ಹೆಲ್ಪ್ ಮಾಡುತ್ತಾ. ಮೆಂಟಿಮೀಟರ್ ಎದಕ್ಕೆ ಹೆಲ್ಪ್ ಮಾಡುತ್ತಾ, ಮೈಂಡ್ ಮಿಸ್ಟರ್ ಎದಕ್ಕೆ ಹೆಲ್ಪ್ ಮಾಡುತ್ತಾ, ಮೆಂಟಿಮೀಟರ್ ಎದಕ್ಕೆ ಹೆಲ್ಪ್ ಮಾಡುತ್ತಾ. ಈ ಥರ ನೀವು ಒಂದು ಚಾರ್ಟ್ ಮಾಡಿಕೊಂಡ್ರೆ ವಿಚ್ ವಿಲ್ ಬಿ ಈಸಿಯರ್ ಆ್ಯಂಡ್ ಯು ವಿಲ್ ಗೆಟ್ ಗುಡ್ ಸಕ್ಸಸ್. ರೈಟ್. So these are the questions arrived in June 2023. 150 question papers-ನಾಗ ನಾನು ಬರೀ 5 ದಿವಸದ 5 question papers I have solved. ನಾನು 5 ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸ್ಲಿಕ್ಕಾಯಿತು, ಯಾಕಂದ್ರೆ ನನ್ನ ಹತ್ರ ಸಮಯ ಅಷ್ಟಿತ್ತು. ಈಗ 2020ರಲ್ಲಿ ಒಂದು ಪ್ರಶ್ನೆ ಬಂದಿದೆ, ಕನ್ನಡದಲ್ಲಿ ನಾನು ಇದನ್ನು ಡಿಸ್ಪ್ಲೇ ಮಾಡ್ತಾ ಇದ್ದೀನಿ, ಸ್ವಲ್ಪ ನೋಡ್ಕೊಳ್ಳಿ. ಇಲ್ಲಿ ಅತ್ಯಂತ ಪರಿಣಾಮಕಾರಿಯಾದ ಬೋಧನಾ ವಿಧಾನವು ಯಾವುದು? ಯಾವುದಕ್ಕೆ ನಾವು ಅತ್ಯಂತ ಪರಿಣಾಮಕಾರಿ ಬೋಧನಾ ವಿಧಾನ ಅಂತ ಕೇಳ್ತೀವಿ? 1 ಶಿಕ್ಷಕ ಕೇಂದ್ರಿತ, B ಮಾಹಿತಿ ಕೇಂದ್ರಿತ, C ವಿದ್ಯಾರ್ಥಿ ಕೇಂದ್ರಿತ, D ಪಠ್ಯ ಕೇಂದ್ರಿತ. ಯಾವುದು ಹೆಚ್ಚು ಟೀಚಿಂಗ್ ಮೆಥಡ್ ಯೂಸ್ಫುಲ್ ಐತಿ? ಆಬ್ವಿಯಸ್ಲಿ ಆಪ್ಷನ್ C ವಿದ್ಯಾರ್ಥಿ ಕೇಂದ್ರಿತ ಪದ್ಧತಿ ಏನಿದೆಯಲ್ಲ ಅದು ಹೆಚ್ಚು ಪರಿಣಾಮಕಾರಿಯನ್ನು ಉಂಟು ಮಾಡುತ್ತೆ. ಒಂದೇ ಒಂದು ಪ್ರಶ್ನೆ ಇದರ ಮೇಲೆ ಬಂದಿದೆ KSETನಲ್ಲಿ. KSET 21ನಲ್ಲಿ ಒಂದೂ ಪ್ರಶ್ನೆಗಳು ಕೂಡ ಮೆಥಡ್ ಆಫ್ ಟೀಚಿಂಗ್ ಮೇಲಾಗಲಿ TSS ಮೇಲಾಗಲಿ ಬಂದಿಲ್ಲ. ಮತ್ತು ಬಂದಿಲ್ಲ ಅಂದರೆ ಈ ಸಾರಿ ಬರಲ್ಲ ಅಂತ ತಿಳ್ಕೊಬೇಡಿ. KSET 2023ಲಿ ಪ್ರಶ್ನೆಗಳು NET ಪ್ರಶ್ನೆಗಳು ಬರುವ ಸಾಧ್ಯತೆಗಳಿರುತ್ತೆ. ಒಂದು ಸಾರಿ ಬಿಟ್ಟು 2 ಸಾರಿ ಪ್ರಶ್ನೆಗಳನ್ನು ನೋಡ್ಕೊಳ್ಳಿ. ಇದಿಷ್ಟು ಹೇಳ್ತಾ ಮತ್ತೆ ಕೆಲವು ಪ್ರಶ್ನೆಗಳಿದೆ. ಸಮಯದ ಅಭಾವದಿಂದ ನಾನು ಆ ಪ್ರಶ್ನೆಗಳನ್ನು ನೋಡ್ತಾ ಇಲ್ಲ. ಅದೇ ಒಂದು ಕಡೆ ಮೆಥಡ್ಸ್, ಲೆಕ್ಚರ್ ಮೆಥಡ್ ಕೊಟ್ಟಿದ್ದಾರೆ. ಜಸ್ಟ್ ಐ ವಿಲ್ ಬ್ರೀಫ್ ಔಟ್. ನಾನು ಆನ್ಸರ್ಗಳನ್ನು ಎನಾಲಿಸಿಸ್ ಮಾಡಲಿಕ್ಕೆ ಹೋಗಲ್ಲ, ಜಸ್ಟ್ ನಾನು ಬ್ರೀಫ್ ಮಾಡ್ತೇನೆ. ಒಂದು ಕಡೆ ಮೆಥಡ್ಸ್ ಇದೆ, ಇನ್ನೊಂದು ಕಡೆ ಆ ಮೆಥಡಿನ ಪ್ರಮುಖವಾದಂತಹ ಫೋಕಸ್ ಅಂತ ಏನು ಕರಿತೀವಿ, ಆ ಫೋಕಸ್ ಪಾಯಿಂಟ್ ಇದೆ. ಲೆಕ್ಚರ್ ಮೆಥಡ್ಗೆ ಏನು ಫೋಕಸ್ಸು, ಡೆಮಾನ್ಸ್ಟ್ರೇಷನ್ಗೆ ಏನು, ಪ್ರಾಜೆಕ್ಟ್ ಮೆಥಡ್ಗೆ ಏನು, ಕೊಲಾಬ್ರೇಟಿವ್ ಮೆಥಡ್ಗೆ ಏನು, ಅದರ ಫೋಕಸ್ ಪಾಯಿಂಟ್ಗಳನ್ನು ಇಲ್ಲಿ ಕೊಡಲಾಗಿದೆ. ಸೊ ಆ ಫೋಕಸ್ ಪಾಯಿಂಟ್ಗೆ ನಾವು ಅದನ್ನು ಮ್ಯಾಚ್ ಮಾಡಬೇಕು. ಮ್ಯಾಚ್ ಮಾಡಿಕೊಂಡ್ರೆ ಇಲ್ಲಿ ಯಾವ ಥರದ ಕಲಿಕೆ ಆಗುತ್ತೆ ಅಂತಿರುತ್ತೆ. ನಾವು ಆಪ್ಷನ್ಗಳನ್ನು ನೋಡಿಕೊಂಡು ಲೆಕ್ಚರ್ ಮೆಥಡ್ ಅಂದರೆ ಏನಿರುತ್ತೆ, ಯೂಶ್ವಲಿ ಸ್ಟೂಡೆಂಟ್ಸ್ ಎಂಗೇಜ್ ಇನ್ ಡಿಫ್ರೆಂಟ್ ಆ್ಯಕ್ಟಿವಿಟೀಸ್ ಟುಗೆದರ್ ಆ್ಯಂಡ್ ಲರ್ನ್. ಇದು ಡಿಗೆ 4 ಡಿಫ್ರೆಂಟ್ ಆ್ಯಕ್ಟಿವಿಟೀಸ್ಗಳಲ್ಲಿ ಟುಗೆದರ್ ಅಂದ ತಕ್ಷಣ ಕೊಲಾಬ್ರೇಟಿವ್ ಅಂತ ಹೋಗಬೇಕು. ಸೊ D4 ಇರೋದು ಯಾವುದಿದೆ ಆಪ್ಷನ್ನು? ದಿಸ್ ಒನ್ D4 ಇರೋದು 1 ಮತ್ತು 3. 1 ಮತ್ತು 3ನೇ ಆಪ್ಷನ್. ಕರ್ಸರ್ ಮೂವ್ ಆಗ್ತಾ ಇದೆ, ತಾವು ನೋಡ್ತಾ ಇದ್ದೀರಿ. 1 ಮತ್ತು 3ರಲ್ಲಿ ಯಾವ ಆಪ್ಷನ್ನು? ಮತ್ತು ಇನ್ನೊಂದು ಹುಡುಕ್ಬೋದು. ನಾವು ಏನು ಹುಡುಕ್ಬೋದು? A1 ಎಂಫಸೈಸಿಂಗ್ ಪಾರ್ಟಿಸಿಪೇಟಿವ್ ಪ್ರೊಸೀಜರ್ ಆಫ್ ಎನ್ ಆ್ಯಕ್ಟ್. ನೋ, ಇಟ್ಸ್ ನಾಟ್ ಲೈಕ್ ದ್ಯಾಟ್. ಸೊ A3 ಇಂಪಾರ್ಟಿಂಗ್ ಲಾರ್ಜ್ ಅಮೌಂಟ್ ಆಫ್ ನಾಲೆಜ್. ನೋಡಿರಿ, ಬಹಳಷ್ಟು ಜನರಿಗೆ ನಾಲೆಜ್ ತಲುಪಿಸುವಂಥ ಒಂದು ವಿಧಾನ ಲೆಕ್ಚರ್ ಮೆಥಡ್. A3 ಇರೋದು ಆನ್ಸರ್ ಯಾವುದು? ಸೊ 3rd, ದಿಸ್ ಈಸ್ ಆನ್ಸರ್. ಇದನ್ನು ನಾನು ಪ್ರಾಕ್ಟೀಸ್ ಮಾಡಿದಾಗ ಲೇಟ್ ಆಗುತ್ತೆ. ನೀವು ಅದನ್ನು ಹೆಚ್ಚು ಪ್ರಾಕ್ಟೀಸ್ ಮಾಡ್ಕೋತ ಹೋದರೆ ನೀವು ಬಹಳ ಬೇಗನೆ ಉತ್ತರಗಳನ್ನು ನೀವು ಕಂಡು ಹಿಡ್ಕೋಬಹುದು. ಇನ್ನೊಂದಿಷ್ಟು ವಾರ್ಮಪ್ ಹಾಕಿದ್ದೆ ನಾನು. ಟೀಚಿಂಗ್ ಮೆಥಡ್ಸ್ ಯಾವ್ಯಾವುದಿದೆ, ಅದರ ಸ್ಕೋಪ್ ಏನು,
ಅಲ್ಲಿ ಯಾವ ಥರದ ಡೈಲಾಗಿಗೆ ಅವಕಾಶ ಕೊಡುವಂಥ ವಿಧಾನ ಯಾವುದು, ಹೆಚ್ಚು ಚರ್ಚೆಗೆ ಸಂಭಾಷಣೆಗೆ ಅವಕಾಶ ಕೊಡ್ತಕ್ಕಂಥ ವಿಧಾನಗಳು ಯಾವುದು ಪಟ್ಟಿ ಮಾಡಿ ಅಂತಿದೆ. ಅದರಲ್ಲಿ ಪಟ್ಟಿ ಮಾಡಿ ಕೆಳಗಡೆ ಆಪ್ಷನ್ಗಳನ್ನು ಕೊಡಲಾಗಿದೆ. ಹೀಗೆ ಪ್ರಶ್ನೆಗಳ ಸ್ವರೂಪ ಎಲ್ಲ ಬದಲಾಗ್ತಾ ಹೋಗ್ತಾ ಇರುತ್ತೆ. ಇದಿಷ್ಟು ಪ್ರಶ್ನೆಗಳ ಅನಾಲಿಸಿಸ್ಸು. ಇಲ್ಲಿಯವರೆಗೂ ಈ ಒಂದು ಸೆಷನ್ನಲ್ಲಿ ನಾವು ಮೆಥಡ್ಸ್ ಆಫ್ ಟೀಚಿಂಗ್ ಮತ್ತು TSS ಬಗ್ಗೆ ಸಾಕಷ್ಟು ತಿಳ್ಕೊಂಡ್ವಿ ಅಂತ ನಾನು ಭಾವಿಸ್ತೇನೆ. ಪ್ರಶ್ನೆಗಳನ್ನು ವಿಶ್ಲೇಷಣೆ ಮಾಡೋದು ಬಹಳ ಮುಖ್ಯವಾದ ಉದ್ದೇಶ ಆಗಿತ್ತು. ಯಾವ ಥರದ ಪ್ರಶ್ನೆಗಳು ಬರುತ್ತೆ, ಏನೆಲ್ಲ ಬರುತ್ತೆ ಅಂಥೇಳಿ. ಅವಕಾಶಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ತಾಳ್ಮೆಯಿಂದ ಇಲ್ಲಿಯವರೆಗೂ ಕೇಳಿದ್ದಕ್ಕಾಗಿ ಎಲ್ಲ ಸ್ಪರ್ಧಾರ್ಥಿಗಳಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ಹಾಗೆ ಸಂಘಟಕರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ಮತ್ತೊಮ್ಮೆ ಮುಂದಿನ ಸೆಷನ್ನಲ್ಲಿ ಭೇಟಿಯಾಗೋಣ. ನಮಸ್ಕಾರ.